ಸ್ನೇಹಿತರೆ, ರಾಜನಗರದಿ ಸಂಸ್ಥೆ ಅನೇಕ ಆನ್ಲೈನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮೆಲ್ಲರಿಗೂ ತರಬೇತಿ ನೀಡುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಇತ್ತೀಚೆಗೆ ಕೊರೋನಾ ಮಹಾಮಾರಿಯ ಒಂದು ಪ್ರಭಾವದಿಂದಾಗಿ ಬಹಳಷ್ಟು ನಾವು ತರಬೇತಿಗಳನ್ನು, ಫೇಸ್ ಟು ಫೇಸ್ ತರಬೇತಿಗಳನ್ನು ಬದಲಾಯಿಸಿ ಆನ್ಲೈನ್ ತರಬೇತಿಗಳನ್ನಾಗಿಯೇ ಪರಿವರ್ತಿಸಿದ್ದೇವೆ. ತಮಗೆಲ್ಲರಿಗೂ ಇದರಿಂದ ಒಂದು ರೀತಿಯಿಂದ ಅನುಕೂಲವೂ ಆಗಿದೆ. ಇವತ್ತಿನ ದಿವಸ ನಾವು ಕಾನ್ಸೆಪ್ಟ್ ಆಫ್ ಫಂಕ್ಷನಲ್ ಟ್ಯಾಪ್ ಕನೆಕ್ಷನ್ಸ್ ಟು ಈಚ್ ಹೌಸ್ ಅಂಡರ್ JJM ಇನ್ ULPs ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು ಯೋಜನೆ ಫಂಕ್ಷನಲ್ ಟ್ಯಾಪ್ ಕನೆಕ್ಷನ್ಸ್ ಈ ವಿಷಯ ಕುರಿತು ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ತಮಗೆಲ್ಲರಿಗೂ ಒಂದು ಯೋಗ್ಯವಾದ ಮಾರ್ಗದರ್ಶನ ನೀಡೋದಕ್ಕೆ ಡಾಕ್ಟರ್ ಜಯರಾಮ್ ಸಾಹೇಬರು ಬಂದಿದ್ದಾರೆ. ಬಹಳ ಈ ವಿಷಯದಲ್ಲಿ ಪರಿಣತಿಯನ್ನು ಹೊಂದಿ ತಮ್ಮೊಂದಿಗೆ ಇವತ್ತು ಚರ್ಚೆ ಮಾಡ್ತಾರೆ. ತಮ್ಮ ಒಂದು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನು ಕೂಡ ಅವರೊಂದಿಗೆ ಚರ್ಚೆ ಮಾಡಿ ಈ ಒಂದು ತರಬೇತಿ ತಮಗೆ ಅತ್ಯಂತ ಉಪಯುಕ್ತವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿ ನಾನು ಈ ತರಬೇತಿಗೆ ಚಾಲನೆ ನೀಡ್ತೇನೆ. ಜಯ ಹಿಂದ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಈ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಕಳೆದ ಸುಮಾರು 2 ವರ್ಷದಿಂದ ಕೂಡ ಈ ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಅಂತ ಹೇಳಿ ನಾವೇನು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೇವೆ, ಓನ್ಲಿ ಸೋರ್ಸ್ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಪೈಪ್ಲೈನ್ ನೆಟ್ವರ್ಕ್ ಇಂಪ್ರೂವ್ಮೆಂಟ್ ಇರ್ಬೋದು. ಸೊ ಈ ತರ ಪ್ರಾಜೆಕ್ಟ್ ರಿಲೇಟೆಡ್ ನಾವು ಇದುವರೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಕೇಂದ್ರ ಸರ್ಕಾರ ಏನು ಒತ್ತು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಮನೆ ಒಳಗೆ ಅಂದ್ರೆ ಮನೆ ಒಳಗೆ ಸರಿಯಾಗಿ ನೀರು ಬರಬೇಕು. ಆ ಟ್ಯಾಪ್ ಅಂತ ಏನು ನಾವು ಕೊಡ್ತೀವೋ ಆ ಟ್ಯಾಪ್ ಫಂಕ್ಷನಲ್ ಅಂದ್ರೆ ಅದರಿಂದ ಸರಿಯಾಗಿ ನಮ್ಗೇನು ನಿಗದಿತ ಪ್ರಮಾಣ ಮತ್ತೆ ಒತ್ತಡ ಮತ್ತೆ ಕ್ವಾಲಿಟಿ ಇದು ಇರೋ ಹಾಗೆ ನಾವು ಪ್ಲಾನ್ ಮಾಡ್ಬೇಕಂತ ಹೇಳಿ ಅವರು ಇದನ್ನ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಸೊ ಇದ್ರ ಬಗ್ಗೆನೇ ನಾವು ಫೋಕಸ್ ಮಾಡಿ ಈ ಒಂದು ಪ್ರೆಸೆಂಟೇಶನ್ ಇದೆ. ಸುಮಾರು 2 ಗಂಟೆ ಕಾಲ ನಾವು ತಾವು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ, ಯಾಕಂದ್ರೆ ಇದು ಒಂಥರ ಇನೋವೇಷನ್, ಸ್ಮಾಲ್ ಇನೋವೇಷನ್ ಅಂತ ಹೇಳ್ಬೋದು. ಫೀಲ್ಡ್ ಅಲ್ಲಿ ಯಾವುದು ಅಪ್ಲೈ ಆಗುತ್ತೆ, ಈಗ ಹೊಸ ವಿಚಾರ ಬಂದಾಗ ಹೊಸ ಪ್ರಾಡಕ್ಟ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ, ನಮ್ಗೆ ಯಾವ್ದು ಅಪ್ರೋಪ್ರಿಯೇಟ್ ಟೆಕ್ನಾಲಜಿ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿ ಹಾಕೊಂಡಾಗ ನಿಮ್ಗೆ ಕಾಸ್ಟ್ ಕೂಡ ಆಪ್ಟಿಮೈಸ್ ಆಗುತ್ತೆ. ಚೀಪ್ ಅಂತ ಹೇಳೋಕ್ಕಿಂತನೂ ಆಪ್ಟಿಮೈಸ್, ಎಲ್ಲಿ ನಾವು ಹೆಚ್ಚು ಖರ್ಚು ಮಾಡ್ಬೇಕು, ಎಲ್ಲಿ ನಾವು ಇಕಾನಮಿ ಅಚೀವ್ ಮಾಡ್ಬೇಕು ವಿಚಾರ ಮಾಡಿದಾಗ ನಿಮ್ಮ ಏನು ಟಾರ್ಗೆಟ್ಸ್ ಇದೆ ಅಥವಾ ನಿಮ್ಮ ಏನು ಅಲ್ಟಿಮೇಟ್ ನಾವು ಏನ್ ಸರ್ವಿಸ್ ಕೊಡ್ಬೇಕಂತ ಹೇಳಿ ನಾವು ಪ್ಲಾನ್ ಮಾಡಿದೀವಿ, ಅದಕ್ಕೆ ನಾವು ಇರೋ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನೀಗ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತೇನೆ. ಸೊ ಅದು ಫಸ್ಟ್ ನಾನು ಕೆಲವು ಬೇಸಿಕ್ಸ್ ತಮ್ಮ ಮುಂದೆ ಇಡ್ತೇನೆ. ಅಂದ್ರೆ ಬೇಸಿಕ್ ಇದಕ್ಕೆ ಏನೇನ್ ಬೇಕು ಪೂರಕವಾಗಿ, ಅಂದ್ರೆ ಈ ಏನು ಅಲ್ಟಿಮೇಟ್ ಗೋಲ್ ಅಚೀವ್ ಮಾಡ್ಲಿಕ್ಕೆ ನಾವು ಶುರುವಿನಲ್ಲಿ ಏನೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಂತರ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಅಮಚವಾಡಿ ಅಂತ ಒಂದು ವಿಲೇಜ್ ಅಲ್ಲಿ ನಾನು ಕೂಡ ಒಂದು 2 ತಿಂಗಳು ಅವ್ರ ಜೊತೆ ವರ್ಕ್ ಮಾಡಿ ಈ JJM ರೂರಲ್ ನಲ್ಲಿ ಎಫೆಕ್ಟಿವ್ ಆಗಿ ಜನಗಳಿಗೆ ಅನುಕೂಲ ಆಗೋ ರೀತಿ ಒಂದು ಕೇಸ್ ಸ್ಟಡಿ ಮಾಡಿದ್ವಿ. ಅಂದ್ರೆ ಒಂದು ಪೈಲಟ್ ಏರಿಯಾ ತಗೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಅದು ಕೂಡ ಎಕ್ಸ್ಪೀರಿಯನ್ಸ್ ತಮ್ಮ ಮುಂದೆ ಇಡ್ತೇನೆ. ತಾವು ಎಕ್ಸಾಕ್ಟ್ ಇದೇ ಮಾಡ್ಬೇಕಂತಲ್ಲ, ನಿಮ್ಮ ಲೋಕಲ್ ಆಗಿ ನೀಡ್ಸ್ ತಕ್ಕಂಗೆ ಸ್ವಲ್ಪ ಮೈನರ್ ಚೇಂಜಸ್ ಮಾಡಿ ನಾವು ಪ್ರಾಜೆಕ್ಟ್ ಮಾಡ್ಬೋದು.
ಫೈನಲಿ ನಾವು ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಲಾಂಗ್ ಟರ್ಮ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅನ್ನೋದು ಉದ್ದೇಶ. ಸೊ ಇದರಲ್ಲಿ ಸ್ಕೋಪ್ ಆಫ್ ಪ್ರೆಸೆಂಟೇಷನ್ ಅಲ್ಲಿ ಈ JJM ಬಗ್ಗೆ, JJM ಅರ್ಬನ್ ಈಗ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ. ಈಗೆಲ್ಲ ಗೈಡ್ಲೈನ್ಸ್ ಕೂಡ ಇಶ್ಯೂ ಆಗ್ತಾ ಇದೆ. ಕೆಲವು ಸ್ಟೇಟ್ ಅಲ್ಲಿ ಆಗ್ಲೇ ಟೆಂಡರ್ಗಳು ಕರೀತಾ ಇದಾರೆ DPR ರೆಡಿ ಮಾಡ್ಲಿಕ್ಕೆ. ಸೊ ಇದು ಕರೆಕ್ಟ್ ಟೈಮ್ ಅಂತ ಅನ್ಸುತ್ತೆ. ಇವರು ಸರಿಯಾದ ಟೈಮ್ ಅಲ್ಲಿ ATA ನಲ್ಲಿ ಇದೊಂದು ಟ್ರೈನಿಂಗ್ ಆರ್ಗನೈಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ನೀವು ಎಸ್ಟಿಮೇಟ್ ಪ್ರಿಪರೇಷನ್ ಟೈಮ್ ಅಲ್ಲೇ ಇವೆಲ್ಲ ನೀವು ಕೇರ್ ತಗೊಂಡ್ ಮಾಡಿದಾಗ ಮತ್ತೆ ವೇರಿಯೇಷನ್ ಆಗೋದು ಅಥವಾ ಮುಂದೆ ಅನಾನುಕೂಲ ಆಗೋದು ತಪ್ಪುತ್ತೆ. ಸೊ ಏನು ಅಮೌಂಟ್ ಇದೆ ಅದರಲ್ಲಿ ನಾವು ಒಳ್ಳೆ ರಿಸಲ್ಟ್ ಕೊಡೋಕೆ ಸಾಧ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಫೀಚರ್ಸ್ ಏನೇನಿದೆ ಜಲಜೀವನ್ ಮಿಷನ್ದು, ಮತ್ತೆ ನೆಸೆಸಿಟಿ ಏನು, ಫಂಕ್ಷನಲ್ ಹೌಸ್ ಸ್ಟಾಫ್ ಏನಕ್ಕೆ ಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಮೂರನೇದು ವಾಟರ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎಷ್ಟಿರಬೇಕು, ಮತ್ತೆ ಕೇಸ್ ಸ್ಟಡಿ ಅಲ್ಲಿ ಪ್ಲಾನಿಂಗ್ ಹೆಂಗ್ ಮಾಡಿದ್ವಿ, ಸೆಲೆಕ್ಷನ್ ಆಫ್ ಮೆಟೀರಿಯಲ್ಸ್ ಹೇಗೆ ಮಾಡಿದ್ವಿ, ಮತ್ತೆ ಎಕ್ಸಿಕ್ಯೂಷನ್ ಜನರಲ್ ಬ್ರೀಫ್ ಗೈಡ್ಲೈನ್ಸ್, ಇದಿಷ್ಟು ನಾನು ಕವರ್ ಮಾಡ್ತೇನೆ. ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಮಿನಿಸ್ಟ್ರಿ ಆಫ್ ಜಲ್ ಜೀವನ್ ಮಿಷನ್ GOI, ಇವರು ಪ್ರತಿಯೊಬ್ಬರಿಗೂ, ಪ್ರತಿ ಹೌಸ್ ಹೋಲ್ಡ್, ರೂರಲ್ ಹೌಸ್ ಹೋಲ್ಡ್ಗೆ, ಸಾರಿ ಇದು ರೂರಲ್ ಅಂತ ಆಗಿದೆ, ಸೊ ನಾವು ಹಿಂದೆ ರೂರಲ್ ಮಾಡೋದ್ರಿಂದ ಅದು ಈಗ ನಿಮ್ಗೆ ಅರ್ಬನ್ಗೆ ಅಪ್ಲಿಕೇಬಲ್ ಇದೆ. ಆಲ್ಮೋಸ್ಟ್ ಬೇಸಿಕ್ ಪ್ರಿನ್ಸಿಪಲ್ ಎಲ್ಲ ಒಂದೇ ಇದೆ. ಸೊ ಪ್ರತಿ ಮನೆಗೆ ಕನೆಕ್ಷನ್ ಕೊಡ್ಬೇಕು, ಅದು ಅರ್ಬನ್ ಇರ್ಬೋದು ರೂರಲ್ ಇರ್ಬೋದು, ಯಾರು ಕೂಡ ವಂಚಿತರಾಗಬಾರ್ದು ಅಥವಾ ಪಬ್ಲಿಕ್ ಟ್ಯಾಪ್ ಹೋಗಬಾರ್ದು ಅನ್ನೋದು ಉದ್ದೇಶ, ಮೂಲ ಉದ್ದೇಶ. ಸೊ ಗವರ್ಮೆಂಟ್ ಆಫ್ ಕರ್ನಾಟಕ JJM ರೂರಲ್ 2023 ಕಂಪ್ಲೀಟ್ ಮಾಡ್ಬೇಕಂತಿದೆ. ಅದನ್ನ ಮುಗಿಸೋ ಅಂತ ಬಂದಾಗ JJM ಅರ್ಬನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಟು ಪ್ರೊವೈಡ್ ಫಂಕ್ಷನಲ್, ಇದು ನಾವು ಹಿಂದೆ ಬರೀ ಟ್ಯಾಪ್ ಕನೆಕ್ಷನ್ ಅಂತ ಹೇಳ್ತಾ ಇದ್ವಿ. ಸೊ ನಾವು ದೇ ಆರ್ ಕಾಲಿಂಗ್ ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಟು ಎವ್ರಿ ರೂರಲ್ ಹೌಸ್ ಹೋಲ್ಡ್ ಫಾರ್ ಪ್ರಾಪರ್ ವಾಟರ್ ಸರ್ವಿಸ್ ಡೆಲಿವರಿ ಆನ್ ರೆಗ್ಯುಲರ್ ಬೇಸಿಸ್ ಅಂದ್ರೆ ಡೈಲಿ at the rate of minimum 55 LPCD. ಇದು ರೂರಲ್. ಅರ್ಬನ್ ಆದ್ರೆ 135 LPCD ಆಗುತ್ತೆ. ಅಂಡ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಟಿ ಆ ಸ್ಟ್ಯಾಂಡರ್ಡ್ಸ್ ಇದೆ, ಅದ್ರ ಪ್ರಕಾರ ಕ್ವಾಲಿಟಿ ಇರಬೇಕಾಗುತ್ತೆ. ಎರಡನೇದು, ಇದರಿಂದ ಏನಾಗುತ್ತೆ, ಟು ಇಂಪ್ರೂವ್ ಹೆಲ್ತ್ ಅಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ರೂರಲ್ ಅಂಡ್ ಅರ್ಬನ್ ಕಮ್ಯುನಿಟೀಸ್, ಅಂಡ್ ಆಲ್ಸೋ ಟು ರೆಡ್ಯೂಸ್ ಬರ್ಡನ್ ಆನ್ ವುಮೆನ್ ಅಂಡ್ ಚಿಲ್ಡ್ರನ್. ಯಾಕಂದ್ರೆ ನೀರಿಗೆ ಬಂದಾಗ ಹೆಚ್ಚು ಬರ್ಡನ್ ಆಗುವಂಥದ್ದು ಲೇಡೀಸ್ಗೆ ಮತ್ತೆ ಮನೇಲಿ ಮಕ್ಕಳಿಗೆ. ಅವ್ರು ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಕೆಲವೊಮ್ಮೆ ಬಡತನ ಇದ್ದಾಗ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಮಕ್ಕಳೇನೆ ನೀರ್ ತರ ಅಂತ ಪ್ರಮೇಯ ಸಾಕಷ್ಟಿದೆ. ಹಾಗಾಗಿ ಈ ತರ ನಾವು ಅಡ್ವಾನ್ಸ್ ಅವ್ರಗಳಿಗೆ ಏನು ನೆಕ್ಸ್ಟ್, ಸೊ ಈ ಏನು ಗೋಲ್ ಇದೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೋಲ್ ಇದೆ, ಅದನ್ನ ಹೇಗೆ ನಾವು ಅಚೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಒಂದು ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ಪ್ಲಾನಿಂಗ್ ಮತ್ತೆ ಇಂಪ್ಲಿಮೆಂಟೇಷನ್ ಅಲ್ಲಿ ಏನು ಅಡ್ವಾನ್ಸ್ ಟೆಕ್ನಾಲಜಿ ಅದನ್ನ ನಾವು ಉಪಯೋಗಿಸ್ಕೊಳ್ಳುವಂಥದ್ದು. ಎಂಪವರಿಂಗ್ ಅರ್ಬನ್ ಅಂಡ್ ರೂರಲ್ ಪಂಚಾಯತ್ ಅಂದ್ರೆ ಟೌನ್ ಸಿಟಿ ಅಂಡ್ ಆಲ್ಸೋ ರೂರಲ್ ಕಮ್ಯುನಿಟಿಗೆ ನಾವು ಸ್ಟ್ರೆಂಥನ್ ಮಾಡ್ಬೇಕಾಗುತ್ತೆ, ಎಂಪವರ್ ಮಾಡ್ಬೇಕಾಗುತ್ತೆ. ಸರ್ವಿಸ್ ಕೊಡೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗುತ್ತೆ ಹೆಚ್ಚು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಬರುತ್ತೆ, ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅಂದ್ರೆ ULB ಇರುತ್ತೆ, ಮತ್ತೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಬೇರೆ ಬೇರೆ ಎಲ್ಲರನ್ನೂ ಕೂಡ ಸ್ಟೇಕ್ ಹೋಲ್ಡರ್ಸ್, ಈವನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ, ಪಬ್ಲಿಕ್ ಬರ್ತಾರೆ. ಸೊ ಇವ್ರಗಳ ಜೊತೆ ಎಲ್ಲ ನಾವು ಕೋಆರ್ಡಿನೇಷನ್ ಮಾಡಿ ಮಾಡ್ಬೇಕಾಗುತ್ತೆ. ಕನ್ವರ್ಜೆನ್ಸ್ ವಿತ್ ಅದರ್ ಪ್ರೋಗ್ರಾಮ್ಸ್, ಅಂದ್ರೆ ಬೇರೆ ಬೇರೆ ಯಾವ್ದಾದ್ರು ಫಂಡಿಂಗ್ ಪ್ರೋಗ್ರಾಮ್ ಇದ್ರೆ ಅದನ್ನು ಕೂಡ ನಾವು ಕನ್ವರ್ಜೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ ಮೆಥಾಡಿಕಲ್ ಅಂದ್ರೆ ಸಿಸ್ಟಮ್ಯಾಟಿಕ್ ಮಾನಿಟರಿಂಗ್ ಪ್ರೋಗ್ರಾಮ್. ಅಂದ್ರೆ ನಾವು ಕರೆಕ್ಟ್ ಏನು ಈ ಪ್ರೋಗ್ರಾಮ್ ಇದೆ ಅದನ್ನ ಮಾನಿಟರ್ ಮಾಡೋದು ಮುಖ್ಯ, ವಿತ್ ಆಟೋಮೆಟಿಕ್ ಕ್ಯಾಪ್ಚರ್ ಆಫ್ ಸರ್ವಿಸ್ ಡೆಲಿವರಿ ಡೇಟಾ ಟು ಎನ್ಶೋರ್ ಕ್ವಾಲಿಟಿ ಆಫ್ ಸರ್ವಿಸಸ್. ಇದು ಬಹಳ ಮುಖ್ಯ. ಅಂದ್ರೆ ಆಟೋಮೇಶನ್ ಮಾಡ್ತೀವಿ, ಆಟೋಮೇಶನ್ ಮಾಡಿ ನಿಮ್ಮ ಅವರು ಚೀಫ್ ಆಫೀಸರ್ ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು, ಅವರ ಟೇಬಲ್ ಡೆಸ್ಕ್ಟಾಪ್ಗೆ ಎಲ್ಲ ಮಾಹಿತಿ ಬರ್ತಾ ಇರ್ಬೇಕದು. ಸೊ ಆ ತರ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಸ್ಟೇಕ್ ಹೋಲ್ಡರ್ಸ್ ಬಂದ್ರೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಸೆಂಟರ್, ಸ್ಟೇಟ್, ಡಿಸ್ಟ್ರಿಕ್ಟ್, ಗ್ರಾಮ ಪಂಚಾಯತ್ ಅಥವಾ ULB, ಕಮ್ಯುನಿಟಿ ಮತ್ತೆ ಕಾಂಟ್ರಾಕ್ಟರ್ಸ್ ಅಂದ್ರೆ ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಅವರು. ಸೊ ಗ್ರಾಂಟ್ಸ್ ಇದು ರೂರಲ್ ಇದೆ, ಬಟ್ ಅರ್ಬನ್ಗೂ ಸ್ವಲ್ಪ ಚೇಂಜಸ್ ಆಗ್ಬೋದು. ಗವರ್ಮೆಂಟ್ ಗ್ರಾಂಟ್ 90%, ಸೆಂಟರ್ 37%. ಇದು ಪ್ಯಾಟರ್ನ್ ಬರುತ್ತೆ. ಸೊ ಅದು ತಾವು ಯಾವ್ದು ಬರುತ್ತೆ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ಬೋದು. ಮತ್ತೆ ಇದರಲ್ಲಿ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಂತಿದೆ. ಸೊ ಅರ್ಬನ್ಗೆ ಯಾವ ತರ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್. ಇಲ್ಲಿ ಏನಾಗಿದೆ, ರೂರಲ್ಗೆ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾಗುತ್ತೆ. ಅದನ್ನ
ಗ್ರಾಮ ಪಂಚಾಯತ್ ಕೂಡ ಡಿಸೈಡ್ ಮಾಡ್ಬೋದು. ಮತ್ತೆ ಈ ಕಾಂಟ್ರಿಬ್ಯೂಷನ್ ಏನ್ ಕಲೆಕ್ಟ್ ಮಾಡ್ತಾರೆ ಮತ್ತೆ ಅದು ಆಫ್ಟರ್ 1 year ವಾಪಸ್ ಕೊಡ್ತೀವಿ ಅಂತ ಹೇಳಿ ಕಂಡೀಷನ್ ಇದೆ. ಈಗ ನೀವು ವಾಟರ್ ಮ್ಯಾನೇಜ್ಮೆಂಟ್ ರೂರಲ್ ಸೆಕ್ಟರ್ ಅಲ್ಲಿ ಅಥವಾ ಅರ್ಬನ್ ಸೆಕ್ಟರ್ ಅಲ್ಲಿ ಮುಂಚೆ ಅಷ್ಟೊಂದು ಒತ್ತಡ ಇರ್ಲಿಲ್ಲ ನಮ್ಗೆ. ಅಂದ್ರೆ ಲೋಕಲ್ ಸೋರ್ಸ್ ಬಾವಿ ಇರ್ಬೋದು, ನದಿ ಇರ್ಬೋದು, ಅಷ್ಟೊಂದು ಡ್ರೈ ಆಗ್ತಿರ್ಲಿಲ್ಲ, ಸಾಕಷ್ಟು ಸಿಕ್ತಿತ್ತು, ಮತ್ತೆ ಜನಸಂಖ್ಯೆ ಕಡಿಮೆ ಇರ್ತಿತ್ತು. ಹಾಗಾಗಿ ಅಷ್ಟೊಂದು ಪ್ರೆಷರ್ ಬರ್ತಿರ್ಲಿಲ್ಲ ಯಾರಿಗೂ. ಆಕ್ಚುಲಿ ಈವನ್ ಓಪನ್ ವೆಲ್ಸ್ ಹೆಚ್ಚು ಡಿಪೆಂಡ್ ಆಗ್ತಾ ಇದ್ರು. ಸಿಂಪಲ್ ಮೆಥಡ್ಸ್ ಇತ್ತು. ಮತ್ತೆ ಯಾರು ಒಂಥರ ಅಡ್ವಾನ್ಸ್ಡ್ ಅಥವಾ ಹೈಟೆಕ್ ಫ್ಲಶ್ ಬಾತ್ ಬೇಕು ಅದು ಇದು ಅಂತ ಹೇಳಿ ಇರ್ತಿರ್ಲಿಲ್ಲ. ಸಿಂಪಲ್ ಲೈಫ್ ಇರ್ತಿತ್ತು ಹಿಂದೆ. ಸೊ ಹೇಗೋ ಮ್ಯಾನೇಜ್ ಆಗ್ತಾ ಇತ್ತು. ನಂತರ 73rd ಅಮೆಂಡ್ಮೆಂಟ್ ವಿಲೇಜಸ್ಗೆ ಮತ್ತೆ 74th ಅಮೆಂಡ್ಮೆಂಟ್ ಸಿಟಿಗಳಿಗೆ, ಅಂದ್ರೆ ULB ಇರ್ಬೋದು, ರೂರಲ್ ಇರ್ಬೋದು, ದೇ ಎಂಪವರ್ ದ ULBs ಫಾರ್ ಮೇಂಟೆನೆನ್ಸ್. ಓನ್ಲಿ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಷ್ಟೇ ನೀವು ಯಾವ್ದಾದ್ರು ಏಜೆನ್ಸಿ ಹೆಲ್ಪ್ ತಗೊಳ್ಬೋದೇ ಹೊರತು ಮೇಂಟೆನೆನ್ಸ್ ಯಾವಾಗ್ಲೂ ULB ಗಳಿಗೆ ಇರುತ್ತದು. ಸೊ ದಟ್ ಈಸ್ ದ ಬೇಸಿಕ್ ಥಿಂಗ್ ಆಸ್ ಪರ್ ದಿ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಪೋಸ್ಟ್ ಇಂಡಿಪೆಂಡೆನ್ಸ್ ಬಂದ್ರೆ ರೂರಲ್ ಅಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಆಗಿದೆ, ಅರ್ಬನ್ ಅಲ್ಲಿ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ ಆಗಿದೆ. ಈಗ ಗವರ್ಮೆಂಟ್ ಇಂದ ಸಾಕಷ್ಟು ಗ್ರಾಂಟ್ಗಳು ಬರ್ತಾ ಇದೆ. JJM ಇದಕ್ ಮುಂಚೆ ಸಾಕಷ್ಟು ಜೇನರ್ಮ್ ಆಗಿದೆ, ಅಮೃತ್ ಆಗಿದೆ, ಸಾಕಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಈಗ JJM ಅರ್ಬನ್ ಅನೌನ್ಸ್ ಮಾಡಿದರೆ 100% ಕವರ್ ಮಾಡ್ಲೇಬೇಕಂತ ಹೇಳಿ. ಯಾಕಂದ್ರೆ ಒಂದು ಯುನೈಟೆಡ್ ನೇಷನ್ಸ್ ಅನೌನ್ಸ್ ಮಾಡಿದ್ದಾರೆ, ಅರ್ಬನ್ ಇರ್ಬೋದು, ಸಿಟಿ ಇರ್ಬೋದು, ಪ್ರತಿಯೊಬ್ಬರಿಗೂ ನೀರು ಕೊಡ್ಬೇಕನ್ನೋದೊಂದು ಗೋಲ್ ಫಿಕ್ಸ್ ಆಗಿದೆ by 2030 ಅಂತ ಹೇಳಿ. ಸೊ ಅದನ್ನ ಅಚೀವ್ ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲ ಗವರ್ಮೆಂಟ್ ಒಂದು ಪ್ರಾಜೆಕ್ಟ್ಸ್ ನ ಅನೌನ್ಸ್ ಮಾಡ್ತಾ ಇದೆ. ಸೊ ಅರ್ಲಿಯರ್ ನಾವು ವಾಟರ್ ಸಪ್ಲೈ ಪ್ರೋಗ್ರಾಮ್ಸ್ ಎಸ್ಪೆಷಲಿ ರೂರಲ್ ಅಲ್ಲಿ ಆಗ್ಲಿ ಅರ್ಬನ್ ಅಲ್ಲಿ ಆಗ್ಲಿ, ಸೊ ಇನ್ವೆಸ್ಟ್ಮೆಂಟ್ಸ್ ಸಾಕಾಗ್ತಿರ್ಲಿಲ್ಲ. ಅಂದ್ರೆ ಕ್ಯಾಪಿಟಲ್ ಮತ್ತೆ ಓನ್ಗೆ. ಸೊ ಇನ್ಕಂಪ್ಲೀಟ್, ಕೆಲವೊಮ್ಮೆ ಬಲ್ಕ್ ಇದ್ರೆ ಡಿಸ್ಟ್ರಿಬ್ಯೂಷನ್ ಇರಲ್ಲ, ಡಿಸ್ಟ್ರಿಬ್ಯೂಷನ್ ಇದ್ರೆ ಬಲ್ಕ್ ಇರಲ್ಲ. ಹೀಗಾಗಿ ಸಾಕಷ್ಟು ಕೊರತೆ ಪ್ರತಿ ಸಿಟಿಲೂ ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಕೆಲವು ಕಡೆ ಓಪನ್ ರಿವರ್ ಸೋರ್ಸ್ ಇರಲ್ಲ, ಸುಮಾರು ಕಡೆ ಇರಲ್ಲ. ನಾರ್ತ್ ಕರ್ನಾಟಕ ಹೋದ್ರೆ ಡ್ರೈ ಆಗ್ಬಿಡ್ತವೆ, ರಿವರ್ಗಳೇ ಡ್ರೈ ಆಗ್ತವೆ. ಅಂತ ಕಡೆ ನಿಮಗೆ ಬಹಳ ಕಷ್ಟ. ಸೊ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಕೆಲವೊಮ್ಮೆ ಗ್ರೌಂಡ್ ವಾಟರ್ ಕೂಡ ಡ್ರೈ ಆಗ್ತಾ ಬರುತ್ತದು, ಯಾಕಂದ್ರೆ ಸುತ್ತಮುತ್ತ ಇರಿಗೇಷನ್ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಗ್ರೌಂಡ್ ವಾಟರ್ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಕೆಲವೊಮ್ಮೆ ಲಾಂಗ್ ಡಿಸ್ಟೆನ್ಸ್ ಇಂದ ಸ್ಕೀಮ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಏನಿದೆ ನೆಸಿಟಿ ಆಫ್ ಸೋರ್ಸ್ ಸಸ್ಟೈನಬಿಲಿಟಿ ಮೆಷರ್ಸ್ ಅಂದ್ರೆ ರೈನ್ ವಾಟರ್ ರೀಚಾರ್ಜ್, ನಮ್ಮ ರಮೇಶ್ ಅವರಂತೂ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಸಾಕಷ್ಟು ಕ್ಲಾಸ್ ತಗೊಂಡಿದ್ದಾರೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸ್ಟೋರೇಜ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು, ರಿಸರ್ವಾಯರ್ಸ್ ಡಿಸಿಲ್ಟಿಂಗ್ ಎಲ್ಲ ಮಾಡೋದು. ಮತ್ತೆ ಇದ್ ಮಾಡೋದ್ರಿಂದ ನಮ್ಮ ವಾಟರ್ ಸಿಸ್ಟಮ್ಸ್ಗೆ ವಾಟರ್ ಸ್ಕೇರ್ಸಿಟಿ ಬರೋದಿಲ್ಲ. ಯಾಕಂದ್ರೆ ಸೋರ್ಸೇ ಇಲ್ಲ ಅಂದ್ರೆ ನಮ್ಗೆ ಏನೇ ಸ್ಕೀಮ್ ಮಾಡಿದ್ರು ಅದು ವರ್ಕ್ ಆಗಲ್ಲ. ಹಾಗಾಗಿ ನಾವ್ ಇದನ್ನೆಲ್ಲ ಅಂದ್ರೆ ಸಸ್ಟೈನಬಲ್ ಸೋರ್ಸ್ ಮಾಡೋದ್ರ ಬಗ್ಗೆ ಕೂಡ ಸಾಕಷ್ಟು ಗಮನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮೇಂಟೆನೆನ್ಸ್ ಸಾಕಷ್ಟು ತಮ್ಗೆಲ್ಲ ತಿಳಿದಿದೆ. ಮೇಂಟೆನೆನ್ಸ್ ಅಂದ ಕೂಡಲೇ ಸ್ವಲ್ಪ ಹೆಡೇಕ್ ಅಂತಾನೆ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಸ್ಟ್ಯಾಂಡರ್ಡ್ ಮೆಥಡ್ಸ್, ಈಗ ಓಂಡಮ್ ಬಗ್ಗೆನೇ ಒಂದು ಸೆಂಟ್ರಲ್ PH ಇಂದ ಮ್ಯಾನ್ಯುಯಲ್ ಬಿಡುಗಡೆ ಮಾಡಿದ್ದಾರೆ, ಆಗ್ಲೇ 2-3 ವರ್ಷ ಆಗಿದೆ. ಅದನ್ನು ಕೂಡ ರೆಫರ್ ಮಾಡಿ ಏನೇ ತೊಂದರೆ ಇದ್ರು ಸಿಸ್ಟಮ್ಯಾಟಿಕ್ ಮೇಂಟೆನೆನ್ಸ್ ಮಾಡಿದ್ರೆ ಅಷ್ಟೇ ನಮ್ದು ಏನೇ ನಾವು ಹೊಸ ಪ್ರಾಜೆಕ್ಟ್ ಇರ್ಲಿ ಹಳೇದಿರ್ಲಿ ಸ್ಮೂತ್ ಆಗಿ ರನ್ ಆಗ್ತಾವು. ನೆಕ್ಸ್ಟ್ ಬಂದ್ರೆ ವಿಲ್ಲಿಂಗ್ನೆಸ್ ಟು ಪೇ, ಅಂದ್ರೆ ಕಸ್ಟಮರ್ಸ್ ನನ್ಗೆ ಏನ್ ನೀರು ಕೊಡ್ತೀರಾ ಅದಕ್ಕೆ ನಾನು ಕೊಡಕ್ ರೆಡಿ ಇದೀನಿ ಅನ್ನೋದ್ರ ಬಗ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಾಗ ಜನಗಳು ಯೂಶುವಲ್ ಆಗಿ ಕೊಡ್ತಾರೆ. ನಿಮ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅವರು ಮತ್ತೆ ಸರಿಯಾಗಿ ಪೇಮೆಂಟ್ ಮಾಡಲ್ಲ. ಇದೊಂದು ವಿಷಸ್ ಸರ್ಕಲ್ ಆಫ್ ಪಾವರ್ಟಿ ತರ. ಸೊ ಇದನ್ನ ನಾವು ಬ್ರೇಕ್ ಮಾಡ್ಬೇಕಾಗುತ್ತೆ. ನೀವು ಒಳ್ಳೆ ಸರ್ವಿಸ್ ಇಂಪ್ರೂವ್ಮೆಂಟ್ ಮಾಡಿ, ಸೊ ಡೆಫಿನೆಟ್ಲಿ ಅವ್ರು ದುಡ್ಡು ಕೊಡ್ತಾರೆ, ನಿಮ್ದು ಸ್ಟ್ರೆಂಥನ್ ಆಗುತ್ತೆ. ಹೀಗೆ ಸೊ ಇದನ್ನ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಮತ್ತೆ ಮೈಂಡ್ ಸೆಟ್, ಯುಟಿಲಿಟಿ ಮೈಂಡ್ ಸೆಟ್ ಅಂದ್ರೆ ನಮ್ದು ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಅನ್ನೋ ತರ ಮೈಂಡ್ ಸೆಟ್ ನಾವು ಡೆವಲಪ್ ಮಾಡ್ಕೊಂಡು ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ಕೂಡಲೇ ಯಾವುದೇ ನೀವು ಪ್ರೈವೇಟ್ ಕಂಪ್ನಿಗಳಿಗೆ ಹೋಗಿ ಪ್ರೈವೇಟ್ ಸರ್ವಿಸ್ ನೋಡಿ, ಮೊಬೈಲ್ ಇರ್ಬೋದು ಅಥವಾ ಟಿವಿ ಇರ್ಬೋದು, ಬೇಕಾದಷ್ಟು ಚಾನಲ್ ಬೇಕಾದಷ್ಟು ಸರ್ವಿಸ್ ಕೊಡ್ತಾ ಇದಾರೆ. ಸೊ ಜನಗಳು ಕೂಡ ಅದನ್ನ ಪೇ ಮಾಡಿ ತಗೊಳ್ತಾ ಇದಾರೆ. ಸೊ ಇದು ನಮ್ದು ಓಕೆ, ನೋ ಲಾಸ್ ನೋ ಪ್ರಾಫಿಟ್ ಅಂತ ಮಾಡ್ತೀವಿ. ಆದ್ರೂ ಕೂಡ ನೀವು ಒಳ್ಳೆ ಸರ್ವಿಸ್ ಕೊಟ್ಟಾಗ ನೋ ಲಾಸ್ ನೋ ಪ್ರಾಫಿಟ್ ಆದ್ರೂ ಅಚೀವ್ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಕಮ್ಯುನಿಟಿ ಓನರ್ಶಿಪ್ ಅನ್ನೋದು ಅಂದ್ರೆ ಈ ಏನ್ ಪ್ರಾಜೆಕ್ಟ್ ಮಾಡ್ತೀವಿ ಅದು ನಮ್ದೇ ಪ್ರಾಜೆಕ್ಟ್, ನಮಗೋಸ್ಕರ ಮಾಡಿದ್ದಾರೆ. ಸೊ ಇದು ನಮ್ದು ಸರಿಯಾಗಿ ಕಾಪಾಡಬೇಕು, ಇದು ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಆ ಮನಸ್ಥಿತಿ ಎಲ್ಲರಿಗೂ ಬರ್ಬೇಕಾಗುತ್ತೆ. ಪಬ್ಲಿಕ್ಗೂ ಬರ್ಬೇಕು ಮತ್ತೆ ಡಿಪಾರ್ಟ್ಮೆಂಟ್ಗೂ ಬರ್ಬೇಕಾಗುತ್ತೆ. ಸೊ ಫೈನಲಿ ಇಟ್ ಈಸ್ ಇಂಪೆರೇಟಿವ್ ಟು ಎಂಗೇಜ್ ಕಮ್ಯುನಿಟೀಸ್, ಅಂದ್ರೆ ಪ್ಲಾನಿಂಗ್ ಇರ್ಲಿ, ಇಂಪ್ಲಿಮೆಂಟೇಷನ್ ಇರ್ಲಿ, ಮ್ಯಾನೇಜ್ಮೆಂಟ್ ಮತ್ತೆ ಮೇಂಟೆನೆನ್ಸ್, ಇಲ್ಲಿ ಈ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಕೂಡ ಎಲ್ಲಾ ಕಮ್ಯುನಿಟೀಸ್ ನ ಇನ್ವಾಲ್ವ್ ಮಾಡ್ಬೇಕಾಗುತ್ತೆ ನಾವು. ಅವಾಗಲಷ್ಟೇ ನಮ್ದು ಹೋಲ್ ಪ್ರಾಜೆಕ್ಟ್ ಸಕ್ಸಸ್ ಆಗಕ್ಕೆ ಸಾಧ್ಯ. ಇವೆಲ್ಲ ಸಾಕಷ್ಟು ನಾರ್ತ್ ಇಂಡಿಯಾದಲ್ಲೆಲ್ಲ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ
ಕಮ್ಯುನಿಟಿ ಓನರ್ಶಿಪ್ ಮಾಡಲೇಬೇಕಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಎಲ್ಲ ಬರಬೇಕಾಗುತ್ತೆ ನಾವು. ಲಾಸ್ಟ್ 5 years ಅಲ್ಲಿ ಈ ಹೌಸಿಂಗು, ಟಾಯ್ಲೆಟ್ಸ್, ಎಲೆಕ್ಟ್ರಿಸಿಟಿ, ಕುಕಿಂಗ್ ಗ್ಯಾಸ್ ಫ್ರೀ ಕೊಡುವಂಥದ್ದು ಬಡವರಿಗೆ, ಹೆಲ್ತ್ ಕೇರ್ ಸಿಸ್ಟಮ್ ಇಂಪ್ರೂವ್ ಮಾಡೋದು, ಫೈನಾನ್ಷಿಯಲ್ ಸರ್ವಿಸ್, ಸೋಷಿಯಲ್ ಸೆಕ್ಯೂರಿಟಿ, ಬ್ರಾಡ್ಬ್ಯಾಂಡ್ ಒಳ್ಳೆ ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗಿದಾವೆ, ರೋಡ್ಸ್ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲಾ ಫೀಲ್ಡ್ ಅಲ್ಲೂ ಆಗ್ತಾ ಇದೆ. ಬಟ್ ಇವಾಗ ಜನಗಳು ಏನ್ ಕೇಳ್ತಾರೆ, ನಮ್ಗೆ ಒಳ್ಳೆ ವಾಟರ್ ಸರ್ವಿಸ್ ಕೊಡಿ ಅನ್ನೋಂಥದ್ದು ಬಂದಿದೆ. ಸಾಕಷ್ಟು ಕಡೆ ಸಾಕಷ್ಟು ತೊಂದರೆ ಇದೆ, ಸೋರ್ಸ್ ಇಂದಾಗ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಇದು ಹೀಗಾಗ್ಬಿಟ್ಟು ತೊಂದರೆ ಇದೆ. ಸೊ ಇದನ್ನ ಇಂಪ್ರೂವ್ ಮಾಡಿ ಮತ್ತೆ ಈಸ್ ಆಫ್ ಲಿವಿಂಗ್ ಚೆನ್ನಾಗಿ ಮಾಡಿ ಅಂತಾನೆ ಎಲ್ಲರದು ಬೇಡಿಕೆ ಇದೆ. ಸೊ ಅದನ್ನ ಈಗ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ. ಮತ್ತೆ ತಾರೀಫ್ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ULBನ ಕೂಡ ಇದನ್ನ ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಅವರ ಒಂದು ಸಿಟಿ ಇರ್ಬೋದು, ಹಳ್ಳಿ ಇರ್ಬೋದು, ಅದ್ರ ಬೇಸಿಸ್ ಮೇಲೆ ಅಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ, ಸೋರ್ಸ್ ಎಷ್ಟು ದೂರ ಇದೆ, ಎಷ್ಟು ಹೆಡ್ ಇದೆ, ಪಂಪಿಂಗ್ ಹೆಡ್, ಆ ಕಾಸ್ಟ್ ಮೇಲೆ, ಓಂಡಮ್ ಕಾಸ್ಟ್ ಮೇಲೆ ನಾವು ತಾರೀಫ್ ಫಿಕ್ಸ್ ಮಾಡ್ಬೇಕಾಗುತ್ತೆ. 2011 ಅಲ್ಲಿ ಒಂದು ಗವರ್ಮೆಂಟ್ ಆರ್ಡರ್ ಅಲ್ಲಿ ಬೇಸಿಕ್ ಕೊಟ್ಟಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಮತ್ತೆ ಎವ್ರಿ 3 years ಅದನ್ನ ಇನ್ಕ್ರೀಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾವು ವರ್ಕೌಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ನಾವು ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇದು ಡೆಫಿನಿಷನ್ ಅಫಿಷಿಯಲ್ ಆಗಿ ಜಲ್ ಜೀವನ್ ಮಿಷನ್ ಕಾನ್ಸೆಪ್ಟ್ ಹೋದಾಗ, ಎ ಟ್ಯಾಪ್ ಕನೆಕ್ಷನ್ ಟು ಎ ರೂರಲ್ ಆರ್ ಅರ್ಬನ್ ಫಾರ್ ಪ್ರೊವೈಡಿಂಗ್ ಡ್ರಿಂಕಿಂಗ್ ವಾಟರ್ ಇನ್ ಅಡಿಕ್ವೇಟ್ ಕ್ವಾಂಟಿಟಿ ಆಫ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಟಿ ಆನ್ ರೆಗ್ಯುಲರ್ ಬೇಸಿಸ್ ಅಂತ ಇದು ಡೆಫಿನಿಷನ್. ಫಂಕ್ಷನಾಲಿಟಿ ಬಂದ್ರೆ ಅಡಿಕ್ವೇಟ್ ಕ್ವಾಂಟಿಟಿ ಅಂದ್ರೆ ಇಂಡೆಫಿನೆಟ್ ಅಂತ ಹೇಳಕ್ಕಾಗಲ್ಲ. ರೂರಲ್ಗಾದ್ರೆ ಮಿನಿಮಮ್ 55 ಎಲೆಕ್ಟ್ರಿಸಿಟಿ ಬದಲು ಅವ್ರಿಗೆ 40, 55, 70, 80, 85 ಹೀಗೆಲ್ಲ ಚೇಂಜ್ ಆಗ್ತಾ ಇತ್ತು. ಇವಾಗ ಮಿನಿಮಮ್ ಅಷ್ಟು ಕೊಡಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಅರ್ಬನ್ ಬಂದ್ರೆ ಮಿನಿಮಮ್ 135 ಎಲೆಕ್ಟ್ರಿಸಿಟಿ ಕೊಡಿ ಅಂತ ಹೇಳಿ ನಮ್ಮ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ. ನೆಕ್ಸ್ಟ್ ಕ್ವಾಲಿಟಿಗೆ ಬಂದ್ರೆ IS ಕೋಡ್ ಫಿಕ್ಸ್ ಮಾಡಿದ್ದಾರೆ 10,500 2012 ಸ್ಟ್ಯಾಂಡರ್ಡ್ ಪ್ರಕಾರ. ಸೊ ಅದ್ರ ಪ್ರಕಾರ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಅದನ್ನ, ಅದು ಬಹಳ ಡೀಟೇಲ್ ಆಗಿದೆ. ಅಂದ್ರೆ ಅದನ್ನ ನಾವೇನ್ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗಿಲ್ಲ. ಅದಕ್ಕೆಲ್ಲ ಏಜೆನ್ಸಿಗಳಿದ್ದಾರೆ, ಟೆಸ್ಟಿಂಗ್ ಲ್ಯಾಬೊರೇಟರಿ ಇದೆ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮಾಡ್ತಾರೆ, ಪೊಲ್ಯೂಷನ್ ಕಂಟ್ರೋಲ್ ಅಲ್ಲಿ ಮಾಡ್ತಾರೆ. ಸೊ ಅಂತ ಕಡೆ ನಾವು ಮಾಡಿಸ್ಬೇಕಾಗುತ್ತೆ. ಸೊ ಫೈನಲಿ ಇದನ್ನ ಫಸ್ಟ್ ಅಡಿಕ್ವೇಟ್ ಕ್ವಾಂಟಿಟಿ, ಕ್ವಾಲಿಟಿ ಮೇಂಟೈನ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಕಂಟಿನ್ಯೂಸ್ ಸಪ್ಲೈ ನಾವು ಅಚೀವ್ ಮಾಡ್ಬೇಕಂತೇಳಿ ಫೈನಲಿ ಟಾರ್ಗೆಟ್ ಇಟ್ಕೊಳ್ಬೇಕಾಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ಸ್, ಇದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದೆ. ಟೇಬಲ್ 1 ಅಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್, ಆರ್ಗಾನಿಕ್ ಕಾಂಪೌಂಡ್ಸ್ ಏನೇನಿದೆ ಅದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಕಲರ್, ಓಡರ್, pH ವ್ಯಾಲ್ಯೂಸ್, ಟೇಸ್ಟ್, ಟರ್ಬಿಡಿಟಿ ಈ ತರ. ಸೊ ಟೇಬಲ್ 2 ನಲ್ಲಿ ಸಬ್ಸ್ಟೆನ್ಸಸ್ ಅಂದ್ರೆ ಬೇಸಿಕ್ ಸಬ್ಸ್ಟೆನ್ಸಸ್ ಎಕ್ಸೀಡ್ ಆಗಬಾರ್ದು ಅಂತ ಹೇಳಿ ಲಿಮಿಟ್ಸ್ ಕೊಟ್ಟಿದ್ದಾರೆ. ಇದನ್ನ ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ ಮೆಥಡ್ಸ್ ಅಲ್ಲಿ ಮಾಡ್ತಾರೆ ಅವರು. ಇದು ಕಂಟಿನ್ಯೂ ಆಗುತ್ತೆ ಇದು ಅದನ್ನೇ. ನೆಕ್ಸ್ಟ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಕೂಡ ಲಿಮಿಟ್ ಇರಬೇಕಾಗುತ್ತೆ. ಅದ್ರ ಬಗ್ಗೆ ತಮಗೆ ಗೊತ್ತಿದೆ, ಕೆಲವು ಕಡೆ ಫ್ಲೋರೈಡ್ ಎಲ್ಲ ಜಾಸ್ತಿ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ರೆ ಟೇಬಲ್ 4 ನಲ್ಲಿ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಏನಾದ್ರು ಇದೆಯಾ, ಸೊ ಅದ್ರ ಬಗ್ಗೆ ಕೂಡ ನಾವು ಎನ್ಶೂರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪೆಸ್ಟಿಸೈಡ್ಸ್, ಈಗ ಸಾಧಾರಣ ತಮಗೆ ಗೊತ್ತಿದೆ ಸಾಕಷ್ಟು ಈಗ ಪೆಸ್ಟಿಸೈಡ್ಸ್ ಎಲ್ಲ ರೆಸಿಡ್ಯೂಸ್ ರಿವರ್ ಅಲ್ಲಿ ಬಂದ್ಬಿಟ್ಟು ಇದಕ್ಕೆ ನಾವು ನಾನ್ ಪಾಯಿಂಟ್ಸ್ ಪೊಲ್ಯೂಷನ್ ಅಂತ ಹೇಳ್ತಾರೆ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದು ಕೂಡ ಸಾಕಷ್ಟು ಈಗ ನದಿಗೆ ಅಥವಾ ಕಾಲುವೆಗಳಿಗೆ ಸೇರಿ ಫೈನಲಿ ಅದು ನದಿಗೆ ಸೇರಿ ನಮ್ಮ ವಾಟರ್ ಸೋರ್ಸ್ ಹತ್ರ ಬರೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಪೆಸ್ಟಿಸೈಡ್ಸ್ ರೆಸಿಡ್ಯೂಸ್ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾರು ನಾವು ಟೆಸ್ಟ್ ಮಾಡಿಸಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನ್ಯಾಚುರಲಿ ಬ್ಯಾಕ್ಟೀರಿಯಾಲಜಿಕಲ್ ಕ್ವಾಲಿಟಿ ಅಂತೂ ಇದು ರೆಗ್ಯುಲರ್ ಆಗಿ ಮಾಡ್ಬೇಕಾಗುತ್ತೆ. ನಮ್ಮ CPHU ಮ್ಯಾನ್ಯುಯಲ್ ಅಲ್ಲಿ ಇದೆ, ಅದು ಸ್ಟ್ಯಾಂಡರ್ಡ್ಸ್ ಎಷ್ಟು ಮಾಡಬೇಕು, ಯಾವ ತರ ಸ್ಯಾಂಪಲ್ ತೆಗಿಬೇಕು, ಇವೆಲ್ಲ ಡೀಟೇಲ್ ಆಗಿದೆ. ಸೊ ಅದ್ರ ಪ್ರಕಾರ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಒಂದು ಕೇಸ್ ಸ್ಟಡಿ ಏನು ನಾವು ಮಾಡಿದ್ವಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ. ಇದು ಅರ್ಬನ್ ರೂರಲ್ ಅಂತಲ್ಲ, ಈ ಕನೆಕ್ಷನ್ ಮಾಡೋ ಮೆಥಡ್ ಅಂತೂ ಎಲ್ಲ ಕಾಮನ್ ಇದೆ. ಹಾಗಾಗಿ ನಾನು ಈ ಎಕ್ಸಾಂಪಲ್ ಹೇಳ್ತೀನಿ, ಯಾಕೆಂದ್ರೆ ಇದು JJM ರೆಫರೆನ್ಸ್ ಇಟ್ಕೊಂಡು ಮಾಡಿರೋಂಥದ್ದು. ಈಗ ಅರ್ಬನ್ ಆಗ್ಲಿ ರೂರಲ್ ಆಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಈ JJM ಪ್ರಿನ್ಸಿಪಲ್ಸ್ ಒಂದೇ ಇರುತ್ತೆ. ಹಾಗಾಗಿ ನಾನು ಇದನ್ನ ಎಕ್ಸಾಂಪಲ್ ನೋಡ್ತೀನಿ, ಯಾಕಂದ್ರೆ ಇನ್ನ JJM ಅರ್ಬನ್ DPR ಹಂತದಲ್ಲಿದೆ. ಸೊ ಈ ಏನು ಲೆಸನ್ ನಾವು ಕಲ್ತಿದೀವಿ ಅದನ್ನ ಅಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ತಾವು ಯೋಚನೆ ಮಾಡ್ಬೋದು. ಸೊ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಗ್ಗೆ ಹೇಳೋದಾದ್ರೆ HDP ಪೈಪ್ ನೆಟ್ವರ್ಕ್ ಈಗಾಗಲೇ ಸಾಕಷ್ಟು ಸಿಟಿಗಳಲ್ಲೂ ಕೂಡ ಬದಲಾವಣೆ ಆಗಿದೆ. PVC ಬದಲು ಎಲ್ಲಾ ಕಡೆನೂ HDP ನೆಟ್ವರ್ಕ್ ಹಾಕ್ತಾ ಇದೀವಿ. ಒಂದು ನಿಮ್ಗೆ ಲೋಯರ್ ಡಯಾಮೀಟರ್ ಅಂದ್ರೆ ಅಪ್ ಟು 110 ಲಾಂಗರ್ ಲೆಂತ್ ಸಿಗುತ್ತೆ, ಅಪ್ ಟು 100 ಮೀಟರ್ ಲೆಂತ್ ಸಿಂಗಲ್ ಪೈಪ್ ಹಾಕೋ ಇದೆ. ಮತ್ತೆ ಜಾಯಿಂಟ್ ವೆಲ್ಡಿಂಗ್ ಜಾಯಿಂಟ್ಸ್ ಬರುತ್ತೆ. ಸೊ ವಾಟರ್ ಲಾಸಸ್ ಎಲ್ಲ ಕಡಿಮೆ ಆಗುತ್ತೆ, ಮೇಂಟೆನೆನ್ಸ್ ಈಸಿ ಆಗುತ್ತೆ. ನೆಕ್ಸ್ಟ್ ರಿಕ್ವೈರ್ಡ್ ಪ್ರೆಷರ್ ಅಂದ್ರೆ ನಮ್ಮ CPHU ಮ್ಯಾನ್ಯುಯಲ್ ಅಲ್ಲಿ ಅರ್ಬನ್ ಏರಿಯಾಸ್ಗೆಲ್ಲ ಮಿನಿಮಮ್ 7 ಮೀಟರ್ಸ್ ಮ್ಯಾಕ್ಸಿಮಮ್ 22 ಮೀಟರ್ಸ್ ರೇಂಜ್ ಅಲ್ಲಿ ನೀರು ಕೊಡ್ಬೇಕಂತಿದೆ.
ಸೊ ಅದನ್ನ ನಾವು ಕೊಡಬೇಕು. ಕ್ವಾಲಿಟಿ ನಮ್ಗೆ ತೋರಿಸಿದೀನಿ, ಅದ್ರ ಪ್ರಕಾರ ಕ್ವಾಲಿಟಿ ಇರಬೇಕಾಗುತ್ತೆ. ಮತ್ತೆ ವಾಟರ್ ಮೀಟರ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ನೀವು ಯಾವುದೇ ನಿಮ್ಗೆ ಪ್ರೆಷರ್ ಅಚೀವ್ ಮಾಡ್ಬೇಕಾಗ್ಲಿ ಅಥವಾ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ವಾಟರ್ ಮೀಟರ್ ಇರಲೇಬೇಕು. ಇಲ್ಲ ಅಂದ್ರೆ ಕೆಳಗಡೆ ಅಂದ್ರೆ ಡೌನ್ ಅಲ್ಲಿರೋ ಮನೆಗಳು ಹೆಚ್ಚು ನೀರು ಡ್ರಾ ಮಾಡಿ ನ್ಯಾಚುರಲ್ ಆಗಿ, ಮತ್ತೆ ಅಪ್ಪಲ್ಲಿರೋರ್ಗೆ ನೀರು ಬರಲ್ಲ. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಒನ್ ಆಫ್ ದಿ ಮೆಥಡ್ ಇಸ್ ವಾಟರ್ ಮೀಟರ್ ಹಾಕ್ಲೇಬೇಕು. ಯಾವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಆ ಕನ್ಸ್ಯೂಮರ್ ಕೂಡ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸರ್ವೆ ಮಾಡಿದ್ದಾರೆ ಚಾಮರಾಜನಗರದಲ್ಲಿ. ಸರ್ವೆ ಮಾಡಿದ್ದು ಮೋಸ್ಟ್ ಅಡ್ವಾನ್ಸ್ಡ್ ಮೆಥಡ್ ಅಂದ್ರೆ ಡ್ರೋನ್ ಸರ್ವೆ ಮಾಡಿದ್ದಾರೆ. ಮೋಸ್ಟ್ ಅಕ್ಯುರೇಟ್ ಇದೆ. ನಿಮ್ಗೆ ಫಿಸಿಕಲಿ ನೋಡ್ಬೋದು ನೀವು ನಿಮ್ಮ ಸಿಟಿ ಹೆಂಗಿದೆ ಅಂತ ಹೇಳಿ ಈ ಹೆಲಿಕಾಪ್ಟರ್ ನಾವು ನೋಡೋ ತರ ಕಾಣಿಸುತ್ತೆ ಅದು ಮ್ಯಾಪ್. ಸೊ ಅದಕ್ಕೆಲ್ಲ ಡ್ರೋನ್ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಅದನ್ನ ಏರಿಯಾ ಫಿಕ್ಸ್ ಮಾಡಿ ಒಂದು ಡ್ರೋನ್ ಸರ್ವೆ ಮಾಡ್ತಾರೆ. ಸೊ ಇದು ಟೋಪೋಗ್ರಫಿಕಲ್ ಸರ್ವೆ ರಿಸಲ್ಟ್ಸ್. ಅಂದ್ರೆ ನಿಮ್ಗೆ ಎಲ್ಲಿ ಗುಡ್ಡ ಇದೆ, ಎಲ್ಲಿ ತಗ್ಗಿದೆ, ಎಲ್ಲಿ ಕಾಂಟೂರ್ ಬೇಕಾದ್ರೆ ಕಾಂಟೂರ್ ಬರ್ತವೆ. ಸೊ ಇದು ಮೋಸ್ಟ್ ಅಡ್ವಾನ್ಸ್ಡ್. ಸೊ ಸರ್ವೆ ಮಾಡಿದಾಗ ಈ ತರ ಕಾಣುತ್ತೆ ನಿಮ್ಗೆ. ಅಂದ್ರೆ ಮಡ್ ರೋಡ್ ಇದೆಯಾ, ಕಾಂಕ್ರೀಟ್ ರೋಡ್ ಇದೆಯಾ, ಶೋಲ್ಡರ್ಸ್ ಇದೆಯಾ ಇಲ್ವಾ, ಅಸ್ಫಾಲ್ಟ್ ರೋಡ್ ಇದೆಯಾ. ಸೊ ರೋಡ್ ಕಟಿಂಗ್ ಮೇನ್ ಬರುತ್ತೆ ನಮ್ದು. ಯಾಕಂದ್ರೆ ಒಳ್ಳೆ ರೋಡ್ ಆಗಿರುತ್ತೆ ಸಿಟಿಗಳಲ್ಲಿ, ಹಳ್ಳಿಗಳಲ್ಲಿ. ರೋಡ್ ಕಟಿಂಗ್ ಮಾಡಿದಾಗ ಪಬ್ಲಿಕ್ ಗಲಾಟೆ ಮಾಡ್ತಾರೆ, ಮತ್ತೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೂಡ ಅದನ್ನ ಅಬ್ಜೆಕ್ಷನ್ ಮಾಡ್ಬೋದು. ಹಾಗಾಗಿ ನಾವು ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಏನೋ ಸರ್ವೆ ಮಾಡ್ಕೊಂಡೋಗಿ ಒಂದು ಡಿಸೈನ್ ಮಾಡಿ ಏನೋ ಒಂದು ಪೈಪ್ ಹಾಕೋದಲ್ಲ. ಡೀಟೇಲ್ ಆಗಿ ನಮ್ಗೆ ಮಾಹಿತಿ ಇರಬೇಕಾಗುತ್ತೆ. ಎಷ್ಟು ಕಟ್ ಮಾಡ್ತೀವಿ, ಅದಕ್ಕೆ ಕಟ್ ಮಾಡದೇ ಇರೋ ರೀತಿ ಮಿನಿಮಮ್ ಅದನ್ನ ಡಿಸ್ಟರ್ಬ್ ಮಾಡೋ ತರ ಯಾವ ತರ ನಾವು ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಆ ಬೇಸಿಕ್ ಡೇಟಾ ಕಲೆಕ್ಟ್ ಮಾಡೋದು ಒಳ್ಳೇದು. ಸೊ ಈಗ ನಾವೇನ್ ಮಾಡಿದ್ವಿ, 4 ಮೀಟರ್ ಬಿಡ್ತು ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ ಅಲ್ಲಿ. ಸಿಟಿ ಕೂಡ ಅದು ಆತರ ನಾವು ಮೈನರ್ ಚೇಂಜಸ್ ಮಾಡ್ಬೇಕು. ಕೆಲವೊಮ್ಮೆ 6 ಮೀಟರ್ ಅಂತ ಇಡ್ತೀವಿ ಸಿಟಿಗಳಲ್ಲಿ. ಸೊ ಅವಾಗ ಮೋರ್ ದನ್ 4 ಅಥವಾ 6 ಮೀಟರ್ ಆದಾಗ ಎರಡು ಕಡೆ ನಾವು ಪೈಪ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಮೇನ್ ರೋಡ್ ಇರ್ತವೆ, ಡಬಲ್ ರೋಡ್ ಇರ್ತವೆ, ಅಂತ ಕಡೆ ನಾವು ಎರಡು ಸೈಡ್ ಹಾಕಿದಾಗ ಕ್ರಾಸ್ ಕಟಿಂಗ್ ಮಿನಿಮೈಸ್ ಆಗುತ್ತೆ. ಇಲ್ಲಾಂದ್ರೆ ಒಳ್ಳೆ ರೋಡ್ ಮಾಡಿರ್ತೀವಿ, ಮತ್ತೆ ಎಲ್ಲ ಹಾಫ್ ಇಂಚ್ ಕನೆಕ್ಷನ್ ಮಾಡ್ಲಿಕ್ಕೆ ಕಟ್ ಮಾಡ್ತಾರೆ, ಮತ್ತೆ ಹೋಲ್ ರೋಡೇ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಗ್ರಾಜುಯಲಿ. ಮೋರ್ ದನ್ ಮಿನಿಮಮ್ ಲೆಸ್ ದನ್ 4 ಮೀಟರ್ ಇದ್ರೆ ಸಿಂಗಲ್ ಸೈಡ್ ಹಾಕ್ತಿವಿ, ಮೋರ್ ದನ್ 4 ಮೀಟರ್ ಇದ್ರೆ ಬೋತ್ ಸೈಡ್ಸ್. ಸಿಟಿಗಳು ಕೆಲವು ಕಡೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲೆಲ್ಲ 6 ಮೀಟರ್ ಸ್ಟ್ಯಾಂಡರ್ಡ್ ಇಟ್ಕೊಂಡಿದೀವಿ. ಡೆಪ್ತ್ ಆಫ್ ಎಕ್ಸ್ಕವೇಷನ್, ಸೊ ಇಂಟೀರಿಯರ್ ಕಾಂಕ್ರೀಟ್ ರೋಡ್ ಅಂದ್ರೆ ಮನೆಗಳು ಹೆಚ್ಚಿರೋ ಕಡೆ ಸಣ್ಣ ಸಣ್ಣ ರೋಡ್ಗಳು, ಗಲ್ಲಿಗಳು ಅಂತ ಕಡೆ ಕಾಂಕ್ರೀಟ್ ಫುಲ್ ಹಾಕ್ಬಿಟ್ಟಿದ್ದಾರೆ, ಎಂಡ್ ಟು ಎಂಡ್ ಕಾಂಕ್ರೀಟ್ ಹಾಕಿದ್ದಾರೆ. ಸೊ ಅಂತ ಕಡೆ ನಾವು 10 ಕ್ವಶನ್ ಮಿನಿಮಮ್ ಕ್ವಶನ್ 1 ಮೀಟರ್ ಅಂತ ಇಟ್ಕೊಂಡು ಜನರಲ್ ಆಗಿ ನಾವು ಮಾಡ್ತೀವಿ. ಬಟ್ ಇದು ಎಕ್ಸೆಪ್ಷನ್ ಅಂತ ಹೇಳಿ 0.5 ಮೀಟರ್ 0.4 ಮೀಟರ್ ಅಷ್ಟೇ ಇಟ್ಕೊಂಡಿದೀವಿ. ಅದು ಮುಂದೆ ನಮಗೆ ತೋರಿಸ್ತೀನಿ ನಾನು. ಸೊ ನಾರ್ಮಲಿ ಮೇನ್ ರೋಡ್ಗಳು ಅಥವಾ ಬರೀ ಅರ್ಥ ಇದೆ ಅಂತ ಕಡೆ ನಾವು 1 ಮೀಟರ್ ಆಸ್ ಯೂಶುವಲ್ ಕ್ವಶನ್ ಇಟ್ಕೊಂಡು ನಾವು ಮಾಡ್ಬೋದು. ಸೊ ಇದು ನೋಡ್ಬೋದು ತಾವು, ಈ ಕಾಂಕ್ರೀಟ್ ರೋಡ್, ಅಸ್ಫಾಲ್ಟ್ ರೋಡ್ಗಳಿಗೆ ಎಷ್ಟು ಬೇಕಷ್ಟೇ ಅದ್ ನಾವು ತೆಗೆದ್ರೆ ಬರೀ 200 mm ಅಂದ್ರೆ 20 ಸೆಂಟಿಮೀಟರ್ ಅಷ್ಟೇ ಬಿಡ್ತು ಕಟಿಂಗ್ ಮಾಡ್ತಾ ಇರೋಂಥದ್ದು. 0.5 ಬಿಡ್ತು ಅಷ್ಟೇ. ಆ ಕಾಂಕ್ರೀಟ್ ಥಿಕ್ನೆಸ್ ಅಬೌಟ್ 20 ಸೆಂಟಿಮೀಟರ್ ಬರುತ್ತೆ. ಕೆಳಗಡೆ ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾರೆ. ಈಗ ರೋಡ್ ಪೈಪ್ಲೈನ್ ಎಕ್ಸ್ಕವೇಷನ್ ಟೈಮಲ್ಲೇ ವೆಹಿಕಲ್ ಓಡಾಡ್ಬೋದು, ಆ ತರ ಸ್ಥಿತಿ ಇದೆ. ಸೊ ಹೆಚ್ಚು ಡಿಸ್ಟರ್ಬ್ ಆಗಲ್ಲ. ಅದನ್ನ ಅದೇ ರೀತಿ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ಬೋದು. ಎಕ್ಸ್ಕವೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೆ ರೆಸ್ಟೋರೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ಏನ್ ಸೇವಿಂಗ್ ಆಗುತ್ತೆ ಅದು ನಾವು ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡಿದೀವಿ. ಯಾಕಂದ್ರೆ ಇಲ್ಲೆಲ್ಲ ಆಕ್ಷನ್ ಪ್ಲಾನ್ ಆಗಿತ್ತು ಮುಂಚೆನೆ. ಅಂದ್ರೆ ನಿಮ್ ಒಂದೊಂದು ವಿಲೇಜ್ಗೆ ಅಲೋಕೇಶನ್ ಕೊಟ್ಬಿಟ್ಟಿದ್ರು ಮುಂಚೆನೆ. ಆಕ್ಷನ್ ಪ್ಲಾನ್ ಅಮೌಂಟ್ ಫಿಕ್ಸ್ ಆಗೋಗಿತ್ತು. ಆ ಅಮೌಂಟ್ ಒಳಗೇನೆ ನಾವು ಕೆಲವು ಕಡೆ ಉಳಿಸ್ಕೊಂಡು ಕೆಲವು ಕಡೆ ಮೆಟೀರಿಯಲ್ಗೆ ಹೆಚ್ಚು ಫೋಕಸ್ ಮಾಡಿ ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಅನುಕೂಲ ಆಗೋ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೇವೆ ನಾವು. ಸೊ ಪ್ಲಾನಿಂಗ್ ಬಗ್ಗೆ ಬಂದ್ರೆ ಜನರಲಿ ಇದೆಲ್ಲ ಕಡೆಗೂ ನಾವು ಮಾಡ್ತೀವಿ. ಸಿಟಿ ಆಗ್ಲಿ ಇದಾಗ್ಲಿ ಪಾಪ್ಯುಲೇಷನ್ ಫೋರ್ಕಾಸ್ಟಿಂಗ್ ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲಿ ಮಾಡ್ತೀವಿ ಅದೆಲ್ಲ. ಮತ್ತೆ ಡಿಮಾಂಡ್ ಎಸ್ಟಿಮೇಷನ್ ಮಾಡ್ತೀವಿ. ನೆಕ್ಸ್ಟ್ ಇದು ಅರ್ಬನ್ ಆದ್ರೆ 135 LPCD ತರ ಮಾಡ್ತೀವಿ, ರೂರಲ್ ಆದ್ರೆ 55 LPCD. ಮತ್ತೆ ಇವೆಲ್ಲ ಹೈಡ್ರಾಲಿಕ್ ಡಿಸೈನ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮೆಥಡ್ಸ್ ಇದೆ, ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಇದೆ, ಅದನ್ನ ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲಿ ನಾವು ಮಾಡ್ತೀವಿ. ಇದನ್ನೆಲ್ಲ ಕನ್ಸಲ್ಟೆಂಟ್ಸ್ ಮಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಏನು ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಾಟರ್ ಜಂಪ್ಸ್ ಅಂತ ಹೇಳಿ ಸಾಫ್ಟ್ವೇರ್ ಅಲ್ಲಿ ಝೋನಿಂಗ್ ಮಾಡಿ ಡಿಸೈನ್ ಮಾಡುವಂತದ್ದು. ಅಂದ್ರೆ ಹೈಟ್ ಎಷ್ಟಿದೆ, ಎಲಿವೇಶನ್ ತುಂಬಾ ಡಿಫ್ರೆನ್ಸ್ ಆದ್ರೆ ಅದಕ್ಕೆ ಝೋನಿಂಗ್ ಮಾಡ್ಬಿಡ್ತೇವೆ. ಹಾಗಾಗಿ ತುಂಬಾ ಡಿಫ್ರೆನ್ಸ್ ಆಗ್ಬಾರ್ದು. ಎಷ್ಟು ವಾಟರ್ ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ಎಷ್ಟು ಓವರ್ ಟ್ಯಾಂಕ್ ಕೆಪಾಸಿಟಿ ಮಾಡಬೇಕು, ಸೊ ಟ್ಯಾಂಕ್ ಎಕ್ಸಿಸ್ಟಿಂಗ್ ಸಾಲಿಲ್ಲ ಅಂದ್ರೆ ಹೊಸ ಟ್ಯಾಂಕ್ ಕಟ್ಟೋದ್ರ ಬಗ್ಗೆ. ಸೊ ಇವೆಲ್ಲ ಡೀಟೇಲ್ ಪ್ಲಾನಿಂಗ್ ನಾವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೆಟ್ವರ್ಕ್ ಪೈಪ್ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ, ಈಗ ವಿಲೇಜ್ ಅಲ್ಲಿ ಅಲ್ಲೆಲ್ಲ ಒಂದು ಸುಮಾರು ಕಡೆ ಕೆಲವು ಕಡೆ ತಮಿಳುನಾಡಲ್ಲಿ ಜೆ ಪೈಪೇ ಹಾಕ್ಬಿಟ್ಟಿದ್ದಾರೆ. ಓಪನ್ ಅಂದ್ರೆ
ಲೀಕ್ ಆಗೋದು ಕಾಣಿಸ್ಲಿ ಅಂತ ಹೇಳಿ ಎಕ್ಸ್ಪೋಸ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಅದು ಅವರು ಸಿಇಒ ಇದನ್ನ ಮಾಡ್ಬೋದಾ ವೆರಿಫೈ ಮಾಡಿ ಅಂತ ಹೇಳಿ ನಾವು ತಮಿಳ್ನಾಡಿಗೆಲ್ಲ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ಬಟ್ ಅದು ಓಡಾಡ್ಲಿಕ್ಕೆಲ್ಲ ಅಬ್ಸ್ಟ್ರಕ್ಷನ್ ಆಗುತ್ತೆ, ಹಾಗಾಗಿ ಅದು ಮೆಥಡ್ ಮಾಡ್ಲಿಕ್ಕೆ ನಾವು ಒಪ್ಲಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂತ ಹೇಳಿದ್ರೆ HDP ಎಸ್ಪೆಷಲಿ ಟೆಂಪರೇಚರ್ ಎಫೆಕ್ಟ್ ಅದ್ರ ಮೇಲೆ ಆಗುತ್ತೆ. ಅದನ್ನ ಸ್ವಲ್ಪ ನಾವು ಡಿಸೈನ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆಯಲ್ಲಿ ಭೂಮಿ ಕೂಡ ಸ್ವಲ್ಪ ಕಾಯ್ದಾಗ ಆ ಟೆಂಪರೇಚರ್ ನಮ್ ಪೈಪ್ ಎಂಟಿ ಇರುತ್ತೆ, ಅಂದ್ರೆ ನೀರಿರಲ್ಲ. ಸೊ ಭೂಮಿ ಅಂಶಕ್ಕೆ ಅದು ಒಂದೊಂದು 10 ಡಿಗ್ರಿ ವೇರಿ ಆದಾಗ್ಲೂ ನಮ್ಮ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅವೆಲ್ಲ ಡಿಟೇಲ್ ಡಿಸೈನ್ ಅಲ್ಲಿ ಇದೊಂದು ಸ್ವಲ್ಪ ನಾವು ವೆರಿಫೈ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅದು ಹಾಟ್ ಕಂಡೀಷನ್ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ನಾವು ನೋಡ್ಕೊಂಡು ಆಕ್ಚುಯಲ್ ಸ್ಟ್ರೆಂತ್ ಏನ್ ಬೇಕು ಅದ್ರ ಪ್ರಕಾರ ಇದನ್ನ ನಾವು ಡಿಸೈನ್ ಮಾಡ್ಬೇಕಾಗುತ್ತೆ. ನಾವು HDP, GI ಮತ್ತೆ PVC ಮೂರು ಕಂಪೇರ್ ಮಾಡಿ ಫೈನಲಿ HDP ನೇ ಬೆಸ್ಟ್ ಅಂತ ಹೇಳಿ ಡಿಸೈಡ್ ಮಾಡಿ ಅದ್ರ ಪ್ರಕಾರ HDP ಅಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಹೇಗ್ ಮಾಡೋದು ಅಂತ ಹೇಳಿ, ಇದೆಲ್ಲ ಹಳೆ ಕನೆಕ್ಷನ್ ಅಲ್ಲಿ ಇದ್ದದ್ದು ಹಳ್ಳಿಗಳಲ್ಲಿ. ಸೊ ಯಾವ್ಯಾವ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ನೋಡಿ. ನಂಬರ್ 1 ಟ್ಯಾಪಿಂಗ್ ಸ್ಯಾಡಲ್, ಅಂದ್ರೆ ನಮ್ದು ಏನ್ ಮೈನ್ ಲೈನ್ ಪೈಪ್ ಬರುತ್ತೋ ಅದನ್ನ ಟ್ಯಾಪಿಂಗ್ ಸ್ಯಾಡಲ್, ಇದು ಹಳೇದು PVC ಇದ್ದಾಗ ಬೇರೆ ಬೇರೆ ಆರ್ಡಿನರಿ ಸ್ಯಾಡಲ್ ಇರ್ತಿತ್ತು, ಅವೆಲ್ಲ 70 ರೂಪಾಯಿ 100 ರೂಪಾಯಿ ಸಿಗ್ತಾ ಇತ್ತು. ಇದೆಲ್ಲ 700 rupees to 800 rupees ಆಗುತ್ತೆ ಈ ಸ್ಯಾಡಲ್. ಅಂದ್ರೆ EF ಟ್ಯಾಪಿಂಗ್ ಸ್ಯಾಡಲ್ ವಿತ್ ಇಂಟಗ್ರೇಟೆಡ್ ಕಟರ್, ಅಂದ್ರೆ ನೀವು ಕಟಿಂಗ್ ಮಾಡ್ಬೋದು ಇದರಲ್ಲಿ. ಆನ್ಲೈನ್ ನೀವು ನೀರಿದ್ದಾಗ್ಲೇನೆ ಕನೆಕ್ಷನ್ ಮಾಡ್ಬೋದು ಇದರಿಂದ. ಮತ್ತೆ ಮೇಲಿಂದಾನೇ ನೀವು ಅದನ್ನ ಓಪನಿಂಗ್ ಕ್ಲೋಸ್ ಮಾಡ್ಬೋದು, ಮತ್ತೆ ಫ್ಲೋ ಕಂಟ್ರೋಲ್ ಮಾಡ್ಬೋದು. ಡೌನ್ ಅಲ್ಲಿ ಇದ್ದವ್ರಿಗೆ ಸ್ವಲ್ಪ ಕ್ಲೋಸ್ ಮಾಡ್ಬೋದು, ಅಪ್ ಅಲ್ಲಿ ಇದ್ದವ್ರಿಗೆ ಫುಲ್ ಓಪನ್ ಇಡ್ಬೋದು. ಸೊ ಫ್ಲೋ ಪ್ರೆಷರ್ ನ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಕ್ ಅವಕಾಶ ಇದೆ, ಅಂದ್ರೆ ನಂಬರ್ 1. ನಂಬರ್ 2 ಬಂದಾಗ ಇದು ಆರ್ಡಿನರಿ ಸಿಂಪಲ್ ಫಿಮೇಲ್ ಥ್ರೆಡೆಡ್ ಸ್ಯಾಡಲ್, ಅಂದ್ರೆ ನಿಮ್ ಕಂಟ್ರೋಲಿಂಗ್ ಏನೂ ಇರಲ್ಲ ಇದರಲ್ಲಿ. ಜಸ್ಟ್ ನೀವು ಒಂದು ಟ್ಯಾಪಿಂಗ್ ಮಾಡ್ತೀರಾ, ಕನೆಕ್ಷನ್ ತಗೊಂಡು ಹೋಗ್ತೀರಾ. ಇದು ಸಿಂಪಲ್, ಅಂದ್ರೆ ಕಡಿಮೆ ಕಾಸ್ಟ್ ಆಗುತ್ತೆ, ಬಟ್ ನಿಮ್ಗೆ ಏನು ಫಂಕ್ಷನಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾರು ಸ್ಟೀಪ್ ಗ್ರೇಡಿಯಂಟ್ ಇರೋ ರೋಡ್ ಅಲ್ಲಿ ಬಂದಾಗ ಮನೆಗಳಿಗೇನೋ ನೀವು ಪ್ರೆಷರ್ ಸೆಟ್ಟಿಂಗ್ ಮಾಡ್ಬೇಕಂದ್ರೆ ಆಗಲ್ಲ ಇದು, ಅಂದ್ರೆ ಎಲ್ಲರಿಗೂ ಒಂದೇ ತರ ನೀರು ಹೋಗ್ತಾ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಬಹುದು, ಯಾಕಂದ್ರೆ ಯಾವ್ದಾವ್ದು ಮಾರ್ಕೆಟ್ ಅಲ್ಲಿ ಅಥವಾ ಅವೈಲಬಿಲಿಟಿ ಇದೆ ಟೆಕ್ನಾಲಜಿ, ಅದನ್ನ ನಾವು ನೋಡಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇದು ಇನ್ನೊಂದು ಮೆಥಡ್, ಅಂದ್ರೆ ಮೆಕ್ಯಾನಿಕಲ್ ಜಾಯಿಂಟ್, ಅಂದ್ರೆ ನಟ್ ಬೋಲ್ಟ್ ಟೈಟ್ ಮಾಡಿ ಸುಮ್ಮನೆ ಟೈಟ್ ಮಾಡೋ ಅಂತದ್ದು. ಇದು ವೆಲ್ಡಿಂಗ್ ಆಗಲ್ಲ. ನಾನು ಹಿಂದೆ 2 ತೋರಿಸಿದ್ದು ವೆಲ್ಡಿಂಗ್ ಆಗುತ್ತೆ, ಅದು ಇಲ್ಲಿ ವೆಲ್ಡಿಂಗ್ ಆಗಲ್ಲ. ಸುಮ್ಮನೆ ನಟ್ ಬೋಲ್ಟ್ ಅಲ್ಲಿ ಟೈಟ್ ಮಾಡಿ ಕನೆಕ್ಷನ್ ಮಾಡುವಂಥದ್ದು. ಎಸ್ಪೆಷಲಿ ಇದನ್ನ DI ಪೈಪ್ಲೈನ್ ಗಳಿಗೆ ಮಾಡ್ತಾರೆ ಇದನ್ನ. ಸೊ ನೆಕ್ಸ್ಟ್ ಬಂದ್ರೆ ಸ್ಪೆಷಲ್ಸ್. EF ಸ್ಪೆಷಲ್ಸ್ ಅಂದ್ರೆ ಈ ಕಪ್ಲರ್ ಬರುತ್ತೆ, ಇದೆಲ್ಲ ವೆಲ್ಡಿಂಗ್ ಆಗಂತದ್ದು ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಕಂಪ್ರೆಷನ್ ಫಿಟ್ಟಿಂಗ್ ಅಂತಾನು ಬರುತ್ತೆ, ನಾನು ಅದನ್ನ ಇಲ್ಲಿ ಹಾಕ್ಸ್ಲಿಲ್ಲ. ಅದು ಅಂದ್ರೆ ಕೈಲೇ ಟೈಟ್ ಮಾಡೋ ಅಂತದ್ದು. ಅದು ಸುಮ್ಮನೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕೆಲವೊಮ್ಮೆ ಬಿಚ್ಬಿಡ್ಬೋದು ಕಸ್ಟಮರ್ಸ್. ಹಾಗಾಗಿ ಅದಕ್ಕೆ ನಾವು ರೆಕಮೆಂಡ್ ಮಾಡ್ಲಿಲ್ಲ ನಾನು. ಸೊ ಇದನ್ನೇ ಅಲ್ಲಿ ನಾವು ಮಾಡಿದ್ವಿ. ಸ್ವಲ್ಪ ಕಾಸ್ಟ್ ಹೆಚ್ಚಾಗುತ್ತೆ, ಬಟ್ ಪರ್ಮನೆಂಟ್ ಆಗುತ್ತೆ, ಲೀಕ್ ಪ್ರೂಫ್ ಆಗುತ್ತೆ, ಲಾಂಗ್ ಟರ್ಮ್ ಏನು ತೊಂದರೆ ಆಗಲ್ಲ. ಒಂದು EF ಕಪ್ಲರ್, ಅಂದ್ರೆ ಸ್ಯಾಡ್ಲಿಂದ ಮುಂದೆ ಕನೆಕ್ಷನ್ ಮಾಡ್ಲಿಕ್ಕೆ ಒಂದು ಕಪ್ಲರ್ ಹಾಕೊಳ್ತೀವಿ. ಅದು ಸ್ಟ್ರೈಟ್ ಇರ್ಬೋದು ಅಥವಾ ಬೆಂಡ್ ಇರ್ಬೋದು. ಎರಡನೇದು ಈ ಸ್ಯಾಡ್ಲ್ ಆದ್ಮೇಲೆ ನಾವು ಕನೆಕ್ಷನ್ಗೆ GI ಪೈಪ್ ಕನೆಕ್ಟ್ ಮಾಡೋದಕ್ಕೆ ಇದು ಟ್ರಾನ್ಸಿಷನ್ ಎಲ್ಬೋ, ಅಂದ್ರೆ ಮೆಟೀರಿಯಲ್ ಚೇಂಜ್ ಆಗುತ್ತೆ. ನಾವು ಜನರಲ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ಭೂಮಿ ಒಳಗೆಲ್ಲ ಪ್ಲಾಸ್ಟಿಕ್ ಪೈಪ್ ಹಾಕ್ತಿವಿ, ಭೂಮಿ ಮೇಲಕ್ಕೆ ಬಂದ್ರೆ GI ಪೈಪ್ ಹಾಕ್ತಿವಿ. ಯಾಕಂದ್ರೆ ಭೂಮಿ ಮೇಲಿದ್ರೆ ಒಂದು ಜನಗಳು ಯಾರು ಅದನ್ನ ಟ್ಯಾಂಪರ್ ಮಾಡಬಾರ್ದು, ಎರಡನೇದು ರಸ್ಟ್ ಹಿಡಿಯಲ್ಲ. ಭೂಮಿ ಒಳಗೆ GI ಪೈಪ್ ಹಾಕಿ ರಸ್ಟ್ ಹಿಡಿಬಹುದು ಅಂತ ಹೇಳಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಮತ್ತೆ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ಮೆಥಡ್ ಅನ್ನ ಹೋಗ್ತೀವಿ ನಾವು. ಇದೊಂದು ಫ್ಲೋ ಕಂಟ್ರೋಲ್ ವಾಲ್ವ್ ಹಾಕಿ ಅಂತ ಹೇಳಿ ಒಂದು ರೆಕಮೆಂಡೇಶನ್ ಬಂದಿತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ, ಬಟ್ ಅದು ಇದೇನು ಅಷ್ಟು ಸಕ್ಸಸ್ಫುಲ್ ಆದಂಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಕೆಲವು ಕಡೆ ಎಲ್ಲ ಫ್ಲೋ ಅಷ್ಟು ಸರಿಗ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ಬೇಕಾ ಬೇಡ ಅಂತ ಹೇಳಿ ಅವ್ರನ್ನ ಯೋಚನೆ ಮಾಡ್ತಾ ಇದ್ದಾರೆ. ಇದು ನಾವು ನೋಡ್ಬೋದು, PVC ಸ್ಯಾಡಲ್ ಹಿಂದೆಲ್ಲ ನಾರ್ಮಲ್ ಆಗಿ ಇದನ್ನೇ ಆಗ್ತಾ ಇತ್ತು. ಅದ್ರ ಬದಲು ನಾವು ಪಕ್ಕದಲ್ಲಿ ಏನು ತೋರಿಸ್ತೆ ಅದು EF ಸ್ಯಾಡಲ್ ಅಂತ ಹೇಳಿ, ಅವಾಗ ವೆಲ್ಡಿಂಗ್ ಆಗಿ ಪಕ್ಕ ಆಗುತ್ತೆ. ಇಲ್ಲಾಂದ್ರೆ ಇವೆಲ್ಲ ಮೆಕ್ಯಾನಿಕಲ್ ಜಾಯಿಂಟ್
ಸೊ ಸಾರಿ, ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಇಂಟರಪ್ಷನ್ ಆಯ್ತು, ಸಾರಿ. ಸೊ ಮತ್ತೆ ಶುರು ಮಾಡ್ತೀವಿ. ಸೊ ಇದು ಆಲ್ರೆಡಿ ನಾನು ಹೇಳಿದ್ದೆ. ಸೊ 2 ಟೈಪ್ ಹೇಳಿದ್ದೆ ನಾನು. ಒಂದು EF ಅಂದ್ರೆ ಎಲೆಕ್ಟ್ರೋಫ್ಯೂಷನ್ ಟ್ಯಾಪಿಂಗ್ ಸೈಡ್ ವಿತ್ ಇಂಟಿಗ್ರೇಟೆಡ್ ಕಟರ್ ಅಂಡ್ ಕ್ಯಾಪ್ ಅಲೆನ್ ಕೀ, ಮತ್ತೆ ಇನ್ನೊಂದು ಫಿಮೇಲ್ ಥ್ರೆಡೆಡ್, ಇದು ಕೂಡ ವೆಲ್ಡಿಂಗ್ ಟೈಪೇನೆ. ಅದು ಅಲ್ಲಿ ಕಟರ್ ಬರುತ್ತೆ, ಇಲ್ಲಿ ಕಟರ್ ಬರಲ್ಲ. ಇದು ಸಿಂಪಲ್ ಮೆಕ್ಯಾನಿಕಲ್ ಜಾಯಿಂಟ್ ಇದು. ಸೊ ಇದರಲ್ಲಿ ಇದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇದೇನೇನು ಸ್ಪೆಷಲ್ಸ್ ಬರುತ್ತೆ ಅಂತದ್ದು ಇದು. ಅಂದ್ರೆ ಇವೆಲ್ಲ ಫ್ಯೂಷನ್ ಆಗ್ತವೆ, ಅಂದ್ರೆ ವೆಲ್ಡಿಂಗ್ ಮಾಡಿ ಫ್ಯೂಷನ್ ಮಾಡ್ತೀವಿ. ಬಿಲೋ ಗ್ರೌಂಡ್ ಲೆವೆಲ್ ಇದ್ರೆ HDPE ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ಅಬೋ ಗ್ರೌಂಡ್ ಬಂದ್ರೆ GI ಪೈಪ್ ಯೂಸ್ ಮಾಡ್ತೀವಿ. ಇದು ಫ್ಲೋ ಕಂಟ್ರೋಲ್ ವಾಲ್ವ್. ಇದು ಅಷ್ಟು ಸಕ್ಸಸ್ ಇನ್ನ ಕಾಣಿಸ್ತಾ ಇಲ್ಲ, ಈಗ ಅಷ್ಟೇ ಒಂದು ಟ್ರಯಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಆರ್ಡಿನರಿ PVC ಸ್ಯಾಡ್ಲ್. ಸೊ ಇದ್ರ ಬದಲು ನಾವೀಗ ಅಡ್ವಾನ್ಸ್ಡ್ ಮೆಥಡ್ ಎಲೆಕ್ಟ್ರೋಫ್ಯೂಷನ್ ಸ್ಯಾಡ್ಲ್ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡ್ಬೋದು ತಾವು, ನಾನು ಹೇಳ್ದಂಗೆ ಕ್ಲಾಂಪ್ ಸ್ಯಾಡ್ಲ್ ಇದು. ಅಂದ್ರೆ ಕೈಲೇ ನಾವು ಟೈಟ್ ಮಾಡುವಂಥದ್ದು. ಇದು ಮೆಕ್ಯಾನಿಕಲ್ ಜಾಯಿಂಟ್. ಅಂದ್ರೆ ಕಾಸ್ಟ್ ಆದಷ್ಟು ಕಡಿಮೆ ಮಾಡಿದ್ದಾರೆ. ಇದೊಂದು ಮೆಥಡ್ ಅಷ್ಟೇ, ಬಟ್ ಇದನ್ನ ನಾವು ಅಲ್ಲಿ ರೆಕಮೆಂಡ್ ಮಾಡ್ಲಿಲ್ಲ. ಯಾಕಂದ್ರೆ ಕೈಲೇ ಬಿಚ್ಚಿಬಿಡ್ಬೋದು ಇವೆಲ್ಲ. ವೆಲ್ಡಿಂಗ್ ಆದ್ರೆ ಅಥವಾ GI ಪೈಪ್ ಯೂಸ್ ಮಾಡಿದಾಗ ನೀವು ಕೈಲಿ ಬಿಚ್ಚಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಸ್ವಲ್ಪ ಕಷ್ಟ. ಇದು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೀವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿ ಮನೆ ಹತ್ರ ಬಂದ್ಬಿಟ್ಟು ಮನೆ ಹತ್ರ ಸರಿಯಾಗಿ ನೀರು ಮನೆ ಕನೆಕ್ಷನ್ ಮುಖಾಂತರ ಸರಿಯಾಗಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೋಲ್ ಪ್ರಾಜೆಕ್ಟ್ ಮಾಡಿದ್ದೂ ಅಷ್ಟು ಉಪಯೋಗ ಆಗ್ಲಿಕ್ಕಿಲ್ಲ ಜನಗಳಿಗೆ. ಹಾಗಾಗಿ ನಾವು ಏನು ಫಂಕ್ಷನಲ್ ಟ್ಯಾಪ್ ಅಂತ ಹೇಳ್ತಾರೋ ಇದನ್ನ ಹೆಚ್ಚು ಫೋಕಸ್ ಮಾಡಿ ಒಂದು ಲಾಂಗ್ ಟರ್ಮ್ ಅದು ಸಿಸ್ಟಮ್ಯಾಟಿಕ್ ನಡಿಬೇಕು, ಲಾಂಗ್ ಟರ್ಮ್ ಲೀಕ್ ಪ್ರೂಫ್ ಇರ್ಬೇಕಂತ ಹೇಳಿ. ಹಿಂದಿನ ಸ್ಟಡೀಸ್ ನೋಡಿದ್ರೆ ಚೆನ್ನೈಲೆಲ್ಲ ತುಂಬಾ ಸ್ಟಡಿ ಮಾಡಿದ್ದಾರೆ. ಹೆಚ್ಚು ಲೀಕೇಜ್ ಆಗ್ತಾ ಇದ್ದದ್ದು ಟ್ಯಾಪಿಂಗ್ ಹತ್ರ ಅಂತ ಹೇಳಿ, ಅದೆಲ್ಲ ಸ್ಟಡಿ ರಿಪೋರ್ಟ್ ಕೂಡ ಇದೆ. ಹಾಗಾಗಿ ನಾವು ಹೆಚ್ಚು ಫೋಕಸ್ ಟ್ಯಾಪಿಂಗ್ ಮತ್ತೆ ಟ್ಯಾಪಿಂಗ್ ಪಾಯಿಂಟ್ ಮತ್ತೆ ಅದನ್ನ ಕನೆಕ್ಟ್ ಮಾಡುವಂತದ್ದು ಮೀಟರ್ ತನಕ ಕರೆಕ್ಟ್ ಆಗಿ ತರೋಂಥದ್ದನ್ನ ನಾವು ಮಾಡ್ಬೇಕು. ನೀರು ಮೀಟರ್ ಪಾಸ್ ಆಗಿ ಮನೆಯೊಳಗೆ ಹೋದ್ರಷ್ಟೇ ನಿಮ್ಗೆ ನೀರು ರಿಸೀವ್ ಆಗಿದೆ ಅಂತ ಆಗುತ್ತೆ, ಪ್ಲಸ್ ಅವರಿಂದ ರೆವಿನ್ಯೂ ಕೂಡ ನೀವು ವಸೂಲ್ ಮಾಡ್ಬೋದು. ಸೊ ಇದು ನಾವು ಅಲ್ಲಿ ರೆಕಮೆಂಡ್ ಮಾಡಿದ್ದು. ಒಂದು ಟ್ಯಾಪಿಂಗ್ ಫೇರೂರು ತಮ್ಗೇನು ಎಕ್ಸ್ಪ್ಲೈನ್ ಮಾಡಿದೆ, ಅದು ಎಲೆಕ್ಟ್ರೋಫ್ಯೂಷನ್ ಟ್ಯಾಪಿಂಗ್ ಸೈಡ್ ವಿತ್ ಇಂಟಿಗ್ರೇಟೆಡ್ ಕಟರ್ ಅಂಡ್ ಫ್ಲೋ ರೆಗ್ಯುಲೇಟರ್. ಅಂದ್ರೆ ಫ್ಲೋ ಕೂಡ ರೆಗ್ಯುಲೇಟ್ ಮಾಡ್ಬೋದು. ಇದು ಮೈನ್ ಲೈನ್ಗೆ ನಾವು ಫಿಕ್ಸ್ ಮಾಡ್ತೀವಿ. ಅದು 63 ಅಥವಾ 75 ಅಥವಾ 90 mm 110 ಇಷ್ಟು ತನಕ ನಾವು ಯೂಶುವಲಿ ಮಾಡ್ತೀವಿ. ಅದಾದ್ಮೇಲೆ ಎರಡನೇದು ಪಾಯಿಂಟರ್ ತೋರಿಸ್ಬೋದಾ? ಸೊ ಎರಡನೇ ಏನು ನೋಡ್ತೀರಾ ಅದು EF ಕಪ್ಲರ್ ಮೋಸ್ಟ್ ಮಾಡಿ. ಇದು EF ಅಂದ್ರೆ ಎಲೆಕ್ಟ್ರೋಫ್ಯೂಷನ್ ಕಪ್ಲರ್. ಇದು ಅಂದ್ರೆ ಅದರಿಂದ ನೆಕ್ಸ್ಟ್ MDP ಪೈಪ್ ಗೆ ಕನೆಕ್ಟ್ ಮಾಡ್ತೀವಿ. ಇದು ಕಪ್ಲರ್ ಯೂಸ್ ಮಾಡ್ತೀವಿ. ಇದು ಕೂಡ ವೆಲ್ಡಿಂಗ್ ಆಗುತ್ತೆ, ಆಟೋಮೆಟಿಕ್ ವೆಲ್ಡಿಂಗ್. ಎಲ್ಲ ಆಟೋಮೇಟೆಡ್ ಮೆಷಿನ್ ಬರ್ತವೆ, ಆಟೋಮೆಟಿಕ್ ವೆಲ್ಡಿಂಗ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕಾಂಪೊನೆಂಟ್ ಅದು ತೋರಿಸ್ತೀರಾ? ಮೂರನೇ ಕಾಂಪೊನೆಂಟ್ ಅಬ್ಸರ್ವ್ ಮಾಡಬಹುದು, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ದಯವಿಟ್ಟು ಎಲ್ಲರೂ ಡೀಟೇಲ್ ಆಗಿ ನೋಡಿ. ಥರ್ಡ್ ಕಾಂಪೊನೆಂಟ್, ಥರ್ಡ್ ಐಟಮ್ ಏನಂದ್ರೆ MDPE ಪೈಪ್. ಇದು ಅಂದ್ರೆ ಮೀಡಿಯಂ ಡೆನ್ಸಿಟಿ ಪಾಲಿಎಥಿಲೀನ್ ಅಂತ ಹೇಳಿ. ಅದು ಎಲ್ಲ ಹೈ ಡೆನ್ಸಿಟಿ ಪಾಲಿಎಥಿಲೀನ್, ಇದು ಮೀಡಿಯಂ ಡೆನ್ಸಿಟಿ. ಅಂದ್ರೆ ಇದೆಲ್ಲ ಹಾಫ್ ಇಂಚ್ ಪೈಪ್ ಅನ್ನ ಫ್ಲೆಕ್ಸಿಬಲ್ ಆಗಿ ತಗೊಂಡೋಗ್ಬೇಕಾಗುತ್ತೆ, ಅದರಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇದು ಮೀಡಿಯಂ ಡೆನ್ಸಿಟಿ ಪೈಪ್ ಅನ್ನ ಕಪ್ಲರ್ ಇಂದ ಮುಂದಕ್ಕೆ ಅಂದ್ರೆ ತಗೊಂಡೋಗ್ತೀವಿ. ಅದು ಎಷ್ಟು ಕೆಲವೊಮ್ಮೆ ದೂರ ಇರ್ಬೋದು, ಕನೆಕ್ಷನ್ಗೆ ಡಿಸ್ಟೆನ್ಸ್ ಇರ್ಬೋದು, ಹಾಗಾಗಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದರಿಂದ ಟ್ರಾನ್ಸಿಷನ್ ಕಪ್ಲರ್ ನೆಕ್ಸ್ಟ್ ತೋರಿಸಿ. ಇದು ಟ್ರಾನ್ಸಿಷನ್ ಅಂದ್ರೆ ಈ MDPE ಪೈಪ್ ಇಂದ ನೆಕ್ಸ್ಟ್ GI ಪೈಪ್ ಇದೆ ಮುಂದಕ್ಕೆ ನಾವು ತೋರಿಸಿದೀವಿ. ಸೊ ಇದರಿಂದ ಅದಕ್ಕೆ ಕನೆಕ್ಟರ್. ಇದು ಅಂದ್ರೆ ಈ ಮೆಟೀರಿಯಲ್ ಚೇಂಜ್ ಆಯ್ತು, ಈ ಕಡೆ ವೆಲ್ಡಿಂಗ್ ಆಗುತ್ತೆ, ಆ ಕಡೆ ಥ್ರೆಡಿಂಗ್ ಬರುತ್ತೆ. ಹಾಗಾಗಿ ಇದನ್ನ ನಾವು ಯೂಶುವಲ್ ಆಗಿ ಭೂಮಿ ಮಟ್ಟದಲ್ಲಿ ಹಾಕ್ತಿವಿ. ಇದನ್ನ ಭೂಮಿ ಮಟ್ಟದಲ್ಲಿ ಹಾಕಿ ಕೆಳಗಡೆ MDPE ಮತ್ತೆ HDPE ಇರುತ್ತೆ, ಮೇಲ್ಭಾಗಕ್ಕೆ ಬಂದಾಗ GI ಪೈಪ್ ಕನ್ವರ್ಟ್ ಆಗುತ್ತೆ ಇದು. ಸೊ ಈ ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ನಾವು ಈಗ ಹೌಸ್ ಕನೆಕ್ಷನ್ ಅನ್ನ ನಮಗೆ ತೋರಿಸ್ತೀನಿ. ಈಗ ನೆಕ್ಸ್ಟ್ ನೋಡಿ ದಯವಿಟ್ಟು. ಸೊ ಇದು ಆ ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ಆಕ್ಚುಯಲ್ ಫೀಲ್ಡ್ ಅಲ್ಲಿ ಮಾಡಿರುವಂತದ್ದು. ಇದು 2 ಟೈಪ್ ಬರುತ್ತೆ ಇದರಲ್ಲಿ. ಟೈಪ್ 1 ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಮ್ದು ಮೈನ್ ಲೈನ್ ತೋರಿಸಿ, ಅದು ಸ್ಯಾಡ್ಲ್ ಹತ್ರ ತೋರಿಸಿ. ಸ್ಯಾಡ್ಲ್ ಹತ್ರ ಅಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಇಲ್ಲ ಕೆಳಗಡೆ ಸ್ಯಾಡ್ಲ್ ಅಲ್ಲಿ. ಸೊ ಇಲ್ಲಿ ಮೈನ್ ಲೈನ್ ಬರುತ್ತೆ, ಆ ಮೈನ್ ಲೈನ್ಗೆ ಇದನ್ನ ಟ್ಯಾಪಿಂಗ್ ಮಾಡಿದೀವಿ. ಈ ಏನು ಮೈನ್ ಲೈನ್ ಇದೆ, ಈ ಕಡೆ ಮನೆ ಇದ್ದಾಗ ಇದು ಕನೆಕ್ಷನ್. ಅಂದ್ರೆ ಮೈನ್ ಲೈನ್ ಅಡ್ಜಸೆಂಟ್ ಮನೆಗೆ ಯಾವ ರೀತಿ ಕನೆಕ್ಷನ್ ಮಾಡುವಂತದ್ದು. ಫಸ್ಟ್ ಸ್ಯಾಡ್ಲ್ ಬರುತ್ತೆ, ಅಲ್ಲಿ ಏನು ಒಂದು PVC ಸ್ಲೀವ್ ಪೈಪ್ ಕೊಟ್ಟಿದೀವಿ ಮೇಲ್ಭಾಗದಲ್ಲಿ, PVC ಸ್ಲೀವ್ ಪೈಪ್ ವಿತ್ HDPE ಕ್ಯಾಪ್, ಅದಲ್ಲ ಎಡಗಡೆ. ಅದನ್ನ ನಾವು ಮಣ್ಣು ಮುಚ್ಚಿದ ಮೇಲೆ, ರೋಡ್ ರೆಸ್ಟೋರೇಷನ್ ಆದ್ಮೇಲೆ ಮೇಲ್ಗಡೆಯಿಂದನೇ ಬೇಕಾದ್ರೆ ನೀವು ಕಂಟ್ರೋಲ್ ಮಾಡಿ ಪ್ರೆಷರ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಒಂದು.
ಎರಡನೇ ಪಾಯಿಂಟ್ ಏನಂದ್ರೆ, ನೀವು ಬಿಲ್ ಕಟ್ಟಲಿಲ್ಲ, ಡಿಸ್ಕನೆಕ್ಷನ್ ಮಾಡಕ್ಕೂ ಆಟೋಮೆಟಿಕ್ ಯೂಸ್ ಮಾಡಬಹುದು. ಅಂದ್ರೆ ಏನ್ ಅಡ್ವಾಂಟೇಜು, ವಿತೌಟ್ ರೋಡ್ ಕಟಿಂಗ್ ನೀವು ಡಿಸ್ಕನೆಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಅರೇಂಜ್ಮೆಂಟ್ ಸಾಧಾರಣ ಅಡ್ವಾನ್ಸ್ ಕಂಟ್ರೀಸ್ ಅಲ್ಲಿ ಇದು ಕಾಮನ್ ಆಗಿ ಮಾಡಿರ್ತಾರೆ. ನೆಕ್ಸ್ಟ್ ಕಪ್ಲರ್, ಇಲ್ಲಿ ಬೆಂಡ್ ಹಾಕಿದೀವಿ ಇಲ್ಲಿ, ಅದು ಹೌದು. ಸೊ ಇದು EF ಕಪ್ಲರ್, ಎಲೆಕ್ಟ್ರೋ ಫ್ಯೂಷನ್ ಕಪ್ಲರ್, 20 mm ಡಯ, 90 ಡಿಗ್ರಿ ಬೆಂಡ್ ಸಮೇತ ಬರುತ್ತೆ. ಸೊ ಇಲ್ಲಿಂದ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ MDP ಪೈಪ್ ಅನ್ನ ಮೇಲಕ್ಕೆ ತಗೊಳ್ತೀವಿ. ಅದ್ ನೆಕ್ಸ್ಟ್ ಪೈಪ್ ತೋರಿಸಿ. ಇದು MDP ಪೈಪ್ ಅಂದ್ರೆ ಈ ಬೆಂಡ್ ಆದ್ಮೇಲೆ ನಿಮ್ ಗ್ರೌಂಡ್ ಎಷ್ಟು ಹೈಟ್ ಇದೆ ಅದನ್ನ ನೋಡ್ಕೊಂಡು ಅಲ್ಲಿಗೆ ತಗೊಳ್ತೀವಿ. ನೆಕ್ಸ್ಟ್ ಕಾಂಪೊನೆಂಟ್ ಏನು, ನಾನು ಹೇಳಿದ್ನಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಟರ್ನ್ ಆಗುತ್ತೆ, ಈಗ ಚೇಂಜ್ ಆಗುತ್ತೆ ಮೆಟೀರಿಯಲ್. ಅಂದ್ರೆ ಬಿಲೋ ಏನ್ MDP ಇದೆ, ಸೊ ಆ ಟ್ರಾನ್ಸಿಷನ್ 90 ಡಿಗ್ರಿ ಎಲ್ಬೋ 20 mm ಈ ಕಡೆ ವೆಲ್ಡಿಂಗ್ ಆಗುತ್ತೆ. ನೆಕ್ಸ್ಟ್ ಬಲಗಡೆಗೆ ಅದು ಬ್ರಾಸ್ ಅಥವಾ ಸ್ಟೇನ್ಲೆಸ್ ಸ್ಟೀಲ್ದು ಥ್ರೆಡೆಡ್ ಅಡಾಪ್ಟರ್ ಇರುತ್ತೆ, ಫಿಮೇಲ್ ಥ್ರೆಡೆಡ್ ಅಡಾಪ್ಟರ್. ಅದನ್ನ ನೀವು GI ಪೈಪ್ಗೆ ಕನೆಕ್ಟ್ ಮಾಡಬಹುದು ನಾವು. ಅದು ಮುಂದಕ್ಕೆ GI ಪೈಪ್ ಆದ್ಮೇಲೆ ನೆಕ್ಸ್ಟ್ ತೋರಿಸಿ. ಸೊ ಇದು 15 mm ಅಥವಾ 1/2 inch GI ಪೈಪ್ ತಗೊಂಡು ಮೀಟರ್ ಬಾಕ್ಸ್ ಹತ್ರ ಬರ್ತೀವಿ, ಅಲ್ಲಿ ಒಂದು ಕಂಟ್ರೋಲ್ ವಾಲ್ವ್ ಇಡ್ತೀವಿ. ಅದಾದ್ಮೇಲೆ ಒಂದು ಬೆಂಡ್ ಇಡ್ತೀವಿ, ಮುಂದಕ್ಕೆ ಹೋಗಿ ಮುಂದಕ್ಕೆ ಅಲ್ಲೊಂದು ಬೆಂಡ್ ಇಡ್ತೀವಿ, ಅಥವಾ ಅಲ್ಲೊಂದು T ಇಡ್ತೀವಿ, ಅಥವಾ ಮನೆಯವರು ಮೀಟರ್ ಆದ್ಮೇಲೆ ಬೇರೆ ಕಡೆ ಕನೆಕ್ಷನ್ ಮಾಡ್ಬೇಕಂದ್ರೆ ಅದನ್ನ ಮಾಡ್ತೀವಿ. ಮತ್ತೆ ಮೇಲಕ್ಕೆ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಒಂದು ಪಬ್ಲಿಕ್ ಟ್ಯಾಪ್ ಕೊಟ್ಬಿಡ್ತೀವಿ. ಅಂದ್ರೆ ಎಸ್ಪೆಷಲಿ ಬಡವರಿಗೆ ನಾವು ಒಂದು ಟ್ಯಾಪ್ ಕೊಟ್ರೆ ಒಳ್ಳೇದಿದು. ಇದರಿಂದ ಸ್ವಲ್ಪ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ಬಹಳ ಮುಖ್ಯ. ಇದು ನಮ್ದು ಆಕ್ಚುಲಿ ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಎಫೆಕ್ಟಿವ್ ಆಗಿ ಫಂಕ್ಷನ್ ಆಗ್ಬೇಕಂದ್ರೆ ಈ ತರ ನಾವು ಒಂದು ಮಾಡಿದೀವಿ. ಇದ್ ಮಾಡಿದ್ಮೇಲೆ ಅಲ್ಲಿ ಬಹಳ ಸ್ಮೂತ್ ಆಗಿ ಜನಗಳು ಕೂಡ ತುಂಬಾ ಖುಷಿ ಆದ್ರು. ಯಾಕಂದ್ರೆ ಇವೆಲ್ಲ ಒಂಥರ ಟಾಪ್ ಎಂಡ್ ಮೆಟೀರಿಯಲ್ಸ್, ಅಂದ್ರೆ ಬೆಸ್ಟ್ ಕ್ವಾಲಿಟಿ, ಮತ್ತೆ ಸ್ವಲ್ಪ ಕಾಸ್ಟ್ ಹೆಚ್ಚಾದ್ರೂ ಕೂಡ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇತ್ತು. ಮತ್ತೆ ಜನಗಳು ಕಾಣಿಸ್ತಾ ಇತ್ತು ಇವ್ರೇನ್ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿ. ಹಿಂದಿನ ಮೆಟೀರಿಯಲ್ ಯೂಸ್ ಮಾಡಿದ್ದಕ್ಕೂ ಈಗೂ ಅವ್ರಿಗೆ ಡಿಫ್ರೆನ್ಸ್ ತುಂಬಾ ಎದ್ದು ಕಾಣಿಸ್ತಾ ಇತ್ತು. ಅದರಿಂದ ಅವ್ರಿಗೆ ಒಳ್ಳೆ ಪ್ರೆಷರ್ ಕೂಡ ಬರ್ತಾ ಇತ್ತು. ಹಾಗಾಗಿ ನಾವು ಎಕ್ಸ್ಕವೇಷನ್ ಮತ್ತೆ ರೋಡ್ ರೆಸ್ಟೋರೇಷನ್ ಅಲ್ಲಿ ಏನು ಉಳಿಸಿದೀವೋ ಅದನ್ನ ನಾವೇ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ಗೆ ಇನ್ವೆಸ್ಟ್ ಮಾಡ್ಕೊಂಡಿದೀವಿ ಅಷ್ಟೇ. ಸೊ ಟೋಟಲ್ ಕಾಸ್ಟ್ ಏನೋ ಅಷ್ಟೊಂದು ಮೇಜರ್ ಚೇಂಜಸ್ ಆಗಲ್ಲ. ಈಗ ಎರಡನೇ ಟೈಪ್ ಬಂದ್ರೆ, ಆಪೋಸಿಟ್ ಸೈಡ್ ಅಲ್ಲಿ ಮನೆ ಇದೆ, ಬಲಗಡೆಗೆ ಮೇನ್ ಲೈನ್ ಇದೆ, ಮತ್ತೆ ರೋಡ್ ಕ್ರಾಸ್ ಮಾಡಿ ನಾವು ಎಡಗಡೆಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ಲೆಸ್ ದ್ಯಾನ್ 4 meter ರೋಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈ ತರ ಇದ್ದಾಗ ಹೇಗ್ ಮಾಡೋದು? ಸೊ ಫಸ್ಟ್ ಈಗ ಸ್ಯಾಡ್ಲು ಸೇಮ್ ಟೈಪ್ ಬರುತ್ತೆ, ಮತ್ತೆ PVC ಬೇಕಾದ್ರೆ ಹಾಕ್ಬೋದು ನಾವು, ಮತ್ತೆ 90 ಡಿಗ್ರಿ ಬೆಂಡ್ ಹಾಕ್ತಿವಿ. ಆ ಬೆಂಡ್ ತೋರಿಸಿ, ಹಾಕ್ಬೋದಾ? ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಸ್ಯಾಡ್ಲ್ ಇದೆ, ಮೇನ್ ಲೈನ್ ಬರುತ್ತೆ ಇಲ್ಲಿ ನಾವು ಟ್ಯಾಪಿಂಗ್ ಫೆರೂಲ್ ಮಾಡಿ ಕನೆಕ್ಷನ್ ಮಾಡ್ಕೊಳ್ತೀವಿ. ಒಂದು ಬೇಕಾದ್ರೆ ಒಂದು PVC ಸ್ಲೀವ್ ಹಾಕಿದ್ರೆ ಮುಂದೆ ನೀವು ಆಪರೇಟ್ ಮಾಡಕ್ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 90 ಡಿಗ್ರಿದು ಎಲೆಕ್ಟ್ರೋಫ್ಯೂಷನ್ ಟ್ಯಾಪಿಂಗ್ ಸ್ಯಾಡ್ಲ್ ಹಾಕೊಂಡಿದೀವಿ. ಸೊ ದಟ್ ಅದಕ್ಕೆ ಇಲ್ಲಿಂದ ಮುಂದಕ್ಕೆ ಇದು ಬೆಂಡ್, ಇಲ್ಲಿ MDP ಪೈಪ್ ಬರುತ್ತೆ. ಇದು ಕಪ್ಲರ್, EF ಕಪ್ಲರ್. ಇದು ಒಂದು ಆರ್ಡಿನರಿ EF ಕಪ್ಲರ್. ಇದು ಇಲ್ಲಿ ಏನ್ ಮಾಡಿದೀರ, ಅಲ್ಲಿ ಮಿನಿಮಮ್ ಕಟಿಂಗ್ ಮಾಡಿ ಸುಮಾರು ಒಂದು 2 inch ಡೆಪ್ತ್. ಯಾಕಂದ್ರೆ ಇದೆಲ್ಲ ಕಾಂಕ್ರೀಟ್ ರೋಡ್ ಇರೋದ್ರಿಂದ ಗ್ರೂ ಕಟಿಂಗ್ ಮಾಡಿ ಈ ಕಡೆ ತಗೊಂಡ್ ಬಂದ್ಬಿಟ್ವಿ. ಇಲ್ಲಿ ಅದನ್ನ ಟ್ರಾನ್ಸಿಷನ್ ಕಪ್ಲರ್ ಹಾಕೊಂಡು ರೋಡ್ ಡ್ರೈನ್ ಕ್ರಾಸಿಂಗ್ ಗೆಲ್ಲ GI ಪೈಪ್ ಯೂಸ್ ಮಾಡ್ಕೊಂಡು, ಮತ್ತೆ ಇಲ್ಲಿ ಮಾಮೂಲಿ GI ಪೈಪ್ ಇಂದಾನೆ ಮೀಟರ್ ಬರುತ್ತೆ, ಮೀಟರ್ ಬಾಕ್ಸ್ ಬರುತ್ತೆ, ಕಂಟ್ರೋಲ್ ವಾಲ್ ಬರುತ್ತೆ. ಇಲ್ಲೊಂದು T ಇಟ್ಟಿರ್ತೀವಿ. ಈ T ಇಂದ ಮುಂದೆ ಜನ ಅವರು ಪಬ್ಲಿಕ್ ಏನಾದ್ರು ಎಕ್ಸ್ಟ್ರಾ ಕನೆಕ್ಷನ್ ಮಾಡ್ಬೇಕಂದ್ರೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಆಫ್ಟರ್ ದ ಮೀಟರ್ ಓನ್ಲಿ ಅವ್ರು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಪಬ್ಲಿಕ್ ಸ್ಟ್ಯಾಂಡ್ ಪೋಸ್ಟ್ ಹಾಕಿ, ಪಬ್ಲಿಕ್ ಅಲ್ಲ ಅವ್ರ ಮನೆಗೆ ಒಂದು ಸ್ಟ್ಯಾಂಡ್ ಪೋಸ್ಟ್ ಹಾಕಿ, ಇಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಪ್ ಕೂಡ ಹಾಕ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಸಿಸ್ಟಮ್. ಟೈಪ್ 1 ಅಲ್ಲಿ ಈ ಸೈಡ್ ಮನೆ ಅಂದ್ರೆ ಈ ಮೇನ್ ಲೈನ್ ಫಿಕ್ಸ್ ಇದೆ, ಈ ಸೈಡ್ ಮನೆಗೆ ಬಂದಾಗ ಈ ಅರೇಂಜ್ಮೆಂಟ್ ಬರುತ್ತೆ. ಟೈಪ್ 2 ನಲ್ಲಿ ಆಪೋಸಿಟ್ ಸೈಡ್ ಮನೆ ಬಂದಾಗ ಈ ಕ್ರಾಸಿಂಗ್ ಲೆಂತ್ ಜಾಸ್ತಿ ಆಗುತ್ತೆ ಅಷ್ಟೇ, MDP ಲೆಂತ್ ಜಾಸ್ತಿ ಆಗುತ್ತೆ, ಇಲ್ಲೊಂದು ಸ್ಪೆಷಲ್ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ದಿ 2 ಟೈಪ್ಸ್ ಅಲ್ಲಿ ನಾವು ಜನರಲಿ ಮಾಡಿದ್ದು. ಸೊ ಈಗ ನೆಕ್ಸ್ಟ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು? ಈಗ ಫಂಕ್ಷನಲ್ ಟ್ಯಾಪ್ ಹಾಕ್ಬೇಕಂತ ಹೇಳಿದ್ರೆ ಅವ್ರಿಗೆ ಸರಿಯಾದ ರೀತಿ ಪ್ರೆಷರ್ ಇರಬೇಕು, ಮತ್ತೆ ರಿಕ್ವೈರ್ಡ್ ಕ್ವಾಂಟಿಟಿ ನೀರು ಬರಬೇಕು, ಕ್ವಾಲಿಟಿ ಇರಬೇಕು, ಮತ್ತೆ ಅದು ಟೈಮ್ಲಿ ಬರಬೇಕು. ಸೊ ಇದನ್ನ ಅಚೀವ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಈ ಅರೇಂಜ್ಮೆಂಟ್ ಅಲ್ಲಿ, ಅದನ್ನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸಾಧಾರಣ ಈ ಸಿಟಿಗಳಲ್ಲಿ ಈ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಅಲ್ಲಿ ಒಂದು ಬಲ್ಕ್ ಫ್ಲೋ ಮೀಟರ್ ಹಾಕ್ತಿವಿ, ಈವನ್ ಆಲ್ಟಿಟ್ಯೂಡ್ ಕಂಟ್ರೋಲ್ ಹಾಕ್ತಿವಿ. ಅಂದ್ರೆ ಹೈಟ್ ನೀರು ಓವರ್ಫ್ಲೋ ಆಗಬಾರ್ದು ಅಂತ ಹೇಳಿ ಒಂದು ಆಲ್ಟಿಟ್ಯೂಡ್ ಕಂಟ್ರೋಲ್ ಹಾಕ್ತಿವಿ, ಫ್ಲೋ ಕಂಟ್ರೋಲ್ ಹಾಕ್ತಿವಿ. ಒಂದು ಝೋನ್ ಇದೆ, ಫಾರ್ ಎಕ್ಸಾಂಪಲ್ ಇದೊಂದು ಝೋನ್ ಅಂತ ಇಟ್ಕೊಂಡ್ರೆ ಈ ಝೋನ್ಗೆ ಎಷ್ಟು ನೀರು ಹೋಗ್ಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಒಂದು ಫ್ಲೋ ಕಂಟ್ರೋಲ್ ಹಾಕ್ತಿವಿ. ಇದೊಂದು ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ಒಂದು 60 meter ಡಿಫರೆನ್ಸ್ ಇದೆ, ಅಂದ್ರೆ ಲೋಯೆಸ್ಟ್ ಪಾಯಿಂಟ್ಗೆ ಮತ್ತೆ ಹೈಯೆಸ್ಟ್ ಪಾಯಿಂಟ್ಗೆ.
ಯೂಶಲಿ ಓವರ್ ಟ್ಯಾಂಕ್ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ನಾವು ಮಾಡ್ತೀವಿ. ಸೊ ಅವಾಗ ನಾವೇನ್ ಮಾಡ್ತೀವಿ, ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕ್ತೀವಿ. ಸೂಟಬಲ್ ಪಾಯಿಂಟ್ ನೋಡ್ಕೊಂಡು ಎಲ್ಲೆಲ್ಲಿ ಎಕ್ಸೆಸಿವ್ ಪ್ರೆಷರ್ ಬರಬಹುದು ನೋಡ್ಕೊಂಡು, ಸೊ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದೆಲ್ಲ ನಮ್ಮ ಏನು ಹೈಡ್ರಾಲಿಕ್ ಡಿಸೈನ್ಸ್ ಬರುತ್ತೋ ಅಲ್ಲೇ ನಾವು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದರಿಂದ ನಾವು ಝೋನ್ ವೈಸ್, ಅಂದ್ರೆ ಯಾವ್ದಾದ್ರು ತುಂಬಾ ಹೈಟ್ ಅಲ್ಲಿ ಇದ್ರೆ ಅಥವಾ ತುಂಬಾ ಲೋ ಇದ್ರೆ ಒಂದು ರೇಂಜ್ ಅಲ್ಲಿ ಯೂನಿಫಾರ್ಮ್ ಆಗಿ, ಈಗ 60 ಮೀಟರ್ ಇದ್ದದನ್ನ 20 ಮೀಟರ್ ಡಿವೈಡ್ ಮಾಡಿದ್ವಿ. ಇದೊಂದು ಸಿಂಪಲ್ ಎಕ್ಸಾಂಪಲ್. ಇದೇ ರೀತಿ ನಾವು ದೊಡ್ಡ ದೊಡ್ಡ ಸಿಟಿಗಾಗ್ಲಿ, ದೊಡ್ಡ ದೊಡ್ಡ ಟೌನ್ ಆಗ್ಲಿ, ತುಂಬಾ ಅಂಡ್ಯುಲೇಷನ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಮಡಿಕೇರಿ ಅಂತ ಸಿಟಿ ಅಂತ ಕಡೆ ಈ ತರ ಸಿಸ್ಟಮ್ ನಾವು ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ಕೆಳಗಡೆ ಇರೋರು ನೀರ್ ಬರುತ್ತೆ, ರಿಡ್ಜ್ ಅಲ್ಲಿ ಇರೋರು ನೀರ್ ಬರಲ್ಲ. ಯೂಶಲಿ ಇದೇ ಹೆಚ್ಚು ಕಂಪ್ಲೇಂಟ್ ಬರೋಂಥದ್ದು. ಹಾಗಾಗಿ ಅದನ್ನ ನಾವು ಪ್ರೆಷರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಸ್ಟಮ್ಯಾಟಿಕಲಿ ಡಿಸೈನ್ ಮಾಡಬೇಕು. ಪ್ಲಸ್ ಅದಕ್ಕೆ ತಕ್ಕಂಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿ ರೆಡಿ ಇಟ್ಕೊಂಡ್ರೆ ಅವಾಗ ಅದು ಫಂಕ್ಷನ್ ಚೆನ್ನಾಗಾಗುತ್ತೆ. ಎರಡನೇ ಮೆಥಡ್, ಸೊ ಈಗ ಅದು ಓವರ್ ಆಲ್ ಝೋನ್ ವೈಸ್ ಆಯ್ತು. ಅಂದ್ರೆ ಒಂದು ಸಿಟಿನ ಒಂದು 10 ಝೋನು ಅಥವಾ 20 ಝೋನು, 50 ಝೋನು, ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಸಿಟಿ ಅಥವಾ ಟೌನ್ ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದೊಂದು ಬೀದಿ, ಈಗ ಯಾವ್ದೋ ಒಂದು ಬೀದಿ, ಒಂದು ಝೋನ್ ಒಳಗೆ ಒಂದು ಬೀದಿ, ಪ್ರತಿ ಬೀದಿಗೂ ಅದು ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಎಲ್ಲ ಕಾಸ್ಟ್ಗಳು 10 ಲಕ್ಷ 20 ಲಕ್ಷ ಈ ತರ ರೇಟ್ ಇರುತ್ತೆ. ಅದು 5 ಲಕ್ಷ 10 ಲಕ್ಷ. ಹಾಗಾಗಿ ನಾವು ಕೆಲವು ಝೋನ್ ವೈಸ್ ಅಷ್ಟೇ ಹಾಕಕ್ ಸಾಧ್ಯ. ಈಗ ಇಂಡಿವಿಜುವಲ್ ರೋಡ್ ಅಲ್ಲಿ, ಈಗ ಯಾವ್ದೋ ಒಂದು ಸ್ಟೀಪ್ ರೋಡ್ ಇದೆ ಅಂತ ಇಟ್ಕೊಳ್ಳಿ, ಕೆಳಗಡೆ ಮನೆಗೆ ಜಾಸ್ತಿ ನೀರು ಹೋಗುತ್ತೆ, ಮೇಲ್ಗಡೆ ಮನೆಗೆ ನೀರು ಅಷ್ಟೊಂದು ಬರಲ್ಲ. ಇದು ಕಾಮನ್ ಕಂಪ್ಲೇಂಟ್ ನಮಗ್ ಗೊತ್ತಿದೆ. ಸೊ ಇದನ್ನ ಹೇಗೆ ನಾವು ರೆಗ್ಯುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಹೊಸ ಟೈಪ್ ಏನು ಸ್ಯಾಡ್ಲ್ ಇದೆ, ಅಂದ್ರೆ ಈ EF ಸ್ಯಾಡ್ಲ್ ಇದೆ, ಟ್ಯಾಪಿಂಗ್ ಸ್ಯಾಡ್ಲ್ ವಿತ್ ಫ್ಲೋ ರೆಗ್ಯುಲೇಟರ್, ಇದನ್ನ ನಾವು ಈ ಮೇಲ್ಗಡೆ ಅಲೆನ್ ಕೀ ಅಂತ ಬರುತ್ತದು. ಅಂದ್ರೆ ಅಲೆನ್ ಕೀಗೆ ಹೋಲ್ ಇರುತ್ತೆ ಇಲ್ಲಿ. ಇದನ್ನ ನಾನು ಹೇಳಿದ್ನಲ್ಲ, ಸ್ಲೀವ್ ಒಂದು ಹಾಕೊಂಡು ಇಟ್ಕೊಂಡ್ರೆ ರೋಡ್ ರಿಜಿಸ್ಟ್ರೇಷನ್ ಮುಂಚೆನೆ ಮೇಲಿಂದ ನಾವು ಅಡ್ಜಸ್ಟ್ ಮಾಡಿ, ಈ ಏನು ಲೋಯೆಸ್ಟ್ ಹೌಸ್ ಇದೆ ಅಂದ್ರೆ ಡೌನ್ ಅಲ್ಲಿರೋ ಮನೆಗೆ ನಾವು ಕ್ಲೋಸ್ ಮಾಡ್ಬೋದು. ಸ್ವಲ್ಪ ಅಷ್ಟೇ ಓಪನಿಂಗ್ ಇಡಬೇಕು, ಅವಾಗ ಪ್ರೆಷರ್ ಕಂಟ್ರೋಲ್ ಆಗುತ್ತೆ ಈ ಮನೆಗೆ. ನೆಕ್ಸ್ಟ್ ಇದಕ್ಕಿನ್ನ ಸ್ವಲ್ಪ ಜಾಸ್ತಿ ಮಾಡಿ, ಇದಕ್ಕಿನ್ನ ಸ್ವಲ್ಪ ಜಾಸ್ತಿ ಇದು ಮಾಡಿ, ಇದಕ್ಕಿನ್ನ ಸ್ವಲ್ಪ ಜಾಸ್ತಿ ಇದು, ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಇದನ್ನ ಫುಲ್ ಓಪನ್ ಇಡಬೇಕಾಗುತ್ತೆ ರಿಡ್ಜ್ ಅಲ್ಲಿ ಇರೋರಿಗೆ. ಸೊ ಈ ತರ ಮಾಡಿ ನಾವೊಂದು ಬಿಗಿನಿಂಗ್ ಅಲ್ಲಿ ಕಮಿಷನಿಂಗ್ ಟೈಮ್ ಅಲ್ಲಿ ಒಂದು ಪ್ರೆಷರ್ ಅನ್ನ ಈಕ್ವಲೈಸ್ ಮಾಡಿದ್ರೆ, ಒಂದ್ಸಲ ಸೆಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಕ್ಲೋಸ್ ಮಾಡ್ಬೇಕು ಇದನ್ನ. ಅವಾಗ ಏನಾಗುತ್ತೆ, ಹೈಟ್ ಅಲ್ಲಿ ಇರೋರ್ಗೆ ಮತ್ತೆ ತಗ್ಲಿರೋರ್ಗೆ ಒಂದೇ ತರ ಪ್ರೆಷರ್ ಬರೋ ಹಾಗೆ ನಾವು ಪ್ಲಾನ್ ಮಾಡ್ಬೋದು. ಸೊ ಇದನ್ನ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಏನು ಈ ಎಲೆಕ್ಟ್ರೋಫ್ಯೂಷನ್ಸ್ ಟ್ಯಾಪಿಂಗ್ ಸ್ಯಾಡಲ್ ವಿತ್ ಫ್ಲೋ ರೆಗ್ಯುಲೇಟರ್ ಅಥವಾ ಕಟರ್ ಇದಿದ್ದಾಗ ಮಾತ್ರ ಸಾಧ್ಯ. ನಾವು ಆರ್ಡಿನರಿ ಇನ್ನೊಂದು ನಿಮ್ಗೆ ಸ್ಯಾಡಲ್ ತೋರಿಸ್ತೇ ಸಿಂಪಲ್ ಥ್ರೆಡಿಂಗ್ ಇರೋಂಥದ್ದು, ಅದರಿಂದ ನಾವು ಈ ಎಲ್ಲ ಫಂಕ್ಷನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದ್ಸಲ ಇನ್ವೆಸ್ಟ್ ಮಾಡಿದಾಗ ಭೂಮಿ ಒಳಗೆ ಒಂದ್ಸಲ ಇದನ್ನ ಮಾಡಿದ್ರೆ ನೀವು ಫರ್ದರ್ ಅದನ್ನ ಕಂಟ್ರೋಲಿಂಗ್ಗೆ, ಮ್ಯಾನೇಜ್ಮೆಂಟ್ಗೆ, ಮೇಂಟೆನೆನ್ಸ್ಗೆ ಲಾಂಗ್ ಟರ್ಮ್ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಅಡ್ವಾಂಟೇಜ್ ನಾನು ಆಲ್ರೆಡಿ ಹೇಳಿದೆ, ಡಿಸ್ಕನೆಕ್ಷನ್ಗೆ ಕೂಡ ಯೂಸ್ ಮಾಡ್ಬೋದು. ರೋಡ್ ಕಟಿಂಗ್ ಮಾಡದೆ ಡಿಸ್ಕನೆಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ನಾವು ಜನರಲ್ ಆಗಿ ಏನು ಎಕ್ಸಿಕ್ಯೂಷನ್ ಅಲ್ಲಿ ಏನು ಕೇರ್ ತಗೊಳ್ಬೇಕು, ಏನು ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ರೋಡ್ ಕ್ರಾಸಿಂಗ್ ಇದ್ದ ಕಡೆ HDP ಪೈಪ್ ಇದ್ರೆ GI ಎನ್ಕೇಸ್ ಮಾಡ್ಬೋದು, ಹೈಯರ್ ಡಯಾಮೀಟರ್ ಇದ್ರೆ RCC ಪೈಪ್ ಮಾಡ್ಬೋದು ಅಥವಾ DI ಪೈಪ್ ಮಾಡ್ಬೋದು. ಅವಾಗ ಸ್ವಲ್ಪ ಹೆವಿ ಟ್ರಕ್ಸ್ ಅಂತ ಕಡೆ ಓಡಾಡೋ ಕಡೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಓವರ್ ಹೆಡ್ ಟ್ಯಾಂಕ್ ಹತ್ರ ನಾವು ಆದಷ್ಟು GI ಪೈಪ್ ಸ್ಮಾಲ್ ಡಯಾ ಇದ್ರೆ, ಮತ್ತೆ ಹೈಯರ್ ಡಯಾ ಬಂದ್ರೆ DI ಅಥವಾ MS ಯೂಸ್ ಮಾಡ್ಬೋದು. ಮತ್ತೆ ಈಗ ಕೆಲವು ಕಡೆ ಸಣ್ಣ ಗಲ್ಲಿಗಳಿರ್ತಾವೆ ಇದ್ರೆ, ಚಾಳ ಅಥವಾ ಗಲ್ಲಿಗಳಿದ್ರೆ ಒಂದು 10 ಮನೆ 5 ಮನೆ ಇಂಥ ಕಡೆ ಅಪ್ ಟು 50 mm ಡಯಾ ಕೂಡ ನಾವು ಹಾಕ್ಬೋದು. ಯಾಕಂದ್ರೆ ಕೆಲವು ಕಡೆ ಏನ್ ಮಾಡ್ತಾರೆ, ಅರ್ಧ ಇಂಚ್ ಕನೆಕ್ಷನ್ ಎಳ್ಕೊಂಡು ಹೋಗಿರ್ತಾರೆ 4-5 ಗಲ್ಲಿಗಳಿಗೆ, ಉದ್ದಕ್ಕೂ ಒಂದು 10 ಮೀಟರ್ 20 ಮೀಟರ್ 30 ಮೀಟರ್ ಲೆಂತ್ಗೆ ಪ್ಯಾರಲಲ್ ಲೈನ್ ಹಾಕೊಂಡು ಹೋಗ್ತಾರೆ. ಅದು ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಹಾಫ್ ಇಂಚ್ ಕನೆಕ್ಷನ್ ಅಂದ್ರೆ ಹೌಸ್ ಫಂಕ್ಷನಲ್ ಹೌಸ್ ಟಾಪ್ ಕನೆಕ್ಷನ್ ಅಂದ್ರೆ ರಫ್ಲಿ ಒಂದು 3 to 4 ಮೀಟರ್ ಲೆಂತ್ ಇದ್ರೆ ಅದು ಐಡಿಯಲ್. ನೀವು 20 ಮೀಟರ್ 30 ಮೀಟರ್ ಎಲ್ಲ ಲಾಂಗ್ ಎಳ್ಕೊಂಡು ಹೋದ್ರೆ ಅದು ಅಷ್ಟು ಕರೆಕ್ಟ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ತರ ಗ್ರೂಪ್ ಹೌಸಸ್ ಸಣ್ಣ ಗ್ರೂಪ್ ಬಂದ್ರೆ ಮಿನಿಮಮ್ 40 mm ಅಥವಾ 50 mm ಒಂದು ಮೈನ್ ಲೈನ್ ಹಾಕಿ, ಆ ಮೈನ್ ಲೈನ್ ಇಂದ ಈ ಮನೆಗಳಿಗೆ ಕನೆಕ್ಷನ್ ಕೊಟ್ರೆ ಅದು ಎಫೆಕ್ಟಿವ್ ಆಗಿ ಫಂಕ್ಷನಿಂಗ್ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಫೀಲ್ಡ್ ಅಲ್ಲಿ ಅಥವಾ ಸ್ಕೀಮ್ ಮಾಡ್ಬೇಕಾದ್ರೆ ಅಥವಾ ಮೇಂಟೆನೆನ್ಸ್ ಅಲ್ಲಿ ಅಥವಾ ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಅಥವಾ GLSR ಇಂದ ಗ್ರಾವಿಟಿ ಮೈನ್ಗಳಿದ್ರೆ ಈ ಟ್ಯಾಂಕ್ ಔಟ್ಲೆಟ್ ಆದ ಕೂಡಲೇ ಒಂದು ಸ್ಲೂಯಿಸ್ ವಾಲ್ವ್ ಇಟ್ಟಿರ್ತೀವಿ ನಾವು, ಕಂಟ್ರೋಲ್ ವಾಲ್ವ್. ಅದು ಆದ ಕೂಡಲೇ ನಾವು ಒಂದು ಏರ್ ವಾಲ್ವ್ ಫಿಕ್ಸ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಡೌನ್ ವರ್ಡ್ ನೀರ್ ನಾವು ಓಪನ್ ಮಾಡಿದಾಗ ವಾಲ್ವ್ನ, ಇದೆಲ್ಲ ಏರ್ ಇರುತ್ತೆ, ಏನು ಪೈಪ್ ಲೈನ್ ಅಲ್ಲಿ ಏರ್ ಇರುತ್ತೆ, ಈ ಗ್ರಾವಿಟಿ ಮೈನ್ ಅಲ್ಲಿ ಏರ್ ತುಂಬಿಕೊಂಡಿರುತ್ತೆ. ಅದು
ನೀವು ವಾಲ್ವ್ ಓಪನ್ ಮಾಡಿದ ಕೂಡಲೇ ಆ ಏರ್ ಡೌನ್ ಇರೋದ್ರಿಂದ ಮುಂದಕ್ಕೆ ಏರ್ ಹೋಗಲ್ಲ, ವಾಪಸ್ ಬರಕ್ ಟ್ರೈ ಮಾಡುತ್ತೆ. ಅದಕ್ಕೆ ನಾವು ವಾಲ್ವ್ ಓಪನ್ ಮಾಡೋಕೆ ಬಹಳ ಸೌಂಡ್ ಬರ್ತಾ ಇರುತ್ತೆ ಅವನಿಗೆ. ಅವನು ತಿರುಗಿ ಹಿಂದೆ ತಿರುಗಿ ಮುಂದೆ ತಿರುಗಿ ಅದನ್ನೆಲ್ಲ ಮಾಡೋದಕ್ಕೆ ಸುಮಾರು ಟೈಮ್ ಆಗುತ್ತೆ, ಮತ್ತೆ ಫ್ಲೋ ಅಷ್ಟು ಸ್ಮೂತ್ ಇರಲ್ಲ. ಹಾಗಾಗಿ ನಾವು ಈ ಗ್ರಾವಿಟಿ ಮ್ಯಾನ್ಗಳಿಗೆ ವಾಲ್ವ್ ಆದ ತಕ್ಷಣ ಒಂದು ಏರ್ ವಾಲ್ವ್ ಹಾಕಿದ್ರೆ ಅದು ಫ್ಲೋ ಸ್ಮೂತ್ ಆಗುತ್ತೆ, ಮತ್ತೆ ಪ್ರೆಷರ್ ಬೇಗ ಬಿಲ್ಡಪ್ ಆಗುತ್ತೆ. ಇನ್ನೊಂದು ಮೆಥಡ್ ಏನಂದ್ರೆ, ಈಗ GLSR ಎಸ್ಪೆಷಲಿ ಅದು 3 to 4 ಮೀಟರ್ ಹೈಟ್ ಇದ್ರೆ ಅದಕ್ಕೆ ನಾವೊಂದು ಈ ಟ್ಯಾಂಕ್ ಹತ್ರನೇ ಎಸ್ಪೆಷಲಿ GLSRಗೆ 4 ಮೀಟರ್ ಅಥವಾ 3 ಮೀಟರ್ ಹೈಟ್ಗೆ ಒಂದು 2 ಇಂಚ್ ಅಥವಾ 3 ಇಂಚ್ ಒಂದು GA ಪೈಪ್ ಹಾಕಿ ಅಲ್ಲಿ ಮೇಲ್ಗಡೆ ಒಂದು ಬೆಂಟ್ ಹಾಕಿ ಅದಕ್ಕೊಂದು ಮೆಶ್ ಹಾಕಿದ್ರೆ ಸಾಕು. ಅದು ಅಂದ್ರೆ ಏರ್ ವೆಂಟ್ ತರ ವರ್ಕ್ ಆಗುತ್ತೆ. ಅದು ಕೂಡ ಅಂದ್ರೆ ಲೋ ಕಾಸ್ಟ್, ಈಸಿ ಆಗುತ್ತೆ ನಿಮ್ಗೆ. ಏರ್ ವಾಲ್ ಮೇಂಟೆನೆನ್ಸ್ ಬದಲು ಆ ತರನು ಮಾಡ್ಬೋದು. ಇದು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಗ್ರಾವಿಟಿ ಮೇನಲ್ಲಿ ಏರ್ ಪ್ರೆಷರ್ಗೆ ಗ್ರಾಜುವಲಿ ಅಲ್ಲೊಂದು ಕ್ರ್ಯಾಕ್ ಬಿಟ್ಕೊಳುತ್ತೆ, ಅದು ನ್ಯಾಚುರಲ್ ಏರ್ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಹಾಗಾಗಿ ಇದನ್ನ ಎಲ್ಲಿದ್ರೆ ಸರಿ, ಇಲ್ಲ ಅಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ ಮೇಂಟೆನೆನ್ಸ್ ಸ್ಮೂತ್ ಆಗಿ ವರ್ಕ್ ಆಗ್ತವೆ. ನೆಕ್ಸ್ಟ್ ಈ ಮೇನ್ ರೋಡ್ಗಳಲ್ಲಿ ಈಗ ಸುಮಾರು ಕಡೆ ನೀವು ಅಬ್ಸರ್ವ್ ಮಾಡ್ಬೋದು, ಮೇನ್ ರೋಡ್ ಇರುತ್ತೆ, ಅಲ್ಲಿ ಚೇಂಬರ್ ಕಟ್ಲಿಕ್ಕೆ ಆಗಲ್ಲ, ರೋಡೇ ಸಣ್ಣದಿರುತ್ತೆ. ಮತ್ತೆ ಚೇಂಬರ್ ಕಟ್ಟಿದ್ರೆ ಟ್ರಾಫಿಕ್ಗೆಲ್ಲ ಅಡಚಣೆ ಆಗ್ಬೋದು, ಅಥವಾ ಕೆಲವು ಹೈವೇಸ್ ಬರ್ಬೋದು, ಕೆಲವು ಅಲ್ಲೆಲ್ಲ ಚೇಂಬರ್ ಕಟ್ಲಿಕ್ಕೆ ಅವರು ಬಿಡ್ಲಿಕ್ಕಿಲ್ಲ. ಮೇನ್ ರೋಡ್, ಸ್ಟೇಟ್ ಹೈವೇ ಯಾವ್ದಾರು ಬರ್ಬೋದು, ಅಥವಾ ಫುಟ್ಪಾತ್ ಬರ್ಬೋದು, ಅಲ್ಲೆಲ್ಲ ಚೇಂಬರ್ ಕಟ್ಟಿದ್ರೆ ಮತ್ತೆ ಅಬ್ಸ್ಟ್ರಕ್ಷನ್ ಆಗುತ್ತೆ ಪಬ್ಲಿಕ್ಗೆ. ಅದಕ್ಕೆ ಇದು ಒಂದು ಸರ್ಫೇಸ್ ಬಾಕ್ಸ್ ಮತ್ತೆ ಎಕ್ಸ್ಟೆನ್ಷನ್ ಸ್ಪಿಡ್ಲ್ ಅಂತ ನಾವು ಆಕ್ಚುಲಿ ಲಾಸ್ಟ್ ಇಯರ್ ಬೋರ್ಡ್ SR ಕೂಡ ಇದು ಇಂಟ್ರೊಡ್ಯೂಸ್ ಆಗಿದೆ. ಇದೊಂದು ಸ್ಲೀವ್ ಅಂತ ಬರುತ್ತಿದ್ದು, ಅಂದ್ರೆ 2 ಡಬಲ್ ಪೈಪ್ ಇರುತ್ತೆ, ಒಂದು ಹೈಯರ್ ಡಯ ಒಂದು ಲೋಯರ್ ಡಯ. ಇದು ಬಂದ್ಬಿಟ್ಟು ನಿಮ್ ವಾಲ್ವ್ ಟಾಪ್ ಕುತ್ಕೊಳ್ಳುತ್ತಿದ್ದು. ಸೊ ಇದನ್ನ ನೀವು ವಾಲ್ವ್ ಕೆಳಗಡೆ ಫಿಕ್ಸ್ ಆದ್ಮೇಲೆ ಈ ಏನು ಪೈಪ್ ಇದೆ ಇದನ್ನ ಅದಕ್ಕೆ ಕೂರಿಸ್ಬಿಟ್ಟು ರೀಫಿಲ್ಲಿಂಗ್ ಮಾಡ್ಬಿಡ್ತೀವಿ. ಅದೆಲ್ಲ ಗ್ರೌಂಡ್ ಲೆವೆಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ಬಂದ್ಮೇಲೆ ಮೇಲ್ಗಡೆಗೆ ಇದನ್ನ ಬಾಕ್ಸ್ ಹಾಕ್ತಿವಿ ಈ ತರ. ಇದು ಒಳಗಡೆ ನಿಮ್ಗೆ ವಾಲ್ವ್ ಆಪರೇಷನ್ಗೆ ಈ ಏನು ಕಂಡಿದೆ ಕ್ಯಾಪ್ ಇದೆ, ಕ್ಯಾಪ್ ಓಪನ್ ಮಾಡ್ಬಿಟ್ಟು ವಾಲ್ವ್ ಆಪರೇಷನ್ ಮಾಡ್ಬೋದು. ಸೊ ದಟ್ ನಿಮ್ಗೆ ಏನಾಗುತ್ತೆ ಅವಾಗ, ಈ ವಾಲ್ವ್ ಎಲ್ಲ ಈಗ ಅಡ್ವಾನ್ಸ್ಡ್ DA ವಾಲ್ವ್ ಏನಂದ್ರೆ ಹಿಂದಂತರ ನಿಮ್ಗೆ ಗ್ಲ್ಯಾಂಡ್ ರೋಪ್ ಹೋಯ್ತು, ಲೀಕ್ ಆಗುತ್ತೆ, ಆತರ ಎಲ್ಲ ಬರಲ್ಲ. ಈಗೆಲ್ಲ 10 ವರ್ಷ ಗ್ಯಾರಂಟಿ ಪೀರಿಯಡ್ ಇರೋಂತ ವಾಲ್ವ್ ಕೊಡ್ತಾ ಇದಾರೆ. ಈಗ 10 ವರ್ಷ ವಾರಂಟಿ ಪೀರಿಯಡ್ ಕೇಳಬಹುದು ನೀವು. ಯಾವ್ದೇ ವಾಲ್ವ್ ಕಂಪನಿಗೆ 10 ವರ್ಷ ವಾರಂಟಿ ಪೀರಿಯಡ್ ಕೊಟ್ರೆ ನಾವು ತಗೋತೀವಿ ಅಂತ ಹೇಳಿದ್ರೆ 10 ವರ್ಷ ವಾರಂಟಿ ಕೊಡೋರು ಸಾಕಷ್ಟು ಕಂಪನಿಗಳಿದ್ದಾರೆ. ಹಾಗಾಗಿ 10 ವರ್ಷ ನೀವು ಮುಚ್ಚಿಬಿಡ್ಬೋದು ಇದನ್ನ. ಮುಚ್ಚಿಬಿಟ್ಟು ಓನ್ಲಿ ಇದನ್ನ ಆಪರೇಷನ್ ಮಾಡೋದು ಅಷ್ಟೇ. ಅವಾಗ ಏನಾಗುತ್ತೆ, ನಿಮ್ಗೆ ಟ್ರಾಫಿಕ್ ಕೂಡ ತೊಂದರೆ ಆಗಲ್ಲ, ಪೆಡೆಸ್ಟ್ರಿಯನ್ಸ್ಗೆ ತೊಂದರೆ ಆಗಲ್ಲ, ಮೇಂಟೆನೆನ್ಸ್ ಅಂತೂ ಝೀರೋ ಮೇಂಟೆನೆನ್ಸ್, ಓನ್ಲಿ ಕ್ಯಾಪ್ ತೆಗೆಯೋದು ಆಪರೇಟ್ ಮಾಡೋದು. ಸೊ ಇಂಥವನ್ನೆಲ್ಲ ನಾವು ಪ್ರಾಜೆಕ್ಟ್ ಎಲ್ಲ ಸೇರಿಸಿದ್ರೆ ಸೊ ನಿಮ್ಗೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ. ಅಲ್ಲೊಂದು ಗ್ರ್ಯಾಂಡ್ ರೋಪ್ ಹಾಕುವ, ಲೀಕೇಜ್ ಆಯ್ತು, ಚೇಂಬರ್ ನೀರು ತುಂಬಿಕೊಳ್ಳುತ್ತೆ, ಅಲ್ಲೆಲ್ಲ ಗಲೀಜ್ ತುಂಬಿಸ್ತಾರೆ, ಪ್ಲಾಸ್ಟಿಕ್ ತುಂಬ ಹೋಗುತ್ತೆ. ಸೊ ಇಂಥವೆಲ್ಲ ನಾವು ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದನ್ನ ಲಾಸ್ಟ್ SR ರೇಟ್ ಇದೆ, SR ಅಲ್ಲಿ ಇದೆ ಅರೌಂಡ್ 4,000 to 5,000 ಇರ್ಬೇಕಂತ ಕಾಣುತ್ತೆ. ಅದನ್ನ ನಾವು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಈ ಟ್ಯಾಂಕ್ ಪ್ರಿಮೈಸಸ್ ಅಂದ್ರೆ ಒಳಗಡೆ ಅಲ್ಲಿ ಬೇಕಿದ್ರೆ ಚೇಂಬರ್ ಮಾಡ್ಬೋದು, ಇದನ್ನು ಮಾಡ್ಬೋದು. ಅಥವಾ ಚೇಂಬರ್ ಏನಾದ್ರು ನಾವು ಫ್ಲೋ ಮೀಟರ್ ಮಾಡ್ಬೇಕಾಗುತ್ತೆ, ಅಲ್ಲೆಲ್ಲ ಈಗ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತವೆ, ಮತ್ತೆ ಸ್ಕಾಡಾ ಸಿಸ್ಟಮ್ ಬರ್ಬೋದು. ಹಾಗಾಗಿ ಅಲ್ಲಿ ನಾವು ಚೇಂಬರ್ಸ್ ಮಾಡ್ಬೋದು. ಬಟ್ ಚೇಂಬರ್ ಮಾಡಿದ್ರು ಕೂಡ ಅದನ್ನ ಒಂದು ಕವರ್ ಪೈಪ್ ಹಾಕಿ ಅಲ್ಲಿ ಯಾವುದೇ ರೀತಿ ನೀರು ನಿಂತ್ಕೊಳ್ಬಾರ್ದು, ಆತರ ಒಂದು ಅರೇಂಜ್ಮೆಂಟ್ ಮಾಡಿ ವಾಲ್ ಚೇಂಬರ್ಗಳು ನೀಟಾಗಿ ಮೇಂಟೆನೆನ್ಸ್ ಮಾಡೋ ತರ ಕಾಣಿಸ್ಬೇಕು. ಯಾವುದೇ ರೀತಿ ಸ್ಲ್ಯಾಬ್ ಅನ್ನು ಮುಚ್ಚಬಾರ್ದು. ಇಲ್ಲ ಒಂದು ಪ್ಯಾರಾಪೆಟ್ ತರ ಕಟ್ಟಿ ಒಂದು ಲ್ಯಾಡರ್ ಇಟ್ಟು ಅಥವಾ ಸ್ಟೆಪ್ಸ್ ಮಾಡಿ ಮೇಂಟೆನೆನ್ಸ್ ಫ್ರೀ ಇರಬೇಕು. ಈವನ್ ನಾವು ಸೀನಿಯರ್ ಇಂಜಿನಿಯರ್ಸ್ ಆಗ್ಲಿ ಅಥವಾ ಹೆಡ್ಸ್ ಆಫ್ ದಿ ULBs ಕೆಳಗಿಳಿದು ನೋಡಂಗ್ ಇರಬೇಕು. ಆ ಅರೇಂಜ್ಮೆಂಟ್ ಮಾಡಿದ್ರಷ್ಟೇ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ಇದನ್ನ ಎಕ್ಸಿಕ್ಯೂಷನ್ ಟೈಮಲ್ಲೇ ನಾವು ಮಾಡ್ಕೊಂಡ್ರೆ ಮುಂದೆ ಮೇಂಟೆನೆನ್ಸ್ ಸ್ಮೂತ್ ಆಗುತ್ತೆ. ಸೊ ಅದರಿಂದ ಈ ಚೇಂಬರ್ಸ್ ತಾವು ನೋಡಬಹುದು ಎಲ್ಲ ಕಡೆ ಗಲೀಜಾಗಿ ಎಲ್ಲ ಒಂಥರ ಪೊಲ್ಯೂಷನ್ ಆಗೋ ಅಂತ ಚಾನ್ಸಸ್ ಇರುತ್ತೆ. ವಾಟರ್ ಕ್ವಾಲಿಟಿ ಅಷ್ಟೆಲ್ಲ ನಾವು ಮಾಡಿ ಟ್ರೀಟ್ ಮಾಡಿ ಇಂಥ ಪಾಯಿಂಟ್ ಅಲ್ಲಿ ಲೀಕೇಜ್ ಆಗಿ ಎಲ್ಲ ಮತ್ತೆ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ಚೇಂಬರ್ಗಳನ್ನ ನೀಟಾಗಿ ಮೇಂಟೈನ್ ಮಾಡಿ ಯಾವುದೇ ರೀತಿ ಲೀಕ್ ಆಗದಂಗೆ ನೋಡ್ಕೊಳ್ಬೇಕು. ಈಗೆಲ್ಲ ಅಡ್ವಾನ್ಸ್ಡ್ ವಾಲ್ವ್ ಇದಾವೆ, DA ವಾಲ್ವ್ ಅಂದ್ರೆ ರೆಸಿಲಿಯಂಟ್ ಸೀಟೆಡ್. ಹಿಂದಂತರ ಗ್ರೂವ್ ಇರ್ತಿದ್ವು, ಹಿಂದೆ ಎಲ್ಲ ಗ್ರೂವ್ ಇರ್ತಿತ್ತು. ಈಗ ಫ್ಲಾಟ್ ಬಾಟಮ್ ಇರುತ್ತೆ, ಅಂದ್ರೆ ನಿಮ್ಗೆ ರಬ್ಬರ್ ಕುತ್ಕೊಳ್ಳುತ್ತೆ ಕರೆಕ್ಟ್ ಆಗಿ, ಅಂದ್ರೆ ಒಂದು ಗ್ಯಾಪ್ ಇರಲ್ಲ, ಅಲ್ಲಿ ಸ್ಮೂತ್ ಆಗಿ ಫ್ಲೋ ಅಬ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಆಗುತ್ತೆ, ಯಾವುದೇ ಲೀಕೇಜ್ ಆಗಲ್ಲ. ಹಾಗಾಗಿ ಅದನ್ನ ಕೂಡ ನೀವು ಎಂಪ್ಲಾಯ್ ಮಾಡ್ಬೋದು ಅದನ್ನ. ಸೊ ಸಣ್ಣ ಸಣ್ಣ ರೋಡ್ಗಳು, ಸಣ್ಣ ಸಣ್ಣ ಐಸೋಲೇಷನ್ ಗಲ್ಲಿಗಳಲ್ಲಿ ಯಾವ್ದೋ ಸ್ಮಾಲ್ ಇದ್ರಲ್ಲಿದ್ರೆ ಆರ್ಡಿನರಿ ಒಂದು ಸ್ಲೂಯಿಸ್, ಒಂದು HDP ಪೈಪ್ ಹಾಕಿ ಅಥವಾ PVC ಪೈಪ್ ಹಾಕಿ ಮೇಲ್ಗಡೆ ಒಂದು ಕ್ಯಾಪ್ ಹಾಕಿದ್ರು ಆಗುತ್ತೆ. ಸಣ್ಣ ಸಣ್ಣ ವಾಲ್ಗಳು ಅಂತ ಕಡೆ ಮೇನ್ ರೋಡ್ಗಳಲ್ಲಿ ಈ ತರ ಮಾಡ್ಬೋದು. ಸಣ್ಣ ಯಾವ್ದೋ ಲೇನ್ಗಳಲ್ಲಿ ಇನ್ಸೈಡ್ ಇರೋ ಕಡೆ ಮಿನಿಮಮ್ ಕಾಸ್ಟ್ ಅಲ್ಲಿ ಕೂಡ ಇದು ನಾರ್ಮಲಿ ಇದನ್ನ ಮಾಡ್ತಾರೆ ಕೆಲವು ಕಡೆ. ಸೊ
ಈ ಮೆಥಡ್ಗಳು ಮಾಡಿದ್ರೆ ಒಟ್ಟಲ್ಲಿ ಸಿಸ್ಟಮ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಯಾವುದೇ ಅಬ್ಸ್ಟ್ರಕ್ಷನ್ ಕಾಣಿಸ್ಬಾರ್ದು. ವಾಟರ್ ಸಪ್ಲೈ ಏನೋ ಒಂದು ಚೇಂಬರ್ಸ್ ಆಗ್ಲಿ ಅಥವಾ ವಾಲ್ಗಳಾಗ್ಲಿ ಮಾಡಿದ್ರೆ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು ಮಾಡ್ಕೊಳ್ಳೋದು ಒಳ್ಳೇದು. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಟ್ಯಾಂಕ್ಗಳು, ಯಾಕೆಂದ್ರೆ ನಾವು ಫಂಕ್ಷನಲ್ ಟ್ಯಾಪ್ ಅಂತ ಹೇಳಿದ ತಕ್ಷಣನೇ ಅದಕ್ಕೆಲ್ಲ ಸರಿಯಾಗಿ ಫಂಕ್ಷನ್ ಆಗ್ಬೇಕಂದ್ರೆ ನಿಮ್ಗೆ ಟ್ಯಾಂಕ್ಗಳು ಸರಿ ಇರಬೇಕು, ಡಿಸ್ಟ್ರಿಬ್ಯೂಷನ್ ಸರಿ ಇರಬೇಕು, ಫೀಡರ್ ಮ್ಯಾನ್ಗಳು ಸರಿ ಇರಬೇಕು, ಅವನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಕ್ಸಿಸ್ಟಿಂಗ್ ಟ್ಯಾಂಕ್ ಕಂಡೀಷನ್ ಏನಿದೆ ಅದೆಲ್ಲ ವರ್ಕ್ ಆಗುತ್ತಾ, ಲೀಕೇಜ್ ಆಗ್ತಾ ಇದೆಯಾ, ಪೇಂಟಿಂಗ್ ಆಗುತ್ತಾ ಇಲ್ವಾ. ಯೂಶಲಿ ಈ ಓವರ್ ಹೆಡ್ ಟ್ಯಾಂಕ್ಗಳಾಗ್ಲಿ GLSR ಆಗಲಿ ಕಾಂಕ್ರೀಟ್ ಸರ್ಫೇಸ್ಗಳನ್ನ ಪೇಂಟಿಂಗ್ ಮಾಡ್ಬೇಕಾಗುತ್ತೆ. ಪೇಂಟಿಂಗ್ ಅಂದ್ರೆ ಸುಮ್ಮನೆ ಡೆಕೋರೇಟಿವ್ ಪರ್ಪಸ್ ಅಲ್ಲ, ಅದು ನಿಮ್ಮ ಹೇರ್ ಕ್ರಾಕ್ಸ್ ಬರುತ್ತೆ. ಅದು ಗ್ರಾಜುವಲಿ 1-2 ವರ್ಷ ಆಗ್ತಿದ್ದಂಗೆ ನೀವು ಹತ್ರ ಕಾಣಿಸಲ್ಲ, ದೂರದಿಂದ ಹತ್ರಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಹೇರ್ ಕ್ರಾಕ್ಸ್ ಡೆವಲಪ್ ಆಗುತ್ತೆ. ಅದು ಗ್ರಾಜುವಲಿ ಅದೇನಾಗುತ್ತೆ, ಮಾಯಿಶ್ಚರ್ ಒಳಗಡೆ ಹೋಗಿ ನಿಮ್ಮ ರಿಇನ್ಫೋರ್ಸ್ಮೆಂಟ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು 1 in 2 years ಕಂಪಲ್ಸರಿ ಸಿಮೆಂಟ್ ಪೇಂಟ್ ಅಂತ, ಅದು ಆಕ್ಚುಲಿ ನಾವು ಕಳೋದು ಬರೀ ಆರ್ಡಿನರಿ ಪೇಂಟ್ ಅಲ್ಲ, ಸಿಮೆಂಟ್ ಬೇಸ್ಡ್ ಅದು. ಸೊ ಪೇಂಟ್ ಮಾಡಿದಾಗ ಏನಾಗುತ್ತೆ, ಸಿಮೆಂಟ್ ಆ ಗ್ರೂವ್ಸ್ಗೆಲ್ಲ ಸೇರ್ಕೊಳ್ಳುತ್ತದು. ಹಾಗಾಗಿ ಆ ಹೇರ್ ಕ್ರಾಕ್ಸ್ ಡೆವಲಪ್ ಆಗೋದು ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾವು ಡೆಕೋರೇಟಿವ್ ಪರ್ಪಸ್ ಅಲ್ಲ, ಅದು ಸೇಫ್ಟಿ ಪರ್ಪಸ್ಗೆ ಮತ್ತೆ ಲಾಂಗ್ ಟೈಮ್ ಏನು ಲೈಫ್ ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಎವ್ರಿ 2 years ಕಂಪಲ್ಸರಿ ಸಿಮೆಂಟ್ ಪೇಂಟ್ ಮಾಡಲೇಬೇಕು. ಮತ್ತೆ MS ಐಟಮ್ಸ್ ಇದ್ರೆ ಆ MS ಲ್ಯಾಡರ್ ಇರ್ಬೋದು, ಅಥವಾ ಒಳಗಡೆ ಲ್ಯಾಡರ್ ಅಥವಾ ವಾಲ್ಗಳು, MS ಪೈಪ್ ಅಂತವಕ್ಕೆ ಎವ್ರಿ ಇಯರ್ ಪೇಂಟ್ ಮಾಡ್ಬೇಕು ನಾವು. ಇಪಾಕ್ಸಿ ಕೋಟಿಂಗ್ ಮಾಡ್ಬೋದು, ಆಂಟಿ ಕರೋಸಿವ್ ಪೇಂಟ್ ಬರ್ತವೆ, ಇವೆಲ್ಲ ಟೈಮ್ಲಿ ಮಾಡಿದ್ರೆ ನಿಮ್ ಟೋಟಲ್ ರಿಪ್ಲೇಸ್ಮೆಂಟ್ ಮಾಡಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪುತ್ತೆ, ಮತ್ತೆ ಸ್ಮೂತ್ ಮೇಂಟೆನೆನ್ಸ್ ಇರುತ್ತದೆ. ಲೀಕೇಜ್ ಅರೆಸ್ಟ್ ಮಾಡಕ್ಕೆ ಈಗೆಲ್ಲ ಅಡ್ವಾನ್ಸ್ ಮೆಥಡ್ ಇದೆ. ಅಂದ್ರೆ ಇಂಜೆಕ್ಷನ್ ತರ ಮಾಡ್ತೀವಿ. ಇಂಜೆಕ್ಷನ್ ಅಂದ್ರೆ ಅದು ಹೋಲ್ಸ್ ಮಾಡಿ, ಇಂಜೆಕ್ಷನ್ ಅಂದ್ರೆ ಸಿಮೆಂಟ್ ಸ್ಲರಿ ಇಂಜೆಕ್ಟ್ ಮಾಡಿ ಆ ಲೀಕೇಜ್ ಟೋಟಲಿ ಸ್ಟಾಪ್ ಮಾಡಿ ಮಾಡ್ಬೇಕಾಗುತ್ತೆ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅದ್ರ ಪ್ರಕಾರ ಯಾವುದೇ ರೀತಿ ಒಳಗಡೆ ಲೀಕೇಜ್ ಆಗೋದು ನೋಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಒಳಗಡೆ ರಿಇನ್ಫೋರ್ಸ್ಮೆಂಟ್ ಕೂಡ ಮಾಯಿಶ್ಚರ್ ಅಬ್ಸರ್ವ್ ಆದ್ರೆ ನಿಮ್ಗೆ ಹೋಲ್ ಟ್ಯಾಂಕೇ ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಸೊ ರೆಗ್ಯುಲರ್ ಅದನ್ನ ಅಬ್ಸರ್ವೇಷನ್ ಮಾಡಿ ಟೈಮ್ಲಿ ಆಕ್ಷನ್ ತಗೊಂಡು ಮೇಂಟೆನೆನ್ಸ್ ಅಲ್ಲಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಪೈಪ್ ಲೈನ್ಗಳು ಮತ್ತೆ ವಾಲ್ಗಳು, ನಾನು ಮೊದಲೇ ಹೇಳಿದೆ ಟ್ಯಾಂಕ್ ಹತ್ರ ಏರ್ ವಾಲ್ವ್ ಅದೊಂದೇ ಅಲ್ಲದೆ ಮೇನ್ ಲೈನ್ಗಳು ರಫ್ಲಿ 200 and above ಮೇನ್ ಲೈನ್ಗಳಿಗೆ ಏರ್ ವಾಲ್ಗಳು ಯಾವುದೋ ಪ್ರಾಜೆಕ್ಟ್ ಅಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಟ್ಟಿರ್ತಾರೆ, ಅಥವಾ ಅದನ್ನ ಆಪರೇಟೇ ಮಾಡಲ್ಲ. ಅಂತವನ್ನ ಎಲ್ಲೆಲ್ಲಿದೆ ರೆಕಾರ್ಡ್ ಅಲ್ಲಿ ಇರಿಸ್ಬೇಕಾಗುತ್ತೆ. ಒಂದು ಲಾಗ್ ಬುಕ್, ಹೆಂಗ್ ಪಂಪ್ ಹೌಸ್ ಅಲ್ಲಿ ಲಾಗ್ ಬುಕ್ ಇರ್ತೀವೋ ಅದೇ ರೀತಿ ಈ ಪೈಪ್ ಲೈನ್ ವಾಲ್ಗಳದು, ಎಸ್ಪೆಷಲಿ ಏರ್ ವಾಲ್ಗಳು, ಸ್ಕವರ್ ವಾಲ್ಗಳು, ಇದನ್ನ ಲಾಗ್ ಬುಕ್ ಮೇಂಟೈನ್ ಮಾಡ್ಬೇಕು. ಎವ್ರಿ ಮಂತ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಯಾರು ಕನ್ಸರ್ನ್ಡ್ ವಾಟರ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ GE ಇರ್ಬೋದು, ಅಟ್ಲೀಸ್ಟ್ ತಿಂಗ್ಳಿಗೊಂದ್ಸಲ 2 ತಿಂಗ್ಳಿಗೊಂದ್ಸಲ ಅದು ಫಂಕ್ಷನಿಂಗ್ ಇದೆಯಾ ಇಲ್ವಾ ಚೆಕ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಲೀಕೇಜ್ ಕಡಿಮೆ ಆಗುತ್ತೆ. ನಿಮ್ಗೆ ಸುಮ್ಮನೆ ಪೈಪ್ ಹೊಡೆದ್ಮೇಲೆ ಮಾಡೋಕ್ಕಿಂತನೂ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದು ಒಳ್ಳೇದು. ಸೊ ಏರ್ ವಾಲ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಏರ್ ವಾಲ್ಗಳು ದಯವಿಟ್ಟು ಏರ್ ವಾಲ್ಗಳು ಎಲ್ಲೆಲ್ಲಿದೆ ಸರ್ಚ್ ಮಾಡಿ. ಈ ವಾಲ್ಗಳು ಜನರಲ್ ಆಗಿ ಹಾಕಿದೀನಿ, ಇದರಲ್ಲಿ ಏರ್ ವಾಲ್ಗಳನ್ನ ಹುಡುಕ್ಬೇಕು ನಾವು. ಆ ಏರ್ ವಾಲ್ಗಳು ನಮ್ದೊಂಥರ ಹಾರ್ಟ್ ತರ, ಅದು ನಮ್ಮ ಸಿಸ್ಟಮ್ಗೆ ಹಾರ್ಟ್ ಅಷ್ಟು ಇಂಪಾರ್ಟೆನ್ಸ್ ಇದೆ. ಅದನ್ನ ನೀವು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಎಂಟೈರ್ ನೆಟ್ವರ್ಕ್ ಸಿಸ್ಟಮ್, ನೆಟ್ವರ್ಕ್ ಹೆಲ್ತ್ ಮೇಂಟೈನ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ಏರ್ ವಾಲ್ಗಳನ್ನ ಫೋಕಸ್ ಮಾಡಿ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ನಾವು ಬರೀ ಫಂಕ್ಷನ್ ಟ್ಯಾಪ್ ಅಂದ್ಬಿಟ್ಟು ತಕ್ಷಣ ಏನೋ ನೀರು ಬರುತ್ತೆ ಏನೋ ಅಂತಲ್ಲ, ಎಂಟೈರ್ ಸಿಸ್ಟಮ್ ಅಲ್ಲಿ ಯಾವುದಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ಎದ್ ಕಾಣಂತ ರಿಪೇರಿಗಳಂತೂ ಮಾಡೇ ಮಾಡ್ತೀವಿ. ಸೊ ಇಂಥವನ್ನ ಫೋಕಸ್ ಮಾಡಿದಾಗ ನಿಮ್ಗೆ ಸ್ಮೂತ್ ಮೇಂಟೆನೆನ್ಸ್ ಆಗುತ್ತೆ. ನೆಕ್ಸ್ಟ್ ಈಗ ವಾಟರ್ ಮೀಟರ್ ಹಾಕ್ಲೇಬೇಕಂತಿದೆ, ಎಲ್ಲ ಕಡೆ ಹಾಕ್ತಾ ಇದೀವಿ. ಯೂಶುವಲ್ ಆಗಿ ಹೊಸ ಪ್ರಾಜೆಕ್ಟ್ ಅಲ್ಲಿ 100% ಹಾಕ್ಲೇಬೇಕೀಗ. ಅದು ಅರ್ಬನ್ ಇರ್ಬೋದು, ರೂರಲ್ ಇರ್ಬೋದು. ವಿತೌಟ್ ಮೀಟರ್ ನೀರ್ ಕೊಡಕ್ ಸಾಧ್ಯನೇ ಇಲ್ಲ ಅಂತ ಬಂದಿದೀವಿ. ಹಿಂದಿನ ತರ ಏನೋ ನೀರ್ ಬೇಕಾದಷ್ಟು ಇತ್ತು, ಕೊಡ್ತಾ ಇದ್ವಿ. ಬಟ್ ಮುಂದೆ ಹೆಂಗೆ ಎಲೆಕ್ಟ್ರಿಸಿಟಿಗೆ 100% ಮೀಟರ್ ಹಾಕ್ತಾರೋ ಅದೇ ರೀತಿ ನೀರಿಗೂ ಆಲ್ರೆಡಿ ಬಂದಿದೆ. ಸೊ ವಾಟರ್ ಮೀಟರ್ ಕಂಪಲ್ಸರಿ ಮಾಡ್ಲೇಬೇಕು ನಾವು. ಇವಾಗೆಲ್ಲ ವಾಟರ್ ಮೀಟರ್ ಮಿನಿಮಮ್ ವಾರಂಟಿ ಪೀರಿಯಡ್ 5 years ತನಕ ಕೊಡ್ತಾ ಇದ್ದಾರೆ. ಸೊ ಅದನ್ನ ಕಂಪಲ್ಸರಿ ನಾವು ಟೆಂಡರ್ ಅಲ್ಲಿ ಕರಿಬೇಕಾದ್ರೆ ಅಥವಾ DPR ಅನ್ನೇ 5 years ವಾರಂಟಿ ಕೊಡೋ ತರ ಮೀಟರ್ ಹಾಕ್ಬೇಕಾಗುತ್ತೆ. ಅದೇ ರೇಟನ್ನ ನಾವು ಟೆಂಡರ್ ಕೂಡ ಪ್ರಾವಿಷನ್ ಮಾಡ್ಬೇಕು. ಅಂದ್ರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ವಾಟರ್ ಮೀಟರ್ ಬಹಳ ಮುಖ್ಯ, ಅದನ್ನ ಇಡಬೇಕಾಗುತ್ತೆ. ಅದಕ್ಕೆ ಮತ್ತೆ ಮೀಟರ್ ಬಾಕ್ಸ್, ಈಗ ಚಾಮರಾಜನಗರದಲ್ಲಿ ಏನ್ ಮಾಡಿದ್ವಿ, ಹೊರಗಡೆ ಎಲ್ಲೆಲ್ಲಿ ಬರ್ತಾ ಇದೆಯೋ ಅಲ್ಲಿ ಮೀಟರ್ ಬಾಕ್ಸ್ ಹಾಕಿದ್ವಿ. ಒಳಗಡೆ ಬಂದ್ರೆ ಕೆಲವು ಕಡೆ ಮನೆ ಒಳಗೆ ಮೀಟರ್ ಹಾಕ್ಸ್ಕೊಂಡ್ರು, ಜಾಗ ಇರಲ್ಲ ಮನೆ ಮುಂದೆ. ಸೊ ಒಳಗಡೆ ಅಂತ ಕಡೆ ಮೀಟರ್ ಬಾಕ್ಸ್ ಹಾಕಿಲ್ಲ, ಯಾಕಂದ್ರೆ ಅದೇನ್ ಬೇಕಾಗಿಲ್ಲ. ಸೊ ಅದರಿಂದ ಕೇಸ್ ಟು ಕೇಸ್ ನಾವು ಮಾಡ್ಬೋದು. ಇದು ತಾವು ನೋಡ್ಬೋದು, ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಇದನ್ನೆಲ್ಲ ನಾವು ಒಂದು ಟ್ರಯಲ್ ಮಾಡಿ ಗ್ರೂ ಕಟಿಂಗ್ ಮಾಡಿಸಿ, ಇದು ಹೆವಿ ಮೆಷಿನ್,
ಇವೆಲ್ಲ ಲೋಕಲಿ ಅವೈಲಬಲ್, ಹಳ್ಳಿಗಳಲ್ಲಿ ಕೂಡ ಇದಾವೆ ಈ ಮೆಷಿನ್ಗಳು. 2 ಕಟಿಂಗ್ ಮಾಡ್ಕೊಂಡು ಹೋದ ಕರೆಕ್ಟ್ ಎಷ್ಟು ಮಿನಿಮಮ್ಗೆ ನಾವು ಪೈಪ್ ಇನ್ಸ್ಟಾಲ್ ಮಾಡೋದು ಅಂತ ಲೆಕ್ಕ ಹಾಕ್ಬಿಟ್ಟು ಅಷ್ಟು ಮಿನಿಮಮ್ ಬಿಡ್ತು, ಅಂದ್ರೆ ಸುಮಾರು 8 ಇಂಚು, ಬರೀ 20 ಸೆಂಟಿಮೀಟರ್ ಅಷ್ಟೇ ಬಿಡ್ತು ಕಟ್ ಮಾಡಿಸಿ ಮೇಲ್ಗಡೆನೆ ಎಲ್ಲ ಕರೆಕ್ಷನ್ಸ್ ಮಾಡ್ಕೊಂಡು ಸುಮ್ಮನೆ ಪೈಪ್ ಕೆಳಗಡೆ ಇಳಿಸಿದ್ದಾರೆ. ಇಷ್ಟೇ ಎಕ್ಸ್ಕವೇಷನ್ ಆಗಿರೋದು. ವೆಹಿಕಲ್ ಎಲ್ಲ ಮೂವ್ಮೆಂಟ್ ಇದೆ, ನೋಡ್ಬೋದು ನೀವು. ನಮ್ಮಲ್ಲಿ ಒಂದು ಪೈಪ್ ಲೈನ್ ಹಾಕ್ಬಿಟ್ರೆ ಇಡೀ ರೋಡೇ ಬ್ಲಾಕ್ ಮಾಡ್ತೀವಿ ವಿಶುವಲ್ ಆಗಿ, ಬಟ್ ಅದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಇಷ್ಟು ಮಾಡಿ ಎಷ್ಟು ಬೇಕು ಅಷ್ಟೇನೆ. ನಮ್ಗೆ ಬಹಳ ಉಳಿತಾಯ ಆಯ್ತು ಇಲ್ಲೆಲ್ಲ ಎಕ್ಸ್ಕವೇಷನ್, ರೋಡ್ ರೆಸ್ಟೋರೇಷನ್ ಅಲ್ಲೆಲ್ಲ ತುಂಬಾ ಉಳಿತಾಯ ಆಗ್ತಿತ್ತು. ಅವ್ರು ಯಾಕೆಂದ್ರೆ ಮೈನ್ ಎಸ್ಟಿಮೇಟ್ ಅಲ್ಲೆಲ್ಲ 1 ಮೀಟರ್ ಡೆಪ್ತ್, 1 ಮೀಟರ್ 0.6 ಮೀಟರ್ ಬಿಡ್ತು ಹೀಗೆಲ್ಲ ಇಟ್ಟಿದ್ರು. ಸೊ 1/3 ಬಿಡ್ತಲ್ಲೇ ಆಗೋಯ್ತದು. ಹಾಗಾಗಿ ತುಂಬಾ ಸೇವಿಂಗ್ ಆಯ್ತು. ಅದಕ್ಕೆ ಆ ಸೇವಿಂಗ್ ಅನ್ನ ನಾವು ಮೆಟೀರಿಯಲ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿದ್ವಿ. ಇಲ್ಲಿ ಅಬ್ಸರ್ವ್ ಮಾಡೋದು ಮೇಲ್ಗಡೆ ಎಲ್ಲ ಜೆ ಪೈಪ್, ಒಳಗಡೆ ಪ್ಲಾಸ್ಟಿಕ್ ಪೈಪ್ ಇದಾವೆ, ಅದೇ HDPE MDPE ಪೈಪ್. ಸೊ ಇದೆಲ್ಲ ಮುಗಿದ್ಮೇಲೆ ಇದೆಲ್ಲ ಟ್ರಯಲ್ ಮಾಡಿದ್ವಿ. ಆಕ್ಚುಲಿ ಪೈಲಟ್ ಇವೆಲ್ಲ. ಈ ನೀರು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಪ್ ಅನ್ನ ಅಡಿಷನಲ್ ಸೇರಿಸಿದ್ವಿ. ಇದನ್ನ ಇಲ್ಲಿ ಮೀಟರ್ ಬಾಕ್ಸ್ ಇದೆ, ಮೀಟರ್ ಬಾಕ್ಸ್ ಇದೆ. ಅವರೆಲ್ಲ ಪಾಪ ಹಳ್ಳಿಯವರು ತುಂಬಾ ಖುಷಿ ಆದ್ರು ಇದನ್ನ ನೋಡ್ಬಿಟ್ಟು. ಮೀಟರ್ ಹಾಕಿದ್ರು ಯಾರು ಗಲಾಟೆ ಮಾಡ್ಲಿಲ್ಲ ಅಥವಾ ಅಬ್ಜೆಕ್ಷನ್ ಹಾಕ್ಲಿಲ್ಲ. ನೀರ್ ಚೆನ್ನಾಗ್ ಬಂತು, ಒಳ್ಳೆ ಟ್ಯಾಪ್ ನೋಡಿದ್ರು, ಸ್ಟೇನ್ಲೆಸ್ ಸ್ಟೀಲ್ ಇತ್ತು, ಯಾರು ಅಬ್ಜೆಕ್ಟ್ ಮಾಡಲಿಲ್ಲ. ಹಳ್ಳಿಗಳಲ್ಲಿ ಮೀಟರ್ ಹಾಕೋದು ತುಂಬಾ ಕಷ್ಟ ಇದೆ, ಆದ್ರೂ ಕೂಡ ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿ ಒಪ್ಕೊಂಡಿದ್ದಾರೆ ಅಲ್ಲೆಲ್ಲ. ಇಲ್ಲಿ ಸುಮಾರು ಕಡೆ ಇದನ್ನೆಲ್ಲ ಟ್ರಯಲ್ ಮಾಡಿ ಇದನ್ನ ಸಕ್ಸಸ್ ನೋಡ್ಕೊಂಡು ನಂತರ DPR ಮಾಡಿ ಆಮೇಲೆ ಟೆಂಡರ್ ಕರೆದು ಈ ಸಾಧಾರಣ ಲಾಸ್ಟ್ ಇಯರ್ ನಾವು ಆಗಸ್ಟ್ ಮಂತ್ ಅಲ್ಲಿ ಇದೆಲ್ಲ ಮಾಡಿಸಿದ್ದು. ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳಲ್ಲಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನಂತರ DPR ಮಾಡಿ ಈಗಾಗಲೇ ಸಾಕಷ್ಟು ಪ್ರೋಗ್ರೆಸ್ ಆಗಿದೆ ಅಲ್ಲಿ. ತುಂಬಾ ಅಂದ್ರೆ ಯಾರ್ದು ಅಬ್ಸ್ಟ್ರಕ್ಷನ್ ಇಲ್ಲ. ಸೊ ಫಾಸ್ಟ್ ಪ್ರೋಗ್ರೆಸ್ ಆಗಿ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಬಗ್ಗೆ ಅಲ್ಲೆಲ್ಲ ಮೀಟಿಂಗ್ ಮಾಡಿ ಜನಗಳಿಗೆಲ್ಲ ಕನ್ವಿನ್ಸ್ ಮಾಡಿ, AEE ಎಂಜಿನಿಯರ್ಸ್ ಎಲ್ಲ ಕನ್ವಿನ್ಸ್ ಮಾಡಿ ಇದನ್ನೆಲ್ಲ ಫಸ್ಟ್ ತೋರಿಸಿದ್ದಾರೆ ಅವರು ಮಾಡಿರೋದನ್ನ. ನಂತರ ಅವ್ರಿಗೆ ಕಾಂಟ್ರಿಬ್ಯೂಷನ್ ಕೊಡಿ ಅಂತೆಲ್ಲ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಕಾಂಟ್ರಿಬ್ಯೂಷನ್ ತಗೊಳ್ತಾ ಇದ್ದಾರೆ 10%. ಮತ್ತೆ ಡೀಟೇಲ್ ಈವನ್ ಎಕ್ಸಿಕ್ಯೂಟಿವ್ ಕೂಡ ಹೋಗಿ ಅಟೆಂಡ್ ಮಾಡಿ ಅವ್ರಿಗೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೊ ಏನಾದ್ರು ಕ್ವಶನ್ ಆನ್ಸರ್ಸ್ ಇದ್ರೆ ಹೇಳಿ, ಸೊ ಬೇಗ ಮುಗೀತು. ಡೀಟೇಲ್ ಆಗಿ ಡಿಸ್ಕಸ್ ಅಷ್ಟೇ. ನೋಡೋಣ ಕ್ವಶನ್ಸ್ ಏನ್ ಬರುತ್ತೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಏನಾದ್ರೂ ಕ್ವಶನ್ಸ್ ಇದ್ರೆ ಅಥವಾ ಕ್ಲಾರಿಫಿಕೇಶನ್ ಇದ್ರೆ ದಯವಿಟ್ಟು ಕೇಳಬಹುದು. ಇನ್ನ ಸಾಕಷ್ಟು ಟೈಮ್ ಇದೆ. ಏನಾದ್ರೂ ಇದ್ರೆ ತಾವು ಮೆಸೇಜ್ ಮಾಡ್ಬೋದು. ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ಯಾರು ರೈಸ್ ಮಾಡಿದಾರಲ್ಲ ನಿಜಾನ್ ಅಂತ. ನೋಡ್ತಾರೆ ಯಾರೇನೋ ಕೇಳ್ತಾರ. ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಕ್ವಶನ್ ಬಂದಿತ್ತು. ಇದ್ರಲ್ಲಿ ಇದೆಯಾ ನೋಡಿ ಕ್ವಶನ್ಸ್. ಕ್ವಶನ್ಸ್ ಇದ್ರೆ ಕೇಳ್ಬೋದು. ಈ ಕಲೆಕ್ಷನ್ಸ್ ಬಗ್ಗೆ ಮತ್ತೆ ಯಾವ ರೀತಿ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಡೌಟ್ಸ್ ಇದ್ರೆ ಕ್ವಶನ್ಸ್ ಗಳನ್ನ ಕೇಳ್ಬೋದು.
ಇಲ್ಲ ಮೆಸೇಜ್ ಸಹ ಮಾಡ್ಬೋದು ತಾವು. ಸೊ ಇದು ಯಾವ್ದು ಕ್ವಶನ್ಸ್ ಇಲ್ಲ ಅಂದ್ರೆ ಮುಂದಿನ ಟಾಪಿಕ್ ಹೊಡ್ತಾರೆ. ಪ್ರೆಷರ್ ಈಕ್ವಲೈಸೇಷನ್ ಅದನ್ನ ಕರೆಕ್ಟ್ ಅದನ್ನ ಓಪನ್ ಮಾಡಿ ಈಗ ಪ್ರೆಸೆಂಟೇಷನ್ ಟೈಪ್ ಮಾಡಿ ಇಲ್ಲಿ. ಓಕೆ, ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಓಕೆ ಅಂತ ಹಾಕಿ. ಓಕೆ ಆಯ್ತು, ಓಪನ್ ಮಾಡಿ ಈಗ ಪ್ರೆಸೆಂಟೇಷನ್. ಹೆಸರು ಯತೀಶ್ ಕುಮಾರ್. ಯತೀಶ್ ಕುಮಾರ್ ಯತೀಶ್ ಕುಮಾರ್ ಅಲ್ಲ? ಪ್ರೆಷರ್ ಮ್ಯಾನೇಜ್ಮೆಂಟ್ ಅಲ್ಲಿಗೆ ಹೋಗಿ ಈ ಟೈಲ್ಸ್ ಬಂದ್ಬಿಡಿ ಹರೀಶ್. ಆಮೇಲೆ ಕೇಳ್ತಾರೆ. ಸೊ ಅದನ್ನ ಡೀಟೇಲ್ ಇಲ್ಲ, ಸುಮ್ಮನೆ ಬೇರೆ ಅರ್ಥ ಆಗಿರಲ್ಲ. ನೋಡ್ಕೊಂಡು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಪ್ರೆಷರ್ ಮ್ಯಾನೇಜ್ಮೆಂಟ್ ಅಂತ ಮಧ್ಯಕ್ಕೆ ಬನ್ನಿ, ಮಧ್ಯದಲ್ಲಿ ಬನ್ನಿ, ಇನ್ನು ಮುಂದೆ ಬನ್ನಿ. ಅಲ್ಲಿ ಪ್ರೆಷರ್ ನೆಕ್ಸ್ಟ್ ಇದಾಗಿದೆಯಲ್ಲ? ಆನ್ ಮಾಡಿದೀರಾ? ಆನ್ ಆಗಿದೆಯಾ? ಚೆಕ್ ಮಾಡಿ. ಸೊ ಪ್ರೆಷರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದನ್ನ ಇನ್ನೊಂದ್ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ತಮ್ಗೆಲ್ಲ ತಿಳಿದಿದೆ, ಸಿಟಿಗಳಲ್ಲಿ ಗ್ರೌಂಡ್ ಪ್ರೊಫೈಲ್ ವೇರಿಯೇಷನ್ ಇರುತ್ತೆ. ಸೊ ನಿಮ್ಗೆ ಕರೆಕ್ಟ್ ಇದು ಸಿಗಲ್ಲ, ಅಂದ್ರೆ ಯೂನಿಫಾರ್ಮ್ ಪ್ರೆಷರ್ ಇರಲ್ಲ. ಸಾಕಷ್ಟು ಮೇಂಟೆನೆನ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ, ಕೆಲವು ಕಡೆ ಪ್ರೆಷರ್ ಕಡಿಮೆ ಇರುತ್ತೆ, ಕೆಲವು ಕಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಪ್ರೆಷರ್ ಜಾಸ್ತಿ ಇದ್ರೆ ಯಾರು ಕಂಪ್ಲೇಂಟ್ ಮಾಡಲ್ಲ, ಪ್ರೆಷರ್ ಕಡಿಮೆ ಇದ್ದಾಗ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದು ಯೂಶುವಲ್ ಆಗಿ ಟೈಲ್ ಎಂಡ್ ಇರುತ್ತೆ, ಇಲ್ಲ ಅಂದ್ರೆ ರಿಡ್ಜ್ ಗಳಲ್ಲಿ ಇರುತ್ತೆ ಅದು. ಹಾಗಾಗಿ ಅದನ್ನ ಹೇಗೆ ನಾವು ಪ್ರೆಷರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಯಾವ ರೀತಿ ಯೂನಿಫಾರ್ಮ್ ಪ್ರೆಷರ್ ಇರಬೇಕು. ಯಾಕಂದ್ರೆ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಹೇಳುತ್ತೆ ಮಿನಿಮಮ್ 7 ಮೀಟರ್ ಪ್ರೆಷರ್ ಕೊಡ್ಬೇಕಂತ ಹೇಳಿ. ಸೊ ಕೆಲವೊಮ್ಮೆ ನಮ್ಗಲ್ಲಿ 2 ಮೀಟರ್ ಇರಲ್ಲ, ಕೆಲವು ಕಡೆ ಪಿಟ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದನ್ನ ಹೇಗೆ ಮಾಡ್ಬೇಕಂತ ಹೇಳಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಓವರ್ ಟ್ಯಾಂಕ್ ಇದೆ, ಇದು ಒಂದು ಝೋನ್. ಇದು ಈ ತರ 3-4 ಝೋನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ 3-4 ಝೋನ್ ಇದ್ದಾಗ ನಾನು ಇನ್ನೊಂದು ಸ್ಲೈಡ್ 3-4 ಝೋನ್ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದೊಂದು ಝೋನ್ ಬೈಫರ್ಕೇಶನ್ ಅಲ್ಲಿ ಈ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕೊಂಡು, ಅಂದ್ರೆ ಎಕ್ಸೆಸಿವ್ ಪ್ರೆಷರ್ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ತೀವಿ, ಕಡಿಮೆ ಪ್ರೆಷರ್ ಇದ್ದಾಗ ಇದನ್ನ ಹಾಕೊಳಕ್ ಹೋಗಲ್ಲ. ಯಾವ್ದು ಜಾಸ್ತಿ ಪ್ರೆಷರ್ ಇದೆ 60 ಮೀಟರ್ 70 ಮೀಟರ್ ಈ ತರ ಎಲ್ಲ ಅಂಡ್ಯುಲೇಷನ್ ಇದ್ದಾಗ ನಾವಿಲ್ಲಿ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕಿ ಅದನ್ನ ಈಕ್ವಲೈಸ್ ಮಾಡ್ತೀವಿ. ಅಪ್ ಅಲ್ಲಿ ಇರ್ಬೋದು ಅಥವಾ ಮಧ್ಯದಲ್ಲಿ ಇರ್ಬೋದು, ಡೌನ್ ಅಲ್ಲಿ ಇರ್ಬೋದು. ಆ ಏರಿಯಾಗಳು, ಆ ಏರಿಯಾನ ನಾವು ಒಂದು 20 ಅಥವಾ 20 ಮೀಟರ್ ರೇಂಜ್, ಅಂದ್ರೆ 20, 25, 30 ಒಳಗೆ ಬರೋ ಹಾಗೆ ನಾವು ಆ ಏರಿಯಾಕ್ಕೆ ಸೀಮಿತವಾಗಿ ಅಷ್ಟೇ ಪ್ರೆಷರ್ ಕೊಡ್ಬೇಕು. ಇಲ್ಲಿ 60 ಮೀಟರ್ ಪ್ರೆಷರ್ ಒಂದೇ ಸಲ ಕೊಟ್ರೆ ಪ್ಲಂಬಿಂಗ್ ಸಿಸ್ಟಮ್ ಹಾಳಾಗ್ತವೆ. ಹಾಗಾಗಿ ನಾವು ಡಿವೈಡ್ ಮಾಡ್ಕೊಂಡಿದೀವಿ 3 ಭಾಗ. ಇದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದು ನೆಟ್ವರ್ಕ್ ಅಲ್ಲಿ ನಾವು ಡಿಸೈನ್ ಮಾಡ್ಬೇಕಾದ್ರೆ, ಆ ಝೋನಿಂಗ್ ಮಾಡ್ಬೇಕಾದ್ರೆ ಯಾವುದು ಡೌನ್ ಝೋನ್ ಇದೆ ಅಲ್ಲಿಗೆ PRV ಹಾಕ್ಬಿಟ್ಟು ಕಂಟ್ರೋಲ್ ಮಾಡ್ತೀವಿ ನಾವು. ಸೊ ಇದು ಏರಿಯಾ ವೈಸ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಅಂದ್ರೆ ಒಂದೊಂದು ಏರಿಯಾ ಬಿಟ್ವೀನ್ ದಿ ಝೋನ್ ಯಾವುದು ಡೌನ್ ಝೋನ್ ಇದೆ ಅದಕ್ಕೆ ನಾವು PRV ಹಾಕಿ ಪ್ರೆಷರ್ ಕಂಟ್ರೋಲ್ ಮಾಡ್ತೀವಿ. ಯಾವ್ದು ಅಪ್ಪಲ್ ಇದೆ ಝೋನು ಅದನ್ನ ನಾವು ಮುಟ್ಟಕ್ ಹೋಗಲ್ಲ, ಅದು ಹಾಗೆ ಇರುತ್ತದೆ. ಸೊ ಡೌನ್ ಇರೋರಿಗೆ ಪ್ರೆಷರ್ ರಿಡ್ಯೂಸ್ ಮಾಡ್ಲಿಕ್ಕೆ ಇದು ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್. ಇವೆಲ್ಲ ಎಕ್ವಿಪ್ಮೆಂಟ್ಸ್ ಇದು. ಈ ಪ್ರೆಷರ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹಿಂದೆ ಎಲ್ಲ ಕೆಲವು ಕಡೆ ಏನ್ ಮಾಡ್ತಿದ್ರು, ಮಧ್ಯದಲ್ಲಿ ಒಂದು ವಾಲ್ವ್ ಹಾಕ್ಬಿಟ್ಟು ವಾಲ್ವ್ ಕಂಟ್ರೋಲ್ ಮಾಡ್ತಾ ಇದ್ರು. ಅದು ಕ್ರೂಡ್ ಮೆಥಡ್, ಅದು ಪ್ರೆಷರ್ ವೇರಿ ಆಗಲ್ಲ, ಸುಮ್ಮನೆ ಫ್ಲೋ ಕಂಟ್ರೋಲ್ ಆಗುತ್ತೆ, ಮತ್ತೆ ವಾಲ್ವ್ ಓಪನ್ ಮಾಡ್ತಾರೆ, ಈ ತರ ಎಲ್ಲ ಇರುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ
ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕಿದ್ರೆ ಒಂದ್ಸಲ ಸೆಟ್ಟಿಂಗ್ ಮಾಡಿದ್ರೆ ಅದು ಕರೆಕ್ಟ್ ಸೆಟ್ ಆಗಿ ಅಷ್ಟೇ ಪ್ರೆಷರ್ ಕೊಡುತ್ತೆ. ಈಗ ಮೇಲ್ಗಡೆ ನಿಮ್ಗೆ 60 ಮೀಟರ್ ಇದ್ರೆ ಕೆಳಗಡೆ ನಿಮ್ಗೆ 20 ಅಥವಾ 30 ಮೀಟರ್ ಬೇಕಂದ್ರೆ ಅಷ್ಟಕ್ಕೆ ಸೆಟ್ ಮಾಡ್ಬೋದು ನೀವು. ಸೊ ಡೌನ್ ಸ್ಟ್ರೀಮ್ ಅಲ್ಲಿ ಏರಿಯಾಕ್ಕೆ ಓನ್ಲಿ 20 ಅಥವಾ 25 ಮೀಟರ್ ಪ್ರೆಷರ್ ಅಷ್ಟೇ ಕೊಡುತ್ತದೆ. ಸೊ ಹಾಗಾಗಿ ಇದು ವೆರಿ ಅಡ್ವಾನ್ಸ್ಡ್. ಮಾಡ್ಬೋದು. ಸಾರಿ, ಮತ್ತೊಂದ್ಸಲ ಇಲ್ಲಿ ಸ್ವಲ್ಪ ಶಟ್ ಡೌನ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಸಾರಿ. ಸೊ ನಾನು ಪ್ರೆಷರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೊಂದ್ಸಲ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ರು. ಸೊ ಒಂದು ಸಿಟಿನ ನಾವು ಡಿಫ್ರೆಂಟ್ ಝೋನ್ಸ್ ಆಗಿ ಮಾಡಿದಾಗ ಆ ಝೋನ್ಸ್ ನ ಲೋಯರ್ ಝೋನು ಅಪ್ಪರ್ ಝೋನು ಆತರ ಇದ್ದಾಗ ಎಕ್ಸೆಸಿವ್ ಪ್ರೆಷರ್ ಇದ್ರೆ ಅದನ್ನ ನಾವು ರೆಗ್ಯುಲೇಟ್ ಮಾಡ್ತೀವಿ. ಅಂದ್ರೆ ಈ ಏನು ಎಕ್ವಿಪ್ಮೆಂಟ್ ಇದೆ, ಸೊ ಈ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ನ ಪ್ರೆಷರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ ಆ ಪೈಲಟ್ಸ್ ಇರುತ್ತೆ.
ಈ ಸೆಟ್ಟಿಂಗ್ ಮಾಡಿದಾಗ ಈ ಇದರಿಂದ ಕೆಳಕ್ಕೆ ಓನ್ಲಿ 20 ಮೀಟರ್ ಅಥವಾ 30 ಮೀಟರ್ ನಾವು ಎಷ್ಟು ಸೆಟ್ ಮಾಡ್ತೀವೋ ಅಷ್ಟು ಮಾತ್ರ ಪ್ರೆಷರ್ ಈ ಏರಿಯಾಗಳಿಗೆ ಹೋಗುತ್ತೆ. ಹಾಗಾಗಿ ಈ ಏನು ಪ್ರೆಷರ್ ರಿಡ್ಯೂಸಿಂಗ್ ಹೇಳೋದನ್ನ ಬಲ್ಕೋಮೀಟರ್ ನಾವು ಮೆಷರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಫ್ಲೋ ಕಂಟ್ರೋಲ್ ಮಾಡಿ ಮತ್ತೆ ಈ ಏರಿಯಾಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನಾವು ಡಿಸೈಡ್ ಮಾಡ್ಬೋದು. ಸೊ ಮೇನ್ ಪ್ರೆಷರ್ ಮತ್ತೆ ಫ್ಲೋ ಎರಡನ್ನೂ ಕಂಟ್ರೋಲ್ ಮಾಡ್ತೀವಿ ನಾವು. ಇದು ಏರಿಯಾ ವೈಸ್ ಅಂದ್ರೆ ಝೋನ್ ವೈಸ್ ಕಂಟ್ರೋಲಿಂಗ್ ಗೆ PRV ಯೂಸ್ ಮಾಡ್ತಾ ಇದೀವಿ. ಇದು ಕಾಸ್ಟ್ಲಿ ಎಕ್ವಿಪ್ಮೆಂಟ್. ಇದು 5 to 10 lakhs ಡಿಪೆಂಡಿಂಗ್ ಆನ್ ಡಯಾಮೀಟರ್ ಆಗುತ್ತೆ. ಇದು ಏರಿಯಾ ವೈಸ್ ಮಾಡ್ಲಿಕ್ಕೆ ಮಾತ್ರ. ಒಂದು ಸಿಟಿ, ಮೇಜರ್ ಸಿಟಿ ಮೈಸೂರು ಅಥವಾ ಮಂಗಳೂರು ಅಥವಾ ಹುಬ್ಳಿ ಧಾರವಾಡ ಅಂತ ಕಡೆಗೆ ಒಂದು 100 ಅಥವಾ 120 ಬೇಕಾಗ್ಬೋದು, ರಫ್ಲಿ ಡಿಪೆಂಡಿಂಗ್ ಆನ್ ದಿ ಎಲಿವೇಶನ್ಸ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥದ್ದು ಇದು ಒಂದು ಇಂಡಿವಿಜುವಲ್ ಲೇನ್. ಇದು ಒಂದು ಬೀದಿ ಅಂದ್ರೆ ಒಂದು ಲೈನ್ ಅಲ್ಲಿ ಒಂದು 10-20 ಮನೆಗಳಿದೆ. ಅದು ಗ್ರೇಡಿಯಂಟ್ ಇದೆ. ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲೆಲ್ಲ ಸ್ಟೀಪ್ ಗ್ರೇಡಿಯಂಟ್ ಮನೆಗಳಿದಾವೆ, ಮಡಿಕೇರಿಯಲ್ಲಿ ಸ್ಟೀಪ್ ಗ್ರೇಡಿಯಂಟ್ ಇದೆ. ಸೊ ಕೆಲವು ಸಿಟಿನಲ್ಲಿ ಕೆಲವು ಬೀದಿಗಳು ಸ್ಟೀಪ್ ಗ್ರೇಡಿಯಂಟ್ ಸಿಗ್ಬೋದು. ಅಂತ ಕಡೆಗೆ ಏನ್ ಮಾಡ್ಬೋದು, ನಾವೇನ್ ಹೇಳಿದೆ, ಎಲೆಕ್ಟ್ರೋಫ್ಯೂಷನ್ಸ್ ಟ್ಯಾಪಿಂಗ್ ಸ್ಯಾಡಲ್ ವಿತ್ ಫ್ಲೋ ರೆಗ್ಯುಲೇಟರ್ ಅಂದ್ರೆ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೊ ಇದ್ರ ಬೆನಿಫಿಟ್ ತಗೊಳ್ಬೇಕಂತ ಹೇಳಿದ್ರೆ ಇದಕ್ಕೆ ಒಂದು ನಾವು ಸ್ಲೀವ್ ಪೈಪ್ ಹಾಕ್ಬೇಕಾಗುತ್ತೆ. ನಾ ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸಿದ್ದೆ. ಸೊ ರೋಡ್ ಇಂದಾನೇ ನಾವು ಕಂಟ್ರೋಲ್ ಮಾಡಿ ಈ ಏನು ಕೆಳಗಡೆ ಇದೆ ಇದನ್ನ ಇಲ್ಲಿ ನಾವು ಫ್ಲೋ ರೆಗ್ಯುಲೇಟ್ ಮಾಡ್ಬೋದು. ಅಂದ್ರೆ ಮೇಲ್ಗಡೆಯಿಂದ ಅಲಾರ್ಮ್ ಕೀ ಯೂಸ್ ಮಾಡಿ ನೀವು ಕ್ಲಾಕ್ ವೈಸ್ ಹಾಕಿದ್ರೆ ಕೆಳಗೆ ಹೋಗುತ್ತೆ. ಅದು ಅಂದ್ರೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಆ ಸ್ಪೇಸ್ ಏನ್ ನೀರ್ ಹೋಗ್ಲಿಕ್ಕೆ ಇರುತ್ತೋ ಆ ಸ್ಪೇಸ್ ಕಡಿಮೆ ಹಾಕೊಂಡು ಬರುತ್ತದು. ಆವಾಗ ನಿಮ್ಗೆ ಕಂಟ್ರೋಲ್ ಆಗುತ್ತೆ ಪ್ರೆಷರ್. ಸೊ ಅದನ್ನ ಸೆಟ್ ಮಾಡ್ಬೋದು. ಈಗ ಹುಬ್ಳಿ ಧಾರವಾಡಲ್ಲಿ ವಿಯೋಲಿಯಾ ವಾಟರ್ 24/7 KDFC ಇಂದ ಇಂಪ್ಲಿಮೆಂಟ್ ಮಾಡಿದಾಗ ಅವರು ಇದನ್ನೇ ಮಾಡಿದ್ರು. ಸ್ಟೀಪ್ ಗ್ರೇಡಿಯಂಟ್ ಇರೋ ಕಡೆಗೆ ಒಂದೊಂದನ್ನೇ ಸೆಟ್ ಮಾಡಿ ಮಾಡ್ಕೊಂಡು ಬಂದ್ರು ಅದನ್ನ. ಅಂದ್ರೆ ಮೇಲ್ಗಡೆ ರಿಡ್ಜ್ ಅಲ್ಲಿರೋ ಮನೆ ಮತ್ತೆ ಡೌನ್ ಅಲ್ಲಿರೋ ಮನೆಗೆ ರಫ್ಲಿ ಒಂದೇ ಪ್ರೆಷರ್ ಅಂದ್ರೆ ಒಂದು 8 ರಿಂದ 10 ಮೀಟರ್ ಪ್ರೆಷರ್ಗೆ ಸೆಟ್ ಮಾಡಿ ಬಿಡ್ಬೋದು. ಇದನ್ನ ನಾವು ಟ್ರಯಲ್ ಅಂಡ್ ಎರರ್ ಮಾಡ್ಬೇಕಾಗುತ್ತೆ. ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸಿದ್ದನ್ನ ಇದಕ್ಕೆ ಅಡ್ವಾನ್ಸ್ ಮೆಥಡ್ ಇದೆ. ಇದರಲ್ಲಿ ಸೆಟ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದೇ ಸಲ ಸೆಟ್ ಮಾಡಿ ಬಿಟ್ಕೊಳ್ಬಹುದು. ಆ ಕಂಪನಿಯಿಂದ ಎಕ್ಸ್ಪರ್ಟ್ ಬರ್ತಾರೆ, ಇದಕ್ಕೇನೆ ಅವರು ಇದನ್ನ ಸೆಟ್ಟಿಂಗ್ ಮಾಡ್ಬಿಡ್ತಾರೆ. ಇದು ಏರಿಯಾ ವೈಸ್ ಆಯ್ತು. ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಒಂದೊಂದು ಬೀದಿಲಿ ಕೂಡ ನಾವು ಈ ಏನು ಸ್ಯಾಡ್ಲ್ ಯೂಸ್ ಮಾಡ್ತೀವೋ ಇದರಿಂದ ನಾವು ಪ್ರೆಷರ್ ಕಂಟ್ರೋಲಿಂಗ್ ಮಾಡಕ್ ಅವಕಾಶ ಇದೆ. ಅಂದ್ರೆ ಅಪ್ಪಲ್ಲಿರೋ ಮನೆ, ಡೌನ್ ಅಲ್ಲಿರೋ ಮನೆ, ಅವು ಎರಡಕ್ಕೂ ಒಂದು ರಫ್ಲಿ ಪ್ರೆಷರ್ ಒಂದೇ ತರ ಬರೋ ತರ ನಾವು ಪ್ಲಾನ್ ಮಾಡ್ಬೋದು. ಸೊ ಇಟ್ ಇಸ್ ಕಾಲ್ಡ್ ಈಕ್ವಲೈಸೇಷನ್ ಇನ್ ದ ಸ್ಟ್ರೀಟ್ ರೋಡ್ಸ್. ಇಂಡಿವಿಜುವಲ್ ರೋಡ್ಸ್, ಇದು ಇಂಡಿವಿಜುವಲ್ ಲೇನ್ಸ್ ಅಂದ್ರೆ 10-20 ಮನೆಗಳಿಗೆ ಸೆಟ್ಟಿಂಗ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಡೌನ್ ಅಲ್ಲಿರೋರು ಜಾಸ್ತಿ ನೀರು ಡ್ರಾ ಮಾಡಿದಾಗ ಅಪ್ಪಲ್ಲಿರೋ ಮನೆಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈವನ್ ನೀವು ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಏರಿಯಾ ವೈಸ್ ಹಾಕಿದ್ರು ಕೂಡ ಲೋಕಲ್ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಇದನ್ನ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ EF ಸ್ಯಾಡ್ಲ್ಗೆ, ಆ ಸ್ಯಾಡ್ಲ್ ಕೂಡ ನಾವು ಫುಲ್ ಯುಟಿಲೈಸ್ ಮಾಡೋದಂಗೆ ಆಗುತ್ತೆ. ನೋಡಿ ಮತ್ತೆ ಇರೋದು. ಸೊ ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಕ್ವಶನ್. ಇನ್ಯಾರು ಕೇಳಿದಾರೆ ನೋಡಿ, ಅದು ವಾಪಸ್ ಬನ್ನಿ. ಅಲ್ಲಿ ಕ್ವಶನ್ ಹಾಕಿದಾರೆ, ಸಿನಿಯಾದ ಪ್ರಶ್ನೆಗಳಿದೆಯಾ? ನಾಟ್ ಆಡಿಬಲ್ ಅಂತ ಕೇಳ್ತಾ ಇದಾರೆ. ಅದು ಅವಾಗ ಸಿನಿಯಾದ ಪ್ರಶ್ನೆಗಳಿದೆಯಾ? ಮತ್ತೆ ಮೆಸೇಜ್ ಎನಿ ಅದರ್ ಕ್ವಶನ್, ಮತ್ತೆ ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು, ಮೆಸೇಜ್ ಮಾಡಬಹುದು, ಚಾಟ್ ಮಾಡಿ. ಅದೇ ಅವ್ರು ಕ್ಲಾರಿಫೈ ಆಗಿದೆ. ಅವತ್ತು ತುಂಬಾ ಜನ ಕೇಳ್ತಾ ಇದ್ರು. ಅವತ್ತು ನಾವು ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ರು. ಇನ್ನು ಪ್ರಶ್ನೆಗಳನ್ನ ಇದ್ರೆ ಕೇಳ್ಬೋದು. ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಯಾರಾದ್ರೂ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಬಹುದು. ಅಥವಾ ಇದ್ರ ಬಗ್ಗೆ, ಆಪರೇಷನ್ ಬಗ್ಗೆ ಆಗ್ಲಿ ಅಥವಾ ಮೇಂಟೆನೆನ್ಸ್ ಬಗ್ಗೆ ಆಗ್ಲಿ ಅಥವಾ ನಿಮ್ದೇ ಫೀಲ್ಡ್ ಪ್ರಾಬ್ಲಮ್ಸ್ ಇದ್ರೆ ಯಾವ್ದಾರಿದ್ರೆ ಇದ್ರ ಬಗ್ಗೆ ಕೇಳ್ಬೇಕಂತಾರೆ. ಇದ್ರ ಬಗ್ಗೆ ವಾಟರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಕೇಳ್ಬೋದು. ವಾಚ್ ಮಾಡ್ತಾ ಇರಿ.
ಮಿಸ್ಟರ್ ಯತೀಶ್ ಕುಮಾರ್ ಇನ್ನೊಂದ್ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಝೋನಿಂಗ್ ಕಾನ್ಸೆಪ್ಟ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ. ಬನ್ನಿ ಸ್ಲೈಡ್ ಅಲ್ಲಿ. ಪ್ರೆಸೆಂಟೇಷನ್ ಝೋನಿಂಗ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋದಾದ್ರೆ, ಝೋನಿಂಗ್ ಬಗ್ಗೆ ಒಂದು 5 ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಮುಂದೆ ಹೋಗಿ. ಹಿಂದೆ ನೀವು ವಾಪಸ್ ಇನ್ನೊಂದ್ ಸ್ವಲ್ಪ ಮುಂದೆ. ನೀವು ಇದ್ ಮಾಡಿ ತೆಗೆದ್ಬಿಡಿ, ಅಂದ್ರೆ ಇದು ಸ್ಕ್ರೀನ್ ಶೇರ್ ತೆಗೆದ್ಬಿಡಿ. ನಾನು ಸೆಲೆಕ್ಟ್ ಮಾಡ್ತೀನಿ ಬಿಡಿ, ನಾನು ಸೆಲೆಕ್ಟ್ ಮಾಡ್ತೀನಿ ಅಲ್ಲ. ನಾನು ಮಾಡ್ಲಾ? ಇದೆ ಅಲ್ವಾ? ಅಲ್ಲ, ಮುಂದೆ ಬನ್ನಿ. ಲಾಸ್ಟ್ ಟೈಮ್ ಮಾಡಿದ್ ನಾನು. ಇನ್ನೊಂದ್ ಸ್ವಲ್ಪ ಮುಂದೆ ಬನ್ನಿ. ಅಲ್ಲ, ಇನ್ನೊಂದ್ ಸ್ವಲ್ಪ ಹಿಂದೆ ಹೋಗಿ. ಇನ್ನೊಂದ್ ಸ್ವಲ್ಪ ಹಿಂದೆ, ಇನ್ನೊಂದ್ ಸ್ವಲ್ಪ ಹಿಂದೆ, ಇನ್ನೊಂದ್ ಸ್ವಲ್ಪ ಹಿಂದೆ, ಇನ್ನೊಂದ್ ಸ್ವಲ್ಪ ಹಿಂದೆ. ಅಲ್ಲಿ ಅದೇ ಓಪನ್ ಮಾಡಿ. ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ಝೋನಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ನೀವು ನೋಡಿ ಈಗ ಫಸ್ಟ್ WTP ರಿವರ್ ಇಂದ WTP ಬರುತ್ತೆ ಅದು. ಇದು ಎಂಟೈರ್ ಸಿಸ್ಟಮ್ ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈಗ. ಫಸ್ಟ್ ಸೋರ್ಸ್ ಇಂದ WTP ಇಂದ ಬಲ್ಕ್ ಫ್ಲೋ ಮೀಟರ್ ಸೋರ್ಸ್ ಇಂದ ಪಂಪ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಇದನ್ನ ಮೆಷರ್ ಮಾಡಿ ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅಂದ್ರೆ ಸಿಟಿ ಎಂಟ್ರೆನ್ಸ್ ಅಲ್ಲಿ ಯೂಶುವಲ್ ಆಗಿ ಒಂದು ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಇರುತ್ತೆ, ಅಲ್ಲಿಗೆ ನಾವು ಪಂಪ್ ಮಾಡ್ತೀವಿ. ಇಲ್ಲಿಂದ ಒಂದು ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ ಅಂತ ಮಾಡಿ, ಇಲ್ಲಿ ಝೋನ್ ಅಥವಾ DMA, ಈಗೆಲ್ಲ ಅಡ್ವಾನ್ಸ್ ಮೆಥಡ್ ಏನಂದ್ರೆ ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತ ಹೇಳಿ, ಅಂದ್ರೆ ಝೋನ್ ಅನ್ನೇ ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ ಅಂತ ಮಾಡ್ತೀವಿ. DMA ಅಂತ ಏನ್ ಹೇಳಿದ್ರೆ, ಡಿಸ್ಟ್ರಿಕ್ಟ್ ಮೀಟರ್ ಏರಿಯಾ ಅಂದ್ರೆ ಇಟ್ ಕ್ಯಾನ್ ಬಿ ಐಸೋಲೇಟೆಡ್ ಬೈ ವಾಲ್ವ್ಸ್. ಅಂದ್ರೆ ನಿಮ್ಗೆ ನೀರು DMA ಅಲ್ಲಿ ಒಳಗೆ ಎಷ್ಟು ಹೋಗ್ತಾ ಇದೆ, ಹೊರಗಡೆ ಎಷ್ಟು ಹೋಗ್ತಾ ಇದೆ, ಮತ್ತೆ ಆ DMAಗೆ ಎಷ್ಟು ನೀರು ಹೋಗ್ತಾ ಇದೆ ಅನ್ನೋದನ್ನ ನಾವು ಮೆಷರ್ಮೆಂಟ್ ಮಾಡ್ಬೋದು. ಇವೆಲ್ಲ ವಾಟರ್ ಆಡಿಟ್ ಅಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ DMA ಅಥವಾ ಝೋನ್ ಅಲ್ಲಿ ಎಷ್ಟು ನೀರು ನಾವು ಫೀಡ್ ಮಾಡ್ತಾ ಇದೀವಿ, ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ, ಆ ಡಿಫರೆನ್ಸ್ ಏನಿದೆ ಅದನ್ನೇ ನಾವು ವಾಟರ್ ಲಾಸಸ್ ಅಥವಾ ನಾನ್ ರೆವೆನ್ಯೂ ವಾಟರ್ ಅಂತ ಹೇಳ್ತೇವೆ. ಹಾಗಾಗಿ ಇದು ಝೋನಿಂಗ್ ಅಂತ ಹೇಳ್ತೀವಿ. ಈಗ ಓವರ್ ಟ್ಯಾಂಕ್ ಇಂದ 1 ಅಥವಾ 2 ಝೋನ್ ಕೊಡ್ತೀವಿ. ಗ್ರಾವಿಟಿ ಸಿಸ್ಟಮ್ ಇರ್ಬೋದು ಅಥವಾ ಪಂಪಿಂಗ್ ಇರ್ಬೋದು. ಮತ್ತೆ ಏನು DMA ಇದೆ ಮತ್ತೆ ಅದನ್ನ ಸಬ್ ಝೋನ್ಗೆ ಕನ್ವರ್ಟ್ ಮಾಡ್ಬೋದು ನಾವು. ಅಂದ್ರೆ ಒಂದು DMA ನಲ್ಲಿ ಸುಮಾರು 1,000ದಿಂದ 2,000-3,000 ಕನೆಕ್ಷನ್ಸ್ ತನಕ ಇರುತ್ತದು. ಮತ್ತೆ ಅದನ್ನ ಸಬ್ ಝೋನ್ ಕನ್ವರ್ಟ್ ಮಾಡಿ, ಅಂದ್ರೆ ಎಲ್ಲೋ ಒಂದ್ ಕಡೆ ರಿಪೇರಿಗೆ ಬಂತು, ಆ ರಿಪೇರಿ ಮಾಡ್ಲಿಕ್ಕೆ ಸಬ್ ಝೋನ್ ಅಂತ ಮಾಡ್ತೀವಿ. ಅದು ಅಬೌಟ್ 200 to 300 ಕನೆಕ್ಷನ್ಗೆ ಒಂದು ಸಬ್ ಝೋನ್ ಮಾಡ್ತೀವಿ ನಾವು. ಇದು ಸಬ್ ಝೋನ್ ಕಾನ್ಸೆಪ್ಟ್. ಇದಕ್ಕೆಲ್ಲ ಸುತ್ತ ಐಸೋಲೇಷನ್ ವಾಲ್ವ್ ಹಾಕೊಂಡು ಸಬ್ ಝೋನ್ ಸಪರೇಟ್ ಮಾಡ್ಕೊಳ್ತೀವಿ. ಏನಾದ್ರು ಮೇಂಟೆನೆನ್ಸ್ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಅಟೆಂಡ್ ಮಾಡ್ಲಿಕ್ಕೆ ಅಷ್ಟೇ ಕ್ಲೋಸ್ ಮಾಡಿಕೊಂಡು ಎಂಟೈರ್ ಝೋನ್ಗೆ ಏನು ಎಫೆಕ್ಟ್ ಆಗದೇ ಇರೋ ರೀತಿ ಅಥವಾ ಎಂಟೈರ್ ಸಿಟಿಗೆ ಏನು ಎಫೆಕ್ಟ್ ಆಗದೇ ಇರೋ ರೀತಿ ನಾವು ಸಬ್ ಝೋನ್ ಅನ್ನ ಲೀಕೇಜ್ ಅಥವಾ ಇನ್ನೇನಾದ್ರು ಮೇಂಟೆನೆನ್ಸ್ ಇದ್ರೆ ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಹುಬ್ಳಿ ಧಾರವಾಡಲ್ಲಿ 24/7 ಇದಕ್ಕೆ ಸರ್ವೆ ಮಾಡಿ ಎಲ್ಲ ಮಾಡಿರುವಂತದ್ದು. ನೆಟ್ವರ್ಕ್ ಮಾಡೆಲಿಂಗ್ ಮಾಡಿದ್ದಾರೆ. ವಾಟರ್ ಜಮ್ಸ್ ಅಥವಾ ಇಪಾನೆಟ್ ಸಾಫ್ಟ್ವೇರ್ ಯೂಸ್ ಮಾಡಿ ಮಾಡಿರುವಂತದ್ದು ಇದು. ಸೊ ಅದಕ್ಕೆ ಕನೆಕ್ಟೆಡ್ ಅಲ್ಲೂ ಕೂಡ ಈಗ ಬಟ್ ವೆಲ್ಡಿಂಗ್ ಮಾಡೋದಕ್ಕೆ HDP ಪೈಪ್ಗೆ ಬಟ್ ವೆಲ್ಡಿಂಗ್ ಅಂತ ಮಾಡ್ಬೋದು, ಅಥವಾ ಎಲೆಕ್ಟ್ರೋಫ್ಯೂಷನ್ ಅಂದ್ರೆ ಕಪ್ಲರ್ ಹಾಕ್ಬಿಟ್ಟು ಕೂಡ ಮಾಡ್ತಾರೆ. ಸೊ ಇವೆಲ್ಲ ಜಾಯಿಂಟಿಂಗ್ ಮೆಥಡ್ಸ್, ಪೈಪ್ಲೈನ್ ಜಾಯಿಂಟಿಂಗ್ ಮೆಥಡ್ಸ್ ಇದು. ಅಲ್ಲಿ ಬಲ್ಕ್ ಫ್ಲೋ ಮೀಟರ್ ಇದೆ, ಕಸ್ಟಮರ್ ಮೀಟರ್. ಸೊ ಬಲ್ಕ್ ಫ್ಲೋ ಮೀಟರ್ ಕಂಪಲ್ಸರಿ ಎಲ್ಲ ಝೋನ್ಗೂ ಹಾಕ್ಲೇಬೇಕಾಗತ್ತೆ ನಾವು. ಸೊ ಇವೆಲ್ಲ ಮೆಟೀರಿಯಲ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಸೊ ಇದು ಆಲ್ಟಿಟ್ಯೂಡ್ ಕಂಟ್ರೋಲ್ ವಾಲ್ವ್ ಅಂದ್ರೆ ಓವರ್ ಟ್ಯಾಂಕ್ ಗಳಲ್ಲಿ ಓವರ್ ಫ್ಲೋ ಆಗದೇ ಇರೋ ರೀತಿ ಯೂಸ್ ಮಾಡ್ತೀವಿ ಇದನ್ನ. PRV ಅಂತ ಹೇಳಿದ್ರೆ ಆಲ್ರೆಡಿ ತಮಗೆ ತೋರಿಸಿದ್ದೆ, ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್. ಅಂದ್ರೆ ಒಂದೊಂದು ಏರಿಯಾದಲ್ಲಿ ಎಕ್ಸೆಸಿವ್ ಪ್ರೆಷರ್ ಇದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು.
ಅದೇ ರೀತಿ ಇದು ಫ್ಲೋ ಕಂಟ್ರೋಲ್ ವಾಲ್ವ್, ಅಂದ್ರೆ ಒಂದು ಪರ್ಟಿಕ್ಯುಲರ್ ಝೋನ್ಗೆ ಅಥವಾ DMAಗೆ ಎಷ್ಟು ನೀರು ಹೋಗ್ಬೇಕಂದ್ರೆ ಅಷ್ಟೇ ನೀರನ್ನ ನಾವು ಇದರಿಂದ ಕಂಟ್ರೋಲ್ ಮಾಡಿ ಬಿಡ್ಬೋದು ಇದನ್ನ. ಸೊ ದಟ್ ಒಂದ್ ಝೋನ್ಗೆ ಎಕ್ಸಸ್, ಒಂದ್ ಝೋನ್ ಕಡಿಮೆ ಆಗೋದು ಆ ತರ ಅದೇ ರೀತಿ ನಾವು ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಲಾಸ್ಟ್ ಟೈಮ್ ತಮಗೆ ತೋರಿಸಿದ್ದೆ ಅದೇನೆ ಪ್ರೆಷರ್ ಮ್ಯಾನೇಜ್ಮೆಂಟ್ಗೆ ಒಂದೊಂದೇ ಇದರಲ್ಲಿ ಪ್ರೆಷರ್ನ ಅಡ್ಜಸ್ಟ್ ಮಾಡ್ಬೋದು ನಾವು. ಇದೆಲ್ಲ ಕಸ್ಟಮರ್ ಕೋಡಿಫಿಕೇಶನ್ ಬರುತ್ತೆ. ಅಂದ್ರೆ ನೀವು ಒಂದೊಂದು ಮನೆದನ್ನು ಯುನೀಕ್ ಐಡೆಂಟಿಫಿಕೇಶನ್ಗೆ ಮಾಡ್ಬೋದು. ಇದು ಅಂದ್ರೆ ನೋಡಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅವೆಲ್ಲ ಕೋಡಿಫಿಕೇಶನ್ ಮಾಡಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ತಕ್ಷಣ ಅಲ್ಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮೇಂಟೆನೆನ್ಸ್ ಪರ್ಪಸ್ ಇರ್ಬೋದು, ಬಿಲ್ ಕಲೆಕ್ಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಸೊ ಮೇಂಟೆನೆನ್ಸ್ ಬಗ್ಗೆ 2-3 ಅದು ಎಕ್ಸ್ಪೀರಿಯನ್ಸ್ ತಮ್ಮ ಮುಂದೆ ಹೇಳ್ತೀನಿ. ಇನ್ನ ಒಂದು ಅರ್ಧ ಗಂಟೆ ಟೈಮ್ ಇದೆ. ಹುಬ್ಳಿ ಧಾರವಾಡದ್ದೇ ಇದು ಎಕ್ಸ್ಪೀರಿಯನ್ಸ್ ಇದು. ಅಂದ್ರೆ ಅಲ್ಲಿ ಕೂಡ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ರು ಅರ್ಬನ್ ಏರಿಯಾಕ್ಕೆ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಲ್ಲಿ. ಅಂದ್ರೆ ಕಂಟಿನ್ಯೂಸ್ ಪ್ರೆಷರೈಸ್ಡ್ ಕ್ವಾಲಿಟಿ ವಾಟರ್ ಕೊಡ್ಬೇಕಂತಿದೆ. ಲಾಸಸ್ ಟಾರ್ಗೆಟ್ಸ್ ಫಿಕ್ಸ್ ಮಾಡಿದ್ದಾರೆ 12 ಮಂತ್ಸ್ಗೆ, 18 ಮಂತ್ಸ್ಗೆ ಮತ್ತೆ 24 ಮಂತ್ಸ್ಗೆ 30 ಲೀಟರ್ಸ್ ಪರ್ ಡೇ ಪರ್ HSC ಪರ್ ಮೀಟರ್ ಪ್ರೆಷರ್. ಇಲ್ಲಿ ಪರ್ಸೆಂಟೇಜ್ ಅಂತ ಕೊಟ್ಟಿಲ್ಲ, ಇದು ಲೀಟರ್ಸ್ ಅಲ್ಲಿ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಇವೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಇದು 100% ಮೀಟರಿಂಗ್ ಇರ್ಬೇಕಂತಿದೆ. ಮತ್ತೆ ವಾಲ್ಯೂಮೆಟ್ರಿಕ್ ತಾರೀಫ್ ಕಂಪಲ್ಸರಿ ಮಾಡ್ಬೇಕಂತಿದೆ. ಮತ್ತೆ ಸರ್ವಿಸ್ ಇಂಪ್ರೂವ್ ಮಾಡಬೇಕು. ಅಂದ್ರೆ ರೌಂಡ್ ದ ಕ್ಲಾಕ್ ಕಸ್ಟಮರ್ ಸರ್ವಿಸ್ ಕೊಡಬೇಕು. ಮತ್ತೆ ಎಮರ್ಜೆನ್ಸಿ ಸ್ಟಾಪೇಜಸ್ ಅಂದ್ರೆ 12 ಅವರ್ಸ್ ಒಂದ್ ವರ್ಷದಲ್ಲಿ 4 ಟೈಮ್ಸ್ ಅಷ್ಟೇ ಆಗ್ಬೇಕು. ಒಂದ್ ವರ್ಷದಲ್ಲಿ 4 ಸಲ ಮಾತ್ರ 12 ಅವರ್ಸ್ ಅಬ್ಸ್ಟ್ರಕ್ಷನ್ ಆಗ್ಬೋದು. ಕಂಟಿನ್ಯೂಸ್ ಇರ್ಬೇಕಾಗುತ್ತೆ, ಅದರ್ವೈಸ್ ಅಷ್ಟು ಸ್ಟ್ರಿಕ್ಟ್ ಕಂಡೀಷನ್ಸ್ ಇದೆ. ಮತ್ತೆ ಟೆಸ್ಟ್ ಬೆಂಚ್ ಅಂದ್ರೆ ಮೀಟರ್ನ ಟೆಸ್ಟ್ ಮಾಡೋದಕ್ಕೆ ಒಂದು ಟೆಸ್ಟ್ ಬೆಂಚ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು. ಮತ್ತೆ ಎಲ್ಲ ಕಂಪ್ಯೂಟರೈಸ್ ಡೇಟಾಬೇಸ್ ಇದೆ ಎಲ್ಲರದು. ಸೊ ಅದ್ರದ್ದು ಏನು ರಿಸಲ್ಟ್ಸ್ ಬಗ್ಗೆ ಜಸ್ಟ್ ನೋಡೋಣ. ಇದು ಏನು 24/7 ಆಗಕ್ ಮುಂಚೆ ಅಂದ್ರೆ ನಾರ್ಮಲ್ ಸಪ್ಲೈ ಇದ್ದಾಗ ಅದನ್ನ ಒಂದ್ಸಲ ಬೇಸ್ ಲೈನ್ ಮೆಷರ್ಮೆಂಟ್ ಮಾಡಿಟ್ವಿ. ಮುಂಚೆ ಕಾರ್ಪೊರೇಷನ್ ಮತ್ತೆ ವಾಟರ್ ಬೋರ್ಡ್ ಮತ್ತೆ ಎಲ್ಲರೂ ಸೇರಿ ಜಾಯಿಂಟ್ ಮೆಷರ್ಮೆಂಟ್ ಮಾಡಿದಾಗ ಅವರೇಜ್ ಸಪ್ಲೈ 5.5 MLD ಹೋಗ್ತಾ ಇತ್ತು ಆ ಒಂದು ಪರ್ಟಿಕ್ಯುಲರ್ ಏರಿಯಾಕ್ಕೆ. ಏನ್ ನಾವು ಡೆಮೋಝೋನ್ ಅಂತ ಏನ್ ಸೆಲೆಕ್ಟ್ ಮಾಡಿದ್ವೋ ಅದಕ್ಕೆ ಪ್ರತಿದಿನ 5.5 MLD ಅಷ್ಟು ನೀರು ಹೋಗ್ತಾ ಇತ್ತು. 24/7 ಸಪ್ಲೈ ಶುರುವಾದ್ಮೇಲೆ ಯೂಶುವಲಿ 24 ಗಂಟೆ ಕೊಟ್ರೆ ನೀರು ಜಾಸ್ತಿ ತಗೊಂಡ್ಬಿಡ್ತಾರೆ, ನೀರು ಜಾಸ್ತಿ ಹೋಗ್ಬೋದು ಅನ್ನೋದು ಒಂದು ನಂಬಿಕೆ. ಬಟ್ ಇಲ್ಲಿ ಆಕ್ಚುಯಲ್ ಆಗಿ ನೋಡಿದಾಗ ರಿಕ್ವೈರ್ಮೆಂಟ್ ಅಂದ್ರೆ ನಮ್ ಥಿಯರಿಟಿಕಲಿ ವರ್ಕೌಟ್ ಮಾಡಿದ್ದು 7.39 MLD. ಬಟ್ ಆಕ್ಚುಯಲ್ ಕನ್ಸಂಪ್ಷನ್ ಅಂದ್ರೆ ಬಿಫೋರ್ 24/7 5.5 MLD. ಬಟ್ ಆಕ್ಚುಯಲ್ ಕನ್ಸಂಪ್ಷನ್ ಅಂದ್ರೆ 24 ಗಂಟೆ ಕೊಟ್ಟರು ಕೂಡ 5.9 MLD ಅಷ್ಟೇ ಹೋಗ್ತಾ ಇತ್ತು. ಅಂದ್ರೆ ಜಸ್ಟ್ 1.5 MLD ಎಕ್ಸ್ಟ್ರಾ ಹೋಗಿದೆ. ಬಟ್ 24 ಅವರ್ಸ್ ಸಪ್ಲೈ ಇತ್ತು ವಿತ್ ಗುಡ್ ಪ್ರೆಷರ್, ಗುಡ್ ಕ್ವಾಲಿಟಿ. ಯಾವಾಗ್ಲೂ ಕಂಟಿನ್ಯೂಸ್ ಸಪ್ಲೈ ಇಟ್ಟಾಗ ನಿಮ್ಗೆ ಕ್ವಾಲಿಟಿ ಹಾಳಾಗಲ್ಲ. ಇಂಟರ್ಮಿಟೆಂಟ್ ಇದ್ದಾಗ ಒಂದ್ಸಲ ಎಂಟಿ ಆಗುತ್ತೆ, ಒಂದ್ಸಲ ಫುಲ್ ಆಗುತ್ತೆ. ಅವಾಗ ಹೊರಗಡೆ ನೀರು ಒಳಗಡೆ ಎಂಟ್ರಿ ಆಗಿ ನಿಮ್ದು ವಾಟರ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾಕೆ ಕಂಟಿನ್ಯೂಸ್ ಸಪ್ಲೈ ಎಲ್ಲ ಕಡೆ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಈಗ JJM ಅಲ್ಲೂ ಕೂಡ ನೀವು ಲಾಂಗ್ ಟರ್ಮ್ ಅಲ್ಲಿ 24/7 ಅಚೀವ್ ಮಾಡ್ಬೇಕಂತಾನೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕಂಟಿನ್ಯೂಟಿ ಸಿಗೋದ್ರ ಜೊತೆಗೆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ನಿಮಗೆ ಕ್ವಾಲಿಟಿ ಹಾಳಾಗಲ್ಲ ಯಾವಾಗ್ಲೂ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ನ ಪೈಪ್ ಲೈಫ್ ಹೆಚ್ಚಾಗುತ್ತೆ. ಆಲ್ಟರ್ನೇಟ್ ನೀವು ಡ್ರೈ ಮಾಡೋದು, ಖಾಲಿ ಮಾಡೋದು, ಮತ್ತೆ ತುಂಬಿಸೋದು, ಖಾಲಿ ಮಾಡೋದು, ತುಂಬಿಸೋದು ಮಾಡ್ತಾ ಹೋದ್ರೆ ನಿಮ್ಮ ಪೈಪ್ ಲೈಫ್ ಕಡಿಮೆ ಆಗ್ತಾ ಬರುತ್ತದು. ಒಂದೇ ಸಮ ಪ್ರೆಷರ್ ಅಲ್ಲೇ ಇತ್ತು ಅಂತ ಹೇಳಿದ್ರೆ ನಿಮ್ ಪೈಪ್ ಲೈನ್ ಜಾಸ್ತಿ ಅದಕ್ಕೆ ಹಾರ್ಮ್ಫುಲ್ ಎಫೆಕ್ಟ್ ಆಗಲ್ಲ. ಅದೊಂದು ಅನದರ್ ಇಂಪಾರ್ಟೆಂಟ್ ಇದು. ಅದರಿಂದ ನಾವು ಆದಷ್ಟು ಕಂಟಿನ್ಯೂಸ್ ಸಪ್ಲೈಗೆ ಹೋಗ್ಬೇಕಂತಾನೆ ಈಗ ಸಾಕಷ್ಟು ಫಂಡಿಂಗ್, ಇಂಟರ್ನ್ಯಾಷನಲ್ ಫಂಡಿಂಗ್ ಆಗ್ತಾ ಇದೆ. ADB ನಲ್ಲಿ KDFC ವತಿಯಿಂದ ಮಂಗಳೂರು, ಪುತ್ತೂರು, ಉಡುಪಿ, ಕುಂದಾಪುರ ಅಲ್ಲೆಲ್ಲ ಆಗ್ತಾ ಇದೆ. ಮತ್ತೆ ಹುಬ್ಳಿ ಧಾರವಾಡ, ಬೆಳಗಾಂ, ಗುಲ್ಬರ್ಗ ಅಲ್ಲಿ ಕೂಡ 24/7 ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ಮತ್ತೆ ಜೇನರ್ಮಲ್ಲಿ ಮೈಸೂರಲ್ಲೆಲ್ಲ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಯಿತು. ಅಮೃತಲ್ಲಿ ಕಂಟಿನ್ಯೂಷನ್ ಆಗಿದೆ. ಸಾಕಷ್ಟು ಸಿಟಿಗಳಲ್ಲಿ ಮಾಡ್ಬೇಕಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ JJM ಅರ್ಬನ್ ಅಲ್ಲಿ ಕೂಡ 100% ಎಲ್ಲಾ ಕಡೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಫಂಡ್ ಮಾಡ್ತಾ ಇದೆ. ಸೊ ಈಗ ಎಲ್ಲ ಕಡೆ ಫೋಕಸ್ ಏನಂದ್ರೆ ಕಂಟಿನ್ಯೂಸ್ ಸಪ್ಲೈ ಕೊಡಬೇಕು, ಮೀಟರ್ಡ್ ಕನೆಕ್ಷನ್ ಇರಬೇಕು. ಸೊ ದಟ್ ನಿಮ್ಗೆ ನೀರು ಅನ್ನೆಸರಿ ವೇಸ್ಟ್ ಮಾಡಂಗಿಲ್ಲ. NRW ನ ರೆಸ್ಟ್ರಿಕ್ಟ್ ಮಾಡಬೇಕು. 15% ಇತ್ತು, ಅದನ್ನ 20% ತನಕ ಕೊಟ್ಟಿದ್ದಾರೆ. ಈಗ ರಫ್ಲಿ 30 to 40% ಆಲ್ ಓವರ್ ಇಂಡಿಯಾ ಕಾಮನ್ ಇದೆ ಅದು.
ಅದನ್ನು ನಾವು 20% ತಂದ್ರೆ ನಿಮ್ಗೆ 20% ನೀರು ಉಳಿತಾಯ ಆಗುತ್ತೆ. ಸೊ ಬಲ್ಕ್ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ನಿಮ್ಗೆ ರಿಸಲ್ಟ್ಸ್ ಏನಂತ ಹೇಳಿದ್ರೆ 24/7 ಗಂಟೆ ನೀರು ಕೊಟ್ಟರು ಕೂಡ ಕನ್ಸಂಪ್ಷನ್ ಆಗಿದೆ. 24 ಗಂಟೆ ಕೊಟ್ಟರು ಕೂಡ ಎಕ್ಸಸ್ ಕನ್ಸಂಪ್ಷನ್ ಆಗ್ಬಿಡತ್ತೆ ಅಂತ ಏನು ನಂಬ್ತೀವೋ ಅದಿಲ್ಲ. ಅಲ್ಲಿ ಕಡಿಮೆನೆ ಬಳಸಿದ್ದಾರೆ, ಕಡಿಮೆನೆ ಖರ್ಚಾಗಿದೆ. ಯಾಕಂದ್ರೆ ಜನಗಳಿಗೆ ನಂಬಿಕೆ ಇದೆ, ನೀರು ಬರುತ್ತೆ, ಗ್ಯಾರಂಟಿ ಬರುತ್ತೆ ಅಂತ ಹೇಳಿ ಯಾರು ವೇಸ್ಟ್ ಮಾಡಕ್ ಹೋಗಲ್ಲ, ಅಥವಾ ತುಂಬಿಸಿಡಕ್ ಹೋಗಲ್ಲ, ಎಸೆಯಲ್ಲ, ವೇಸ್ಟ್ ಮಾಡಲ್ಲ. ಎಷ್ಟ್ ಬೇಕಷ್ಟು ಬಳಸ್ತಾರೆ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ. ಹಾಗಾಗಿ ನಮ್ಮ ಇಂಡಿವಿಜುವಲ್ ಓವರ್ ಟ್ಯಾಂಕ್ ಅಥವಾ ಮನೆ ಟ್ಯಾಂಕ್ ಬದಲು ಕಾಮನ್ ಓವರ್ ಟ್ಯಾಂಕ್ ಅಥವಾ ನಮ್ಮ ಮೇಜರ್ ಟ್ಯಾಂಕ್ ಅಲ್ಲೇ ಸ್ಟಾಕ್ ಇರುತ್ತೆ. ಯಾವಾಗ ಟ್ಯಾಪ್ ಓಪನ್ ಮಾಡಿದ್ರು ನೀರು ಬರ್ತಾ ಇರ್ತದೆ. ಹಾಗಾಗಿ ಓವರ್ ಆಲ್ ಕನ್ಸಂಪ್ಷನ್ ಕಡಿಮೆನೇ ಆಗಿದೆ ಅಲ್ಲಿ. NRW ಆಕ್ಚುಲಿ 20% ತನಕ ಅಲೋ ಮಾಡ್ತಾರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ. ಅಲ್ಲಿ 14%ಗೆ ರೆಸ್ಟ್ರಿಕ್ಷನ್ ಆಗಿದೆ. ಅಂದ್ರೆ ವಿತ್ ಇನ್ ದಿ ನಮ್ಮ ಏನು ಸ್ಟ್ಯಾಂಡರ್ಡ್ಸ್ ಇದೆ ಅದ್ರ ಒಳಗೆ ಬಂದಿದೆ. ಅಲ್ಲಿ ಏನು ಫಿಸಿಕಲ್ ಲಾಸಸ್ 30 to 20 ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಕನೆಕ್ಷನ್ ಪರ್ ಡೇ ಏನು ಕೊಟ್ಟಿದ್ರು, ಅದು 30 to 20 ಲೀಟರ್ಸ್ ತನಕ ಕೊಟ್ಟಿದ್ರು. ಬಟ್ ಈಗ 5 ಲೀಟರ್ ಒಳಗೇನೆ ಅದು ಅಚೀವ್ ಮಾಡಿದಾರೆ. ಮತ್ತೆ ಅಲ್ಲಿ ಆಕ್ಚುಲಿ ಒಂದು 38 ಪಬ್ಲಿಕ್ ಸ್ಟ್ಯಾಂಡ್ ಪೋಸ್ಟ್ ಇತ್ತು. ಅಂದ್ರೆ ಪಬ್ಲಿಕ್ ಸ್ಟ್ಯಾಂಡ್ ಪೋಸ್ಟ್ ಬಡವರಿಗೆ ಅಂತ ಹೇಳಿ ಹುಬ್ಳಿಯಲ್ಲಿ. ಅದನ್ನ 14ಕ್ಕೆ ರಿಡ್ಯೂಸ್ ಮಾಡಿದ್ವಿ. ಅಂದ್ರೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಬೇಕೇ ಬೇಕಂತ ಕಡೆಗೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಪ್ರತಿಯೊಬ್ಬರು ಕನೆಕ್ಷನ್ ತಗೊಂಡಿದ್ದಾರೆ 100%. ಅದೆಲ್ಲ ಪ್ರೋಪೂರ್ ಪಾಲಿಸಿ ಎಲ್ಲ ಅಡಾಪ್ಟ್ ಮಾಡಿ ಯಾವ ಬಡವರ್ಗು ಯಾವುದೇ ಬರ್ಡನ್ ಆಗದೇ ಇರೋ ರೀತಿ ಆದಷ್ಟು ಫ್ರೀ ಕನೆಕ್ಷನ್ ತರ ಬರೋ ಹಾಗೆ ಮಾಡಿ ಎಲ್ಲರೂ 100% ಕನೆಕ್ಷನ್ ತಗೊಂಡ್ಬಿಟ್ರು. ಯಾರನ್ನು ಪಬ್ಲಿಕ್ ಸ್ಟ್ಯಾಂಡ್ ಪೋಸ್ಟ್ಗೆ ಓಡಾಡೋದು ಅಥವಾ ಎಲ್ಲರೂ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅಲ್ಲಿ ಬಡವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಈಗ ನೀರಿಗೋಸ್ಕರ ಕಾಯೋದು ಅಥವಾ ನೀರಿಗೋಸ್ಕರನೇ ತುಂಬಾ ಒದ್ದಾಡ್ತಾ ಇದ್ರು. ಹಿಂದೆ ಎಲ್ಲ 8 ದಿನಕ್ಕೆ 10 ದಿನಕ್ಕೆಲ್ಲ ನೀರು ಬರ್ತಾ ಇತ್ತು. ಸೊ 24 ಗಂಟೆ ಬಂದ್ರೆ ದೇ ಆರ್ ಆಲ್ ವೆರಿ ಹ್ಯಾಪಿ. ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ಬೋದು, ಮಕ್ಕಳು ಸ್ಕೂಲ್ಗೆ ಹೋಗ್ಬೋದು, ಲೇಡೀಸ್ಗೆ ಕಂಫರ್ಟ್ ಸಿಗ್ತಾ ಇದೆ. ಸೊ ಹಂಗಾಗಿ ತುಂಬಾ ಜಾಸ್ತಿ ಅನುಕೂಲ ಆಗಿರೋದಂದ್ರೆ ಬಡವರಿಗೇನೆ. ಶ್ರೀಮಂತರು ಯೂಶುವಲ್ ಆಗಿ ಸಂಪೋಸ್ ಮಾಡ್ಕೊಳ್ತಾರೆ, ಓವರ್ ಟ್ಯಾಂಕ್ ಒಂದು ಮಾಡ್ಕೊಳ್ತಾರೆ, ಅವ್ರು ಯಾವಾಗ್ಲೂ ನೀರು ಬರಂಗ್ ಮಾಡ್ಕೊಳ್ತಾರೆ. ಬೇರೆ ಬಡವರಿಗೆ ಅಲ್ಲೊಂದು ಸಣ್ಣ ತೊಟ್ಟಿ ಕಟ್ಟಕ್ಕೂ ಜಾಗ ಇರಲ್ಲ ಕೆಲವು ಕಡೆ. ಅಂತವ್ರಿಗೆ ತುಂಬಾ ಅನುಕೂಲ ಆಗಿದೆ ಇದು. ಸಿಂಗಲ್ ಟ್ಯಾಪ್ ಮನೆ ಮುಂದೆ ಇದೆ, ಅಲ್ಲಿ ಮೀಟರ್ ಹಾಕಿರ್ತಾರೆ, ಯಾವಾಗ ಬೇಕು ಬಳಸ್ತಾರೆ. ಬಹಳ ಈಸಿಯಾಗಿ ಅವ್ರಿಗೆ ಅನುಕೂಲ ಆಗಿದೆ. ಅವ್ರಿಗೆ ಸುಮಾರು 25% ಜನ ಬರೀ 55 LPCD ಒಳಗೆ ಕನ್ಸ್ಯೂಮ್ ಮಾಡಿದ್ದಾರೆ. ಬಡವರು ಇವರು ಸಿಟಿಗಳಲ್ಲಿ 135 LPCD ಇದ್ರೂ ಕೂಡ ಅವ್ರು ಆಕ್ಚುಲಿ ಬಳಸಿರೋದು 55 LPCD ಮಾತ್ರ. ಇದು ಆಕ್ಚುಯಲ್ ಮೆಷರ್ಮೆಂಟ್ ಪ್ರಕಾರ ನೋಡಿದ್ರೆ ತುಂಬಾ ಕಡಿಮೆ ಬೆಳೆಸಿದ್ದಾರೆ. ಅವ್ರು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ ಬಡವರು. ಯಾಕಂದ್ರೆ ರೀಸನ್ ಏನಂದ್ರೆ ಅದು ಬರೀ 48 ರೂಪಾಯಿ ಅಷ್ಟೇ ಇದೆ ರೇಟ್. 8 ಕಿಲೋ ಲೀಟರ್ ಪರ್ ಮಂತ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಮಿನಿಮಮ್. ಅದು ಪ್ರೋಪೂರ್ ಪಾಲಿಸಿ ಅಂತ ಅನೌನ್ಸ್ ಮಾಡಿ ಬಡವರು ಯಾರು 8,000 ಲೀಟರ್ ಕಡಿಮೆ ಮಾಡ್ತಾರೋ ಅವ್ರಿಗೆ ಬಹಳ ಕಡಿಮೆ ರೇಟ್ ಅಲ್ಲಿ ನೀರು ಕೊಡೋ ಅಂತ ಒಂದು ಮೆಥಡ್ ಅದು ಗೌರ್ಮೆಂಟ್ ಇಂದ ಅಪ್ರೂವ್ ಆಯ್ತು. ಸೊ ಅದ್ರ ಪ್ರಕಾರ ಪರ್ 1000 ಲೀಟರ್ಸ್ ಬರೀ 6 ರೂಪಾಯಿ ಇದೆ ಅಲ್ಲಿ. ಸೊ ಅವಾಗ 8,000 ಲೀಟರ್ಗೆ 48 ರೂಪಾಯಿ ತಿಂಗಳು ಕಟ್ತಾರೆ. ಸೊ ಫಸ್ಟ್ ಕ್ಲಾಸ್ ಆಗಿ 24 ಗಂಟೆ ನೀರು ತಗೊಂಡು ದೇ ಆರ್ ವೆರಿ ಹ್ಯಾಪಿ. ಅಲ್ಲಿ ಕನ್ಸಂಪ್ಷನ್ ಪ್ಯಾಟರ್ನ್ ನೋಡಿದ್ರೆ ಗ್ರಾಜುವಲಿ ಇಷ್ಟೇ. ಅಂದ್ರೆ 135 LPCD ಏನಿದೆ ಅದ್ರ ಒಳಗಡೆನೆ ಇದೆ. ಅದು ಯಾರನ್ನು ಎಕ್ಸಸ್ ಹೋಗೇ ಇಲ್ಲ. ಅದು ಇಷ್ಟೊಳಗನೆ ಮೇಂಟೈನ್ ಆಗ್ತಾ ಇದೆ. ಸೊ ನಮ್ದೇನು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆಯೋ ಅಷ್ಟೊಳಗೆ 24 ಗಂಟೆ ಕೊಟ್ಟರು ಕೂಡ ಅಷ್ಟೊಳಗೆ ಬರ್ತಾ ಇದೆ. ದಟ್ ಇಸ್ ದ ಅಡ್ವಾಂಟೇಜ್. ಮತ್ತೆ NRW ಕೂಡ ಬಹಳ ಕಡಿಮೆ ಆಗಿದೆ. ಫಿಸಿಕಲ್ ಲಾಸಸ್ ಮತ್ತೆ ಪಬ್ಲಿಕ್ ಟ್ಯಾಪ್ಸ್ ಇಲ್ಲ, ಇವೆಲ್ಲ ಅಡ್ವಾಂಟೇಜಸ್ ಬಂದಿದೆ. ಇದು ಹೇಗೆ ಅಚೀವ್ ಮಾಡಿದ್ದು ಅಂತ ಹೇಳಿದ್ರೆ ಮೊದಲು ತಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಈ ರಿಡ್ಯೂಸಿಂಗ್ ದ ಹೈ ಪ್ರೆಷರ್ಸ್ ಅಂದ್ರೆ ಸಿಸ್ಟಮ್ ಅಲ್ಲಿ ಸುಮ್ಮನೆ ಎಕ್ಸೆಸಿವ್ ಪ್ರೆಷರ್ ಅವಾಯ್ಡ್ ಮಾಡಿದಾಗ ನಮ್ಗೆ ಲೀಕೇಜ್ ಕಡಿಮೆ ಆಗುತ್ತೆ. ಯಾವಾಗ್ಲೂ ಲೀಕೇಜ್ ಪ್ರೆಷರ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಜಾಸ್ತಿ ಪ್ರೆಷರ್ ಇದ್ರೆ ಜಾಸ್ತಿ ಲೀಕ್ ಆಗುತ್ತೆ. ಸೊ ನಾವು ಎಷ್ಟು ಬೇಕಷ್ಟು ಪ್ರೆಷರ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಅಂದ್ರೆ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಯೂಸ್ ಮಾಡಿ ನೀವು ಪ್ರೆಷರ್ ಅನ್ನ ಆಪ್ಟಿಮೈಸ್ ಮಾಡೋದು. ಅಂದ್ರೆ ಜನಗಳಿಗೆ ಎಷ್ಟು ನಾವು 7 ಮೀಟರ್ ಕೊಡ್ಬೇಕೋ ಅಥವಾ 10 ಮೀಟರ್ ಅಷ್ಟಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡಾಗ ನಿಮ್ಮ ಲೀಕೇಜ್ ಕೂಡ ಅದು ಕಂಟ್ರೋಲ್ ಆಗುತ್ತೆ. ಅದು ಸೊ ದಿಸ್ ಇಸ್ ಕಾಲ್ಡ್ ಆಕ್ಟಿವ್ ಲೀಕೇಜ್ ರಿಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳಿ. ಮತ್ತೆ ಅನ್ಆಥರೈಸ್ ಕನೆಕ್ಷನ್ಸ್ ಟೋಟಲಿ ಅಲ್ಲಿ ಆಲ್ಮೋಸ್ಟ್ ಪಬ್ಲಿಕ್ ಸ್ವಂತ ತಾವಾಗೆ ಬಂದು ಕನೆಕ್ಷನ್ ತಗೊಂಡೆಲ್ಲ ಮಾಡ್ತಾ ಇದ್ರು. ಹಾಗಾಗಿ
ಅನಾಥರೈಸ್ಡ್ ಕನೆಕ್ಷನ್ಸ್ ಅಬೌಟ್ 30% ಇದ್ದದ್ದು ಆಲ್ಮೋಸ್ಟ್ 1 to 2% ರಿಡ್ಯೂಸ್ ಆಯ್ತು. ಎಲ್ಲ ವಾಲಂಟರಿ ಆಗಿ ತಗೊಳಕ್ ಶುರು ಮಾಡಿದ್ರು. ಇನ್ನೇನಾದ್ರು ಸೊ ಈಗ ನಾವು ಒಂದು ಕಂಪೇರ್ ಮಾಡಿದ್ರೆ ಅಂದ್ರೆ 24/7 ಆಯ್ತು ಪೈಲಟ್ ಅಥವಾ ಡೆಮಾನ್ಸ್ಟ್ರೇಷನ್ಗೆ ವರ್ಲ್ಡ್ ಬ್ಯಾಂಕ್ ಇಂದ ಇಂಟರ್ಮಿಟೆಂಟ್ಗೂ ಅದಕ್ಕೂ ಏನು ಕ್ಲಿಯರ್ ಡಿಫರೆನ್ಸ್ ಇದೆ ಅದೊಂದು ನೋಡೋಣ. ಸಪ್ಲೈ ಪ್ಯಾಟರ್ನ್ ಮುಂಚೆ ಇಂಟರ್ಮಿಟೆಂಟ್ ಅಲ್ಲಿ 2 to 3 days ಇತ್ತು, 2 to 4 hours ಅಷ್ಟು ಡ್ಯೂರೇಷನ್. ಇಲ್ಲಿ ಕಂಟಿನ್ಯೂಸ್ ಆಯ್ತು. ಝೋನ್ಸ್ ಬಂದ್ರೆ ಇಲ್ಲಿ 6 zones, ಇದು ಡೆಮೋ 1 zone ಅಷ್ಟೇ ಮಾಡಿದ್ದು. ಸಬ್ ಝೋನ್ಸ್ ಬಂದಾಗ ಇಲ್ಲಿ 700 ಸಬ್ ಝೋನ್ಸ್, ಇಲ್ಲಿ 119 ಸಬ್ ಝೋನ್ಸ್. ಇಲ್ಲಿ ವಾಲ್ಮನ್ಗಳು ನೋಡ್ಬೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 88 ಜನ ವಾಲ್ಮನ್ ಇದ್ದಾರೆ ಈ ಬರೀ ಈ ಏರಿಯಾದಲ್ಲಿ. ಟೋಟಲ್ 88 ಜನ ವಾಲ್ಮನ್ ಇದ್ದಾರೆ. ಇಲ್ಲಿ ಅಂದ್ರೆ 24/7 ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಕಡಿಮೆ. ನೀವು ಮ್ಯಾನ್ಯುಯಲ್ ಏನೂ ಆಪರೇಟ್ ಮಾಡೋ ಹಂಗಿಲ್ಲ. ಬರೀ ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ಅಲ್ಲಿ ನೀರು, ಬಲ್ಕ್ ವಾಟರ್ ಸಪ್ಲೈ, ರಿಕ್ವೈರ್ಡ್ ಫ್ಲೋ ಇರೋ ಹಾಗೆ ನೀವು ಮೇಂಟೈನ್ ಮಾಡಿದ್ರೆ ಸಾಕು. ಬೇರೆ ಇಂಟರ್ನಲ್ಲಿ ಯಾವುದೇ ವಾಲ್ವ್ ಓಪನ್ ಮಾಡೋದು, ಯಾವ್ದು ಕ್ಲೋಸ್ ಮಾಡೋದು ಏನೂ ಅವಕಾಶ ಇಲ್ಲ. ಇಲ್ಲಿ ಕೆಲವು ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರಂತ ಜಾಸ್ತಿ ನೀರು ಬಿಡೋದು, ಕೆಲವು ಕಡೆ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಕಡಿಮೆ ನೀರು ಬಿಡೋದು, ಅವೆಲ್ಲ ಅವಕಾಶ ಇಲ್ವೇ ಇಲ್ಲ ಇಲ್ಲಿ. ಈ ಬೇರೆ ಕಡೆ ಇಂಟರ್ಮಿಟೆಂಟ್ ಸಿಸ್ಟಮ್ ಅಲ್ಲಿ ಒಂದು ಸಪ್ಲೈ ಮುಗಿಯೋ ಹೊತ್ತಿಗೆ 978 ಸಲ ವಾಲ್ವ್ ಆಪರೇಷನ್ ಮಾಡ್ತಿದ್ರು. ಇಷ್ಟು ಆ ನಂಬರ್ ಆಫ್ ವಾಲ್ವ್ ಮತ್ತೆ ಆಪರೇಷನ್ಸ್ ಅಂದ್ರೆ ರೊಟೇಷನ್ ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇಷ್ಟು ಮಾಡ್ತಾ ಇದ್ರು. ಒಂದೊಂದು ಸಪ್ಲೈಗೂ ಇಷ್ಟಿಷ್ಟು ಆಪರೇಷನ್ಸ್ ಆಗ್ತಾ ಇತ್ತು. ಅದ್ರಲ್ಲಿ ಎಷ್ಟು ಎಫಿಷಿಯನ್ಸಿ ಮೇಂಟೈನ್ ಮಾಡೋಕ್ಕಾಗುತ್ತೆ, ಅವ್ರ ಮೇಲೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ನಮ್ಗೆಲ್ಲ ಗೊತ್ತಿದೆ. ವಾಲ್ಮನ್ಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅದು. ಹಾಗಾಗಿ ಇದು ಟೋಟಲಿ ಅವಾಯ್ಡ್ ಆಗುತ್ತೆ ಕಂಟಿನ್ಯೂಸ್ ಸಪ್ಲೈ ಸಿಸ್ಟಮ್ ಬಂದಾಗ. ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ನಮ್ಗೆ. ಈ ಏನು ಆಪರೇಷನ್ಸ್ ನ್ಯಾಚುರಲ್ ಆಪರೇಷನ್ ಅಥವಾ ಆಟೋಮೇಟೆಡ್ ಸಿಸ್ಟಮ್ ಅಂತ ಹೇಳ್ಬೋದು. ನೀವೇನು ಒಳಗಡೆ ಯಾವುದೂ ಮುಟ್ಟಂಗಿಲ್ಲ, ಎಲ್ಲ PRV ಸೆಟ್ ಆಗಿರುತ್ತೆ. ಯಾರ್ಯಾರಿಗೆ ಎಷ್ಟು ಪ್ರೆಷರ್ ಹೋಗ್ಬೇಕು ಗೊತ್ತಾಗಿರುತ್ತೆ. ಎಲ್ಲ ನಾವೇನು ಡಿಸೈನ್ ಪೇಪರ್ ಮೇಲೆ ಮಾಡ್ತೀವೋ ಆಕ್ಚುಯಲ್ ಅದು ಫೀಲ್ಡ್ ಅಲ್ಲಿ ಆಗಿರುತ್ತದು. ಅವಾಗ ನಿಮ್ಗೆ ಈ ಯಾವುದೇ ರೀತಿ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇರಲ್ಲ. ನೆಕ್ಸ್ಟ್ ಬಂದು ಮೇಜರ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಂಬರ್ ಆಫ್ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್. ಯೂಶುವಲ್ ಆಗಿ ಇಂಟರ್ಮಿಟೆಂಟ್ ಸಪ್ಲೈ ಸಿಸ್ಟಮ್ ಅಲ್ಲಿ ನಾವು ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕಲ್ಲ, ಅಲ್ಲಿ ಹಾಕಕ್ ಸಾಧ್ಯನೂ ಆಗಲ್ಲ. ಯಾಕಂದ್ರೆ ಅದಕ್ಕೆ ಪ್ರೆಷರ್ ಇರ್ಬೇಕಾಗುತ್ತೆ. ಪ್ರೆಷರ್ ರೆಗ್ಯುಲೇಟ್ ಮಾಡ್ಬೇಕಂದ್ರೆ ಪ್ರೆಷರ್ ಇರಬೇಕು. ಇಲ್ಲಿ ಪ್ರೆಷರೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಮತ್ತೆ ಖಾಲಿ ಆಗುತ್ತೆ, ಮತ್ತೆ ತುಂಬಿಸ್ತೀವಿ, ಈ ತರ ಆಗಿ ಇಲ್ಲಿ ಯೂಶುವಲಿ ಹಾಕಲ್ಲ. ಬೇರೆ ಇಲ್ಲಿ 13 ನಂಬರ್ ಇಲ್ಲಿ ಪ್ರೆಷರ್ ರಿಡ್ಯೂಸಿಂಗ್ ವಾಲ್ವ್ ಹಾಕಿದ್ದೀವಿ ಹುಬ್ಳಿ ಡೆಮೋ ಝೋನ್ ಅಲ್ಲಿ. ಬಿಕಾಸ್ ಅದು ಸ್ವಲ್ಪ ಹಿಲ್ಲಿ ಟೆರೈನ್ ಇದೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ರಫ್ಲಿ 8000 ಕನೆಕ್ಷನ್ಸ್ ಇತ್ತು. ಟೆಕ್ನಿಕಲ್ ಸ್ಟಾಫ್ ಕಂಪೇರ್ ಮಾಡಿದ್ರೆ ಇಲ್ಲೂ ಇದಾರೆ ಸಾಕಷ್ಟು. ಇಲ್ಲಿ 3 ಜನ ಇದ್ರು, ಇಲ್ಲಿ 21 ಜನ. ಅದೇನ್ ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಇದು ನೋಡಿ, ಇದು ಬಹಳ ಮುಖ್ಯ. ಸ್ಟಾಫ್ ಪರ್ 1000 ಕನೆಕ್ಷನ್ಸ್. ಇದು ಎಫಿಷಿಯನ್ಸಿ ಆಫ್ ದಿ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಯೂಶುವಲಿ ಇದನ್ನ ಕಂಪೇರ್ ಮಾಡೋದು 1000 ಕನೆಕ್ಷನ್ಸ್ ಅವರೇಜ್. ಈಗ 10,000 ಕನೆಕ್ಷನ್ಸ್ ಇದ್ರೆ 60 ಜನ ಸ್ಟಾಫ್ ಅಂತ ಲೆಕ್ಕ. 1,00,000 ಕನೆಕ್ಷನ್ ಅಂದ್ರೆ 600 ಜನ ಸ್ಟಾಫ್ ಅಂತ ಲೆಕ್ಕ. ಅಂದ್ರೆ 600 ಜನ ಇಟ್ಕೊಂಡು 1,00,000 ಇರೋ ಪಾಪ್ಯುಲೇಷನ್ ಸಿಟಿ ನಾವು ಮೇಂಟೈನ್ ಮಾಡ್ತಾ ಇದ್ರೆ ಇಲ್ಲಿ 1/6 ಅಂದ್ರೆ 1/6 ಭಾಗ ಅಷ್ಟೇ ಸ್ಟಾಫ್. ಅಂದ್ರೆ ಸ್ಟಾಫ್ ಕಡಿಮೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಾವು ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಇಂದ ನೀವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದಾರ, ಪ್ರೆಷರ್ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ವಾಲ್ಮನ್ ಅಥವಾ ಮ್ಯಾನ್ಯುಯಲ್ ಅಥವಾ ಸ್ಟಾಫ್ ಇಂಟರ್ವೆನ್ಷನ್ ತುಂಬಾ ಕಡಿಮೆ. ಬರೀ ಬಲ್ಕ್ ಸಿಸ್ಟಮ್ ಅಲ್ಲಿ ಅಥವಾ ಮೇನ್ ಟ್ಯಾಂಕ್ ಹತ್ರ ಈ ತರ ಮೇಜರ್ ಕೆಲವು ಅಷ್ಟೇ ಬೇಕಾಗುತ್ತೆ. ಎಲ್ಲರೂ ಲೀಕೇಜ್ ಆದ್ರೆ ಅಟೆಂಡ್ ಮಾಡ್ಲಿಕ್ಕೆ ಕೆಲವೇ ಫಂಕ್ಷನ್ಸ್ ಅಷ್ಟೇ ನಾವು ಸ್ಟಾಫ್ ಇಟ್ಕೊಳ್ತೀವಿ, ಅದರ್ವೈಸ್ ಇಲ್ಲ. ಹಾಗಾಗಿ ನಮ್ಗೆ ಬೇರ್ ಮಿನಿಮಮ್ ಅಂದ್ರೆ ಮೋರ್ ಆಫ್ ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ ಹೊರತು ಟೆಕ್ನಿಕಲ್ ಸ್ಟಾಫ್ ಸಾಕಷ್ಟು ಬೇಕಾಗುತ್ತೆ. ಬಿಕಾಸ್ ಹೈಲಿ ಅಡ್ವಾನ್ಸ್ ಸಿಸ್ಟಮ್ ಇದು. ಬೇರೆ ಮೇಂಟೆನೆನ್ಸ್ ಸ್ಟಾಫ್ ತುಂಬಾ ಕಡಿಮೆ. ಇಲ್ಲಿ 1/6 ಅಸ್ಯೂಮ್ ಮಾಡ್ಕೊಳ್ಳಿ. ಮೇಜರ್ ಪ್ರಾಬ್ಲಮ್ ಬರೋದು ನಮ್ಗೆ ಇಲ್ಲೇ ಜಾಸ್ತಿ ಪ್ರಾಬ್ಲಮ್ ಆಗುವಂಥದ್ದು. ಎಲ್ಲ ಏನಾದ್ರು ಕೆಳಗಡೆ ಏನಾದ್ರು ಏನೋ ಡಿಸ್ಟರ್ಬೆನ್ಸ್ ಆಗೋದು ಅಥವಾ ಎಲ್ಲ ಆಗೋದು ಯೂಶುವಲಿ ಇಂಥ ಕಡೆನೆ. ನಿಮ್ಗೆ ಎಂಜಿನಿಯರ್ಸ್ಗೆ ನೀವು ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಆ ಥರ ಬಂದ್ಬಿಡುತ್ತದೆ ಪರಿಸ್ಥಿತಿ. ಹಾಗಾಗಿ ಮೇಜರ್ ಡಿಫ್ರೆನ್ಸ್ ಅಥವಾ ನಮ್ಗೆ ಯಾಕೆ ಬೇಕು 24 ಗಂಟೆ ಅಥವಾ ಕಂಟಿನ್ಯೂಸ್ ಸಿಸ್ಟಮ್, ಯಾಕೆ ಗೌರ್ಮೆಂಟ್ ಇನ್ಸಿಸ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಹೋದಾಗ್ಲೇ ನಿಮ್ಗೆ 100% ಎಫಿಷಿಯನ್ಸಿ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೇನೆ ಅಡ್ವಾನ್ಸ್ ಕಂಟ್ರೀಸ್ ಅಲ್ಲಿ ವಾಟರ್ ಸಪ್ಲೈ ಸ್ಕೀಮ್ ಅಂದ್ರೆ ಅಲ್ಲಿ 24/7 ಅಂತ ಅರ್ಥ. ಅಲ್ಲಿ ಯಾರೋ 24/7 ಅಂತ ಹೇಳೋದೇ ಇಲ್ಲ. ಯುರೋಪ್, ಆಸ್ಟ್ರೇಲಿಯಾ ಆಗ್ಲಿ, ಅಮೆರಿಕಾದಲ್ಲಾಗ್ಲಿ, ಈವನ್ ಏಷ್ಯನ್ ಸಿಟೀಸ್ ಮನಿಲಾ ಅಥವಾ ಈವನ್ ಜಪಾನ್ ಅಲ್ಲೆಲ್ಲ ತುಂಬಾ ಆಗ್ಬಿಟ್ಟಿದೆ ಆಗ್ಲೇ. ಅಲ್ಲಿ 24/7 ಅಂದ್ರೆ ಕಾಮನ್ ಅಲ್ಲಿ. ಯಾಕಂದ್ರೆ ನೀವು ಮಾಡುವಾಗ್ಲೇನೆ ಕರೆಕ್ಟ್ ಮಾಡಿದ್ರೆ ಮತ್ತೆ ಇನ್ವೆಸ್ಟ್ಮೆಂಟ್ ಪ್ರಶ್ನೆ ಬರಲ್ಲ.
ಅದಕ್ಕೆ ಒಳ್ಳೆ ಆಪರೇಟರ್ ಇರ್ಬೇಕಾಗುತ್ತೆ. ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಆ ಫೀಲ್ಡ್ ಅಲ್ಲಿ ಟೆಕ್ನಿಕಲ್ ನಾಲೆಡ್ಜ್ ಇರ್ಬೇಕು. ಅಂತವ್ರನ್ನಿಟ್ಟಾಗ ನಿಮಗೆ ವಾಟ್ಸಪ್ ಬಗ್ಗೆ ಜಾಸ್ತಿ ಬೇರೆ ನಾವು ಟೆಕ್ನಿಕಲ್ ಆಗಿ ಎಲ್ಲರನ್ನೂ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದು ರುಟೀನ್. ಈಗ ULB-ಗಳಿಗೆ ಸಾಕಷ್ಟು ಫಂಕ್ಷನ್ಸ್ ಇರುತ್ತೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ರೋಡ್ ಮೇಂಟೆನೆನ್ಸು, ತುಂಬಾ ಫಂಕ್ಷನ್ಸ್ ಇರ್ತವೆ. ಸೊ ಅದ್ರ ಜೊತೆಗೆ ವಾಟ್ಸಪ್ ಹೈಲಿ ಟೆಕ್ನಿಕಲ್ ಜಾಬ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಯಾರು ಎಕ್ಸ್ಪರ್ಟ್ ಇರೋರಿಗೆ ಇನ್ಸ್ಟಾಲೇಷನ್, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮತ್ತೆ ಲಾಂಗ್ ಟರ್ಮ್ ಮೇಂಟೆನೆನ್ಸ್, ಇವಾಗೆಲ್ಲ 8 ವರ್ಷ 10 ವರ್ಷ ಮೇಂಟೆನೆನ್ಸ್ ಕೊಡೋ ಪದ್ಧತಿ ಬಂದಿದೆ. ಮಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ಈಗ 8 ವರ್ಷ ಮೇಂಟೆನೆನ್ಸ್ ಇನ್ಕ್ಲೂಡ್ ಆಗಿದೆ ಸುಯೇಜ್ ಕಂಪ್ನಿಗೆ. ಇನ್ನ ಅಮೃತಲ್ಲಂತೂ ಮಿನಿಮಮ್ 5 years ಕೊಡ್ಲೇಬೇಕಂತಿದೆ. ನಾವು ಹಿಂದೆ ಟೆಂಡರ್ ಕೆಲವು ಕರೆದಾಗ 10 ವರ್ಷ ಮೇಂಟೆನೆನ್ಸ್ ಸೇರಿಸಿದ್ವಿ ಕೆಲವು ಪ್ಲಾಂಟ್ ಮೇಂಟೆನೆನ್ಸ್ಗೆ. ಹಾಗಾಗಿ ನಾವೀಗ 5 to 10 years ಅಂಡ್ ಎಬೋವ್ ಕಡೆ ಮೇಂಟೆನೆನ್ಸ್ ಕೊಟ್ಟಾಗ ಆ ಪ್ರಾಜೆಕ್ಟ್ ಮಾಡೋರೇ ಇದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಪ್ರಾಜೆಕ್ಟ್ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಕಾಂಟ್ರಾಕ್ಟರ್, ಅವರೇನೆ ಮೇಂಟೆನೆನ್ಸ್ ಮಾಡ್ಬೇಕಂದಾಗ ಅವರು ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಆಗ್ಲಿ ಅಥವಾ ವರ್ಕ್ಮನ್ಶಿಪ್ ಆಗ್ಲಿ ಇದನ್ನೇ ಚೇಂಜ್ ಆಗುತ್ತೆ ಅದು. ಹಾಗಾಗಿ ನಾವು ಮೇಂಟೆನೆನ್ಸ್ ಓರಿಯೆಂಟೆಡ್ ಸ್ಕೀಮ್ ಮಾಡಿದ್ರೆ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ, ಒಳ್ಳೆ ಪಬ್ಲಿಕ್ ಗೆ ಸರ್ವಿಸ್ ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ. ಬೇರೆ ಏನಾದ್ರು ಕ್ವಶನ್ಸ್ ಇದೆ ನೋಡಿ, ಬೇರೆ ಏನಾದ್ರು ಕ್ವಶನ್ಸ್ ಇದೆ ದಯವಿಟ್ಟು ಕೇಳ್ಬಹುದು. ಯಾರೇನು ಕೇಳಿದಾರನ್ನ ಮೆಸೇಜ್ ಮಾಡ್ಬೋದು ಬೇಕಾರೆ ಪ್ರಶ್ನೆ ಹೇಳಿದ್ರೆ. ಯಾರಾದ್ರೂ ಇದ್ರೆ ಮೆಸೇಜ್ ಮಾಡಿ, ಏನಾದ್ರು ತಮಗೆ ಡೌಟ್ ಇದ್ರೆ ಕ್ಲಾರಿಫಿಕೇಶನ್ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ತಮ್ಮ ಫೀಲ್ಡ್ ಪ್ರಾಬ್ಲಮ್ಸ್ ಇದ್ರೆ ಹೇಳ್ಬೋದು, ಅಥವಾ ವಾಟ್ಸಪ್ ಸಿಸ್ಟಮ್ ಬೇರೆ ಏನಾದ್ರು ತಮಗೆ ಡೌಟ್ ಇದ್ರೆ ಅದನ್ನು ದಯವಿಟ್ಟು ಕೇಳ್ಬಹುದು ಬೇಕಾದ್ರೆ. ತಾವು ನಿಮ್ ಸಿಸ್ಟಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಕೇಳ್ಬಹುದು. ತಮ್ಮ ಮೊಬೈಲ್ ನ ಅನ್ಮ್ಯೂಟ್ ಮಾಡಿ ಕೇಳಿ. ನೀವೇನಾದ್ರು ಒಂದು 5 ನಿಮಿಷ ಅಂತ ಹೇಳಿ ಪ್ರಶ್ನೆ ಸೆಂಟ್ರಲ್ ಆಗಿ ನೀವು ಎಷ್ಟು ಡಿಫರೆನ್ಸ್ ಬರುತ್ತೆ. ಈಗ ರಮೇಶ್ ಅವರು ಕೇಳ್ತಾ ಇದಾರೆ, ಈಗ ನಾವು ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಥವಾ 24/7 ಮಾಡಿದಾಗ ಕಾಸ್ಟ್ ಡಿಫರೆನ್ಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದ್ರೆ ನಿಮ್ಗೆ ಬಜೆಟ್ ಅಥವಾ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಫಂಡಿಂಗ್ ರೆಸ್ಟ್ರಿಕ್ಷನ್ಸ್ ನಾರ್ಮಲಿ ಇರುತ್ತೆ. ಅದು ಇಂಡೆಫಿನೆಟ್ ಫಂಡಿಂಗ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಅಲ್ಲೂ ಕೂಡ ಸಾಕಷ್ಟು ಸಿಟಿಗಳಿಗೆ ಮತ್ತೆ ಬೇರೆ ಬೇರೆ ಕಡೆ ಪ್ರಾಜೆಕ್ಟ್ ಮಾಡ್ಬೇಕಾದ್ರಿಂದ ಫಂಡಿಂಗ್ ಪ್ರಾಬ್ಲಮ್ ಡೆಫಿನೆಟ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ಯಾವುದೋ ಒಂದು ಸಿಟಿ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆ ಸಿಟಿನಲ್ಲಿ 2 ಮೇಜರ್ ಸಿಸ್ಟಮ್ ಬರುತ್ತದು. ಒಂದು ಬಲ್ಕ್ ಸಿಸ್ಟಮ್, ತಮಗೆ ಗೊತ್ತಿದೆ. ಬಲ್ಕ್ ಅಂದ್ರೆ ಸೋರ್ಸ್ ಇಂದ ಟ್ರೀಟ್ಮೆಂಟ್ ತನಕ ಒಂದು ಸಿಸ್ಟಮ್ ಹೇಳ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಬಲ್ಕ್ ಸಿಸ್ಟಮ್ ಅಲ್ಲಿ ನೀವು ಸ್ಟಡಿ ಮಾಡ್ಬೇಕು, ಬಲ್ಕ್ ಅಲ್ಲಿ ಹೆಚ್ಚು ನಿಮ್ಗೆ ಪ್ರಾಬ್ಲಮ್ ಇದೆಯಾ ಅಥವಾ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಬಲ್ಕ್ ಅಲ್ಲೇ ನೀವು ಸರಿಯಾಗಿ ನೀರು ಬರ್ತಾ ಇಲ್ಲ, ನಮ್ಮ ಪೈಪ್ ಆಗ್ಲೇ 30 ವರ್ಷ 50 ವರ್ಷ ಹಳೆ ಪೈಪ್ ಲೈನ್ ಇದೆ, ನಿಮ್ಗೆ ಸೋರ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಲೆವೆಲ್ ಇಲ್ಲ, ರಿವರ್ ಕೆಲವೊಮ್ಮೆ ನಿಮ್ಗೆ ಜಾಗದಲ್ಲಿ ನೀರೇ ಸರಿಯಾಗಿ ಬರ್ತಾ ಇಲ್ಲ, ಈ ತರ ಸಮಸ್ಯೆ ಇದ್ದಾಗ ನೀವು ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬಿಟ್ಟು ನೀವು ಕಂಟಿನ್ಯೂಸ್ ಸಿಸ್ಟಮ್ ಅಥವಾ 24/7 ಮಾಡ್ತೀವಿ ಅಂತ ಹೋದ್ರೆ ಅರ್ಥನೇ ಇರಲ್ಲ ಅಲ್ಲ. ಹಾಗಾಗಿ ಅವಾಗ ನೀವೇನ್ ಮಾಡ್ಬೇಕು, ಎರಡನ್ನೂ ಇಂಪ್ಲಿಮೆಂಟ್ ಮಾಡೋಕೆ, ಅಂದ್ರೆ ಬಲ್ಕ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಎರಡೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಫಂಡ್ ಸಾಕಷ್ಟು ಅವೈಲಬಿಲಿಟಿ ಇದೆಯಾ ನೋಡ್ಬೇಕಾಗುತ್ತೆ. ಅಕಸ್ಮಾತ್ ಫಂಡ್ ಲಿಮಿಟೇಷನ್ ಇದ್ರೆ ಮೊದಲನೇ ಹಂತದಲ್ಲಿ ಓವರ್ ಆಲ್ ಪ್ರಾಜೆಕ್ಟ್ ನಾವು ರೆಡಿ ಮಾಡಿ ಇಟ್ಕೊಳ್ಬಹುದು. ಫಸ್ಟ್ ಫೇಸ್ ಅಲ್ಲಿ ನಾವು ಬಲ್ಕ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸಫಿಶಿಯಂಟ್ ನೀರ್ ಬರಬೇಕು, ಅಶ್ಯೂರ್ಡ್ ಸಪ್ಲೈ ಬರ್ಬೇಕಾಗುತ್ತೆ, ಅಶ್ಯೂರ್ಡ್ ಸೋರ್ಸ್ ಇರ್ಬೇಕಾಗುತ್ತೆ. ನಂತರ ನಾವು ಸೆಕೆಂಡ್ ಫೇಸ್ ಅಂತ 24/7 ಹೋಗ್ಬಹುದು. ಇಲ್ಲ ಅಂದ್ರೆ ಎರಡೂ ಫಂಕ್ಷನ್ ಆಗಲ್ಲ, ರಿವರ್ಸ್ ಆಗ್ಬಿಡುತ್ತೆ ಅದು. ಇಲ್ಲ ನಮ್ಗೆ ಸಾಕಷ್ಟು ಫಂಡ್ ಇದೆ ನಾವು ಮಾಡ್ಬೋದು, ಅಥವಾ ಕೆಲವು ಭಾಗ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲೇನೆ ಕೆಲವು ಭಾಗ ತುಂಬಾ ಲೀಕೇಜ್ ಆಗ್ತಾ ಇದೆ, ತುಂಬಾ ಹಾಳಾಗಿದೆ ಸಿಸ್ಟಮ್ ಅಂತ ಹೇಳಿದ್ರೆ, ಸೊ ಬಲ್ಕ್ ಮತ್ತೆ ಪಾರ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಗೊಳ್ಬಹುದು. ಇನ್ನ ಕೆಲವೊಮ್ಮೆ ಎಲ್ಲಾ ಸಿಸ್ಟಮ್ ಚೆನ್ನಾಗಿದೆ ಸರ್, ಬಲ್ಕ್ ಸಿಸ್ಟಮ್ ಅಲ್ಲಿ ಪಂಪ್ ಸೆಟ್ ಅಷ್ಟೇ ಹಾಳಾಗಿದೆ, ಪಂಪ್ ಸೆಟ್ ಎಫಿಷಿಯನ್ಸಿ ಬರ್ತಾ ಇಲ್ಲ, ನಮ್ಗೆ ರಿಕ್ವೈರ್ಡ್ ಫ್ಲೋ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಎನರ್ಜಿ ಆಡಿಟ್ ಮಾಡಿ ಆ ಪಂಪಿಂಗ್ ಎಫಿಷಿಯನ್ಸಿ ಎಷ್ಟಿದೆ ಚೆಕ್ ಮಾಡಿ
ಅದು 15 ವರ್ಷ ಆಗಿದೆಯಾ ಅಥವಾ ರನ್ನಿಂಗ್ ಅವರ್ಸ್ ಎಕ್ಸೀಡ್ ಆಗಿದೆಯಾ ನೋಡ್ಕೊಂಡು ಆ ಪಂಪ್ ಸೆಟ್ ಅನ್ನ ಚೇಂಜ್ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಬೋದು. ಅವಾಗ ನಿಮ್ಗೆ ಇಮಿಡಿಯೇಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಕೂಡ ಎಲ್ಲಿ ಜಾಸ್ತಿ ನೆಟ್ವರ್ಕ್ ಹಾಳಾಗಿದೆ ಅಂತದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ಈ ಕಡೆ ಬಲ್ಕ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಮಾಡ್ಕೊಡ್ತೀರಾ, ಅಂದ್ರೆ ಬಲ್ಕ್ ವಾಟರ್ನ ಫ್ಲೋ ನಿಮ್ ಸಿಟಿಗೆ ಬರೋ ಫ್ಲೋ ಅನ್ನ ಹೆಚ್ಚು ಮಾಡ್ತೀರಾ, ಮತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಲಾಸಸ್ ಮಿನಿಮೈಸ್ ಮಾಡ್ತೀರಾ. ಅವಾಗ ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಫಂಡ್ ಸಿಗುತ್ತೆ ಅಥವಾ ನಿಮ್ಗೆ ಬೇರೆ ಬೇರೆ ಫಂಡಿಂಗ್ ಇದೆ, ಸ್ಟೇಟ್ ಫಂಡ್ ಇರ್ಬೋದು, ಸೆಂಟ್ರಲ್ ಫಂಡ್ ಇರ್ಬೋದು, JJM ಅನೌನ್ಸ್ ಮಾಡ್ತಾರೆ. ಈಗ ಒಳ್ಳೆ ಆಪರ್ಚುನಿಟಿ ಏನಂದ್ರೆ ನಿಮ್ಗೆ ಏನೇನು ಕೊರತೆ ಇದೆ, ನಿಮ್ಗೆ ಏನೇನ್ ಶಾರ್ಟ್ ಕಮಿಂಗ್ಸ್ ಇದೆ, ಸಿಸ್ಟಮ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ನೀವು ಫೇಸ್ ಮಾಡ್ತಾ ಇದ್ರೆ ಈಗ ಮೇಂಟೆನೆನ್ಸ್ ಅಲ್ಲಿ, ಅವನ್ನೆಲ್ಲ ಪಟ್ಟಿ ಮಾಡಿ ಒಂದು ಲೈನ್ ಎಸ್ಟಿಮೇಟ್ ಅಪ್ರಾಕ್ಸಿಮೇಟ್ ಆಗಿ ಇಷ್ಟ ಆಗ್ಬೋದು ಅಂತ ರೆಡಿ ಇಟ್ಕೊಂಡ್ರೆ ನಂತರ ನೀವು JJM ಅರ್ಬನ್ ಅನೌನ್ಸ್ ಮಾಡ್ತಾರೆ, ಅವಾಗ ನೀವು ತಕ್ಷಣ ಅದನ್ನ DPR ಮಾಡಿಸ್ಬಿಟ್ಟು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಕಾಸ್ಟ್ ಇಸ್ ದ ಮೇನ್ ಥಿಂಗ್. ಸೊ ದಟ್ ನಿಮ್ಗೆ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ನೀವು ಕೇಳ್ಬೋದು. ನೆಕ್ಸ್ಟ್ JJM ಅರ್ಬನ್ ಅಲ್ಲಿ ಅಲೋಕೇಶನ್ ಇಷ್ಟೇ ಅಂತ ಕೊಟ್ರೆ ನೀವು ಅದನ್ನ ಯಾವ್ದಕ್ಕೆ ಎಷ್ಟೆಷ್ಟು ಹಾಕ್ಬೇಕಂತ ಡಿಸೈಡ್ ಮಾಡ್ಬೋದು. ಇಲ್ಲ ಸಿಟಿ ರಿಕ್ವೈರ್ಮೆಂಟ್ ತನಕ ಅದ್ರ ಫುಲ್ ಕೊಡೋದಾದ್ರೆ ಫುಲ್ಲು ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್, ಸಿಟಿ. ಅದೇ ಕೇಳಿದ್ರು ನೋಡಿ, ಏನು ಸುಖಾನಂದ್ ಜಾಧವ್ ಏನಾದ್ರೂ ಕ್ವಶನ್ ಇದೆಯಾ ಕೇಳಿ. ನಿಮ್ಮ ಮೊಬೈಲ್ ನ ಅನ್ಮ್ಯೂಟ್ ಮಾಡಿ ಕೇಳಿ. ಸುಖಾನಂದ್ ಜಾಧವ್ ಕೇಳಿಸ್ತಾ ಇದೆಯಾ? ನೀವು ಹ್ಯಾಂಡ್ ರೈಸ್ ಮಾಡಿದೀರಾ, ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಓಪನ್ ಕೇಳ್ತಿದ್ದೀರಾ? ಪ್ರಶ್ನೆ ಕೇಳ. ಸೊ ಈಗ ಇನ್ನೊಂದು ಪ್ರಶ್ನೆ ಇದೆ. ನಾವು 24x7 ಅಂತ ಪ್ರಾಜೆಕ್ಟ್ ನ ಡಿಸೈನ್ ಮಾಡಿರ್ತೀವಿ. ಸೊ 24x ಡಿಸೈನ್ ಮಾಡಿದಾಗ ಅಲ್ಲಿ ಬೇಕಾದಂತ ಒಂದು ಪಂಪ್ ಸೈಜ್ ಇರ್ಬೋದು ಅಥವಾ ಸೆಕ್ಷನ್ ಬೇರೆ ಬೇರೆ ಪೈಪ್ಗಳ ಸೈಜ್ ಇರ್ಬೋದು, ಎಲ್ಲ ಅದರದೇ ಆದಂತ ಡಿಸೈನ್ ಇರುತ್ತೆ. ಯಾಕೆಂದ್ರೆ 24x ಡಿಸೈನ್ ಮಾಡಿರುತ್ತೆ. ಆದ್ರೆ ಸೋರ್ಸ್ ಅಲ್ಲಿ ಸಪ್ಲೈ ಏನಾದ್ರು ಕಡಿಮೆ ಆಗ್ಬಿಟ್ಟಾಗ ನಾವು ಇಂಟರ್ಮಿಡಿಯೇಟ್ ಕೊಡೋಕ್ಕೂ ಕಷ್ಟ. ಯಾಕೆಂದ್ರೆ ಇಂಟರ್ಮಿಡಿಯೇಟ್ಗೆ ಸೆಕ್ಷನ್ ರಿಕ್ವೈರ್ಡ್ ಇಸ್ ಮೋರ್. ಅಂದ್ರೆ ವಾಲ್ವ್ ಸಿಸ್ಟಮ್ ಇರ್ಬೋದು, ಪೈಪ್ ಸಿಸ್ಟಮ್ ಇರ್ಬೋದು, ಎಂಟೈರ್ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಅಂದ್ರೆ 24x7ಗೆ ಬೇರೆ ಡಿಸೈನ್ ಬರ್ತದೆ, ಇಂಟರ್ಮಿಡಿಯೇಟ್ ಸಪ್ಲೈ ಇದಕ್ಕೆ ಬೇರೆ ಡಿಸೈನ್ ಬರ್ತದೆ. ಇಲ್ಲಿ ಸೋರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ತರ ಸಿಚುವೇಶನ್ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೇಕಾಗತ್ತೆ? ಸೊ ಈಗ ಮಿಸ್ಟರ್ ರಮೇಶ್ ಅವರು ಏನ್ ಕೇಳೋದು ಅಂತ ಹೇಳಿದ್ರೆ, ಈಗ ನಾವು ಯಾವ್ದೋ ಪ್ರಾಜೆಕ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜೇನರ್ಮ್ ಇರ್ಬೋದು ಅಥವಾ ಅಮೃತ್ ಅಲ್ಲಿ ಇರ್ಬೋದು ಅಥವಾ JJM ಅಲ್ಲಿ ಇರ್ಬೋದು, ಈಗ ನಾವು 24x7 ಸಿಸ್ಟಮ್ ಅಂತ ಡಿಸೈನ್ ಮಾಡಿ ಎಲ್ಲ ಇಂಪ್ಲಿಮೆಂಟೇಶನ್ ಆಗೋಗಿದೆ, ಹಿಂದೆ ಆಗಿರ್ಬೋದು ಅಥವಾ ಈಗ JJM ಅಲ್ಲೇ ಮಾಡ್ಬೋದು. ಮುಂದೆ ಒಂದ್ 5 ವರ್ಷ ಆದ್ಮೇಲೆ ಯಾವಾಗಾದ್ರೂ ನಿಮ್ ಸೋರ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಕಂಟಿನ್ಯೂಟಿ ಕೊಡ್ಲಿಕ್ಕೆ ಆಗದೇ ಇರೋ ಅಂತ ಬಂದಾಗ ನಮ್ಮ ವಾಲ್ಗಳಿರ್ಬೋದು ಅಥವಾ ಅಡ್ವಾನ್ಸ್ಡ್ ಏನ್ ಸಿಸ್ಟಮ್ಸ್ ಇರ್ಬೋದು, ಅವುಗಳು ಏನು ಕತೆ ಆಗುತ್ತೆ ಅಂತ ಹೇಳಿ ಬಹಳ ಒಂಥರ ಟ್ರಿಕಿ ಕ್ವಶನ್ ಇದು. ಈಗ ನಾವು ಬೇಸಿಕ್ಸ್ ಬಂದಾಗ ಈಗ ಬಲ್ಕ್ ಸಿಸ್ಟಮ್ ಹೆಂಗ್ ಡಿಸೈನ್ ಮಾಡ್ತೀವಿ ಅಥವಾ ಇಂಟರ್ಮಿಟೆಂಟ್ ಬಲ್ಕ್ ಸಿಸ್ಟಮ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ, ನಿಮ್ಗೆ ಗೊತ್ತಲ್ಲ. ಪಾಪ್ಯುಲೇಷನ್ ಫೋರ್ಕಾಸ್ಟ್ ಮಾಡ್ತೀವಿ, 135 ಎಲೆಕ್ಟ್ರಿಸಿಟಿ ತರ ಡಿಸೈನ್ ಮಾಡ್ತೀವಿ. ಬಲ್ಕ್ ಆದ್ರೂ ಅಷ್ಟೇ, ಅದು ಇಂಟರ್ಮಿಟೆಂಟ್ ಆದ್ರೂ ಅಷ್ಟೇನೆ, ಕಂಟಿನ್ಯೂಸ್ ಆದ್ರೂ ಅಷ್ಟೇನೆ, 135 ಚೇಂಜ್ ಆಗಲ್ಲ. ಸೊ ಅಲ್ಲಿಗೆ ಬಲ್ಕ್ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ನಿಮ್ಗೇನು 18 ಗಂಟೆ ಅಥವಾ 20 ಗಂಟೆ ನಾವು ಪಂಪಿಂಗ್ ಸಿಸ್ಟಮ್ ಅಂತ ಡಿಸೈನ್ ಮಾಡಿರ್ತೀವಿ, ನಿಮ್ಗೆ ನೀರ್ ಸಾಕಾಗ್ಲಿಲ್ಲ ಅಂದ್ರೆ ಅದನ್ನ 18 ಬದಲು 16 ಗಂಟೆ ಅಥವಾ 12 ಗಂಟೆ ಮಾಡ್ಬೋದು. ಅಥವಾ ಪಂಪ್ ಸೆಟ್ ಎಫಿಷಿಯನ್ಸಿ ಕಡಿಮೆ ಆದ್ರೆ ಅದು ನ್ಯಾಚುರಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪೈಪ್ಲೈನ್ ಡಿಸೈನ್ ಅಂತೂ ಮಾಡಿರ್ತೀವಿ ನಾವು, ಯಾಕಂದ್ರೆ ಹೈಯರ್ ಸೈಡ್ ಮಾಡಿರೋದ್ರಿಂದ ಕಮ್ಮಿ ಪಂಪ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಪಂಪ್ ಸೆಟ್ ಅಷ್ಟೇನೆ, ನಿಮ್ಮ ಪೀರಿಯಡ್ ಕಡಿಮೆ ಆಗ್ಬೋದು. ಕ್ವಾಂಟಿಟಿ ಅಕಸ್ಮಾತ್ ಕಡಿಮೆ ಆದ್ರೆ ಪಂಪ್ ಸೆಟ್ ಡಿಸ್ಚಾರ್ಜ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ, ನೀರ್ ಬರೋ ಫ್ಲೋ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅವಾಗ ಪಂಪ್ ಚೇಂಜ್ ಮಾಡೋ ಪ್ರಮೇಯ ಬರ್ಬೋದು. ಬಟ್ ಅಂತ ಅದು ತುಂಬಾ ಕಡಿಮೆ, ಯಾಕೆಂದ್ರೆ ಅವರ್ಸ್ನ ರೆಡ್ಯೂಸ್ ಮಾಡ್ತೀವಿ ಯೂಶುವಲ್ ಆಗಿ. ನೀರು ಶಾರ್ಟೇಜ್ ಆದ್ರೆ ನಿಮ್ಗೆ ಗೊತ್ತಿದೆ, ರೇಷನಿಂಗ್ ಅನೌನ್ಸ್ ಮಾಡ್ತಾರೆ. ಈಗ 1 in 3 days ಇದ್ದದನ್ನ ಡೈಲಿ ಇದ್ದದನ್ನ 1 in 2 days ಅಥವಾ 3 days ತಂದು, ಸೊ ರೇಷನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ ಪಂಪಿಂಗ್ ಅಷ್ಟೇ ಇರುತ್ತೆ, ಬಟ್ ಏರಿಯಾಗಳನ್ನ ನಾವು ಕಂಟ್ರೋಲ್ ಮಾಡಿ ದಿನ ಬರೋದನ್ನ ಆಲ್ಟರ್ನೇಟಿವ್ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಪೈಪ್ಲೈನ್ ಅಥವಾ ಪಂಪ್ ಸೆಟ್ ಬಲ್ಕ್ ಸಿಸ್ಟಮ್ ಹೆಚ್ಚು ವ್ಯತ್ಯಾಸ ಆಗಲ್ಲ. ಮತ್ತೆ ಸ್ಟೋರೇಜ್ ಸಿಸ್ಟಮ್ಸ್ ಅಷ್ಟೇನೆ,
ಸ್ಟೋರೇಜ್ ಅಲ್ಲೂ ಹೆಚ್ಚು ವ್ಯತ್ಯಾಸ ಆಗಲ್ಲ. ನೆಕ್ಸ್ಟ್ ಸ್ಟೋರೇಜ್ ಆದ್ಮೇಲೆ ಏನ್ ಮಾಡ್ತೀವಿ, ಫೀಡರ್ ಸಿಸ್ಟಮ್ ಮಾಡ್ತೀವಿ. ಫೀಡರ್ ಅಂದ್ರೆ ನಾನು ಹಿಂದೆ ಡ್ರಾಯಿಂಗ್ ತೋರಿಸಿದೆ, ನಮ್ದೇನು ಮಾಸ್ಟರ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ ಇಂದ ನಿಮ್ಮ ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ ಅಂದ್ರೆ ಝೋನ್ ವೈಸ್ ಟ್ಯಾಂಕ್ಗಳು ಇರ್ತಾವಲ್ಲ, ಸೊ ಅಲ್ಲಿಗೆ ಫೀಡರ್ ಮೈನ್ ಮಾಡ್ತೀವಿ. ಆ ಫೀಡರ್ ಮೈನ್ ಡಿಸೈನ್ ಮಾಡುವಂಥದ್ದು ಒನ್ಸ್ ಅಗೇನ್ 135 LPCD ಪಿಕ್ ಫ್ಯಾಕ್ಟರ್ 1.2 ಇಟ್ಕೊಳ್ತೀವಿ ಅಷ್ಟೇನೆ. ಯಾಕೆಂದ್ರೆ ಅದು ಹೋಗಿ ಟ್ಯಾಂಕ್ ತುಂಬಿಸೋದಕ್ಕೆ ಮಾತ್ರ. ಹಾಗಾಗಿ ಅದು ಡಿಸೈನ್ ಏನು ಚೇಂಜ್ ಆಗಲ್ಲ, ವ್ಯತ್ಯಾಸ ಆಗಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಓವರ್ ಟ್ಯಾಂಕ್. ಈವನ್ ಓವರ್ ಟ್ಯಾಂಕ್ ಕೂಡ ನಿಮ್ಮ ಏನು ನಮ್ಮ ಏನು ಮಾಸ್ ಬ್ಯಾಲೆನ್ಸ್ ಎಲ್ಲ ಮಾಡಿ ಅದನ್ನ ಡಿಸೈನ್ ಮಾಡಿರ್ತೀವಿ. ಹಾಗಾಗಿ ಓವರ್ ಟ್ಯಾಂಕ್ ಅಲ್ಲೂ ಕೂಡ ಏನು ವ್ಯತ್ಯಾಸ ಆಗಲ್ಲ. ಸೊ ಓವರ್ ಟ್ಯಾಂಕ್ ಆದ್ಮೇಲೆ ನೆಕ್ಸ್ಟ್ ಗ್ರಾವಿಟಿ ಸಿಸ್ಟಮ್. ಗ್ರಾವಿಟಿ ಸಿಸ್ಟಮ್ ಅಲ್ಲಿ 2 ಬರುತ್ತೆ. ಒಂದು ಮೈನ್ ಲೈನ್ಗಳು ಅಂದ್ರೆ ಮೈನ್ ಗ್ರಾವಿಟಿ ಮೈನ್ಸ್, ಅದು ನಿಮ್ಮ ಇಂಟರ್ನಲ್ ಸಿಸ್ಟಮ್ ತನಕ ಫೀಡ್ ಆಗುತ್ತೆ ಟ್ಯಾಂಕ್ ಇಂದ. ಅದರಲ್ಲೂ ಹೆಚ್ಚೇನು ವ್ಯತ್ಯಾಸ ಆಗಲ್ಲ. ಅಲ್ಲಿ ಪಿಕ್ ಫ್ಯಾಕ್ಟರ್ 2.5 30 ತನಕ ನಾವು ಡಿಸೈನ್ ಮಾಡ್ತೀವಿ. ಹಾಗಾಗಿ ಅಲ್ಲೂ ಏನು ವ್ಯತ್ಯಾಸ ಆಗಲ್ಲ. ನೆಕ್ಸ್ಟ್ ಬಹಳ ಮುಖ್ಯ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ರಮೇಶ್ ಅವರು ಕೇಳಿದ ಕ್ವಶನ್ ಎಲ್ಲಿ ಅದು ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರೆ, ನೆಟ್ವರ್ಕ್ ಪೈಪ್ ಅಂದ್ರೆ ಏನು ನಾವು 63, 75, 90 mm, 110 ಏನು ಡಿಸ್ಟ್ರಿಬ್ಯೂಷನ್ ಪೈಪ್ ಇದೆಯಲ್ಲ, ಇವನ್ನ ಏನು ಸರ್ವಿಸ್ ಮೈನ್ಸ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಿ ಮನೆಗಳಿಗೆ ನಾವು ಟ್ಯಾಪಿಂಗ್ ಮಾಡ್ತೀವೋ ಅದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಿಂದೆ ಎಲ್ಲ ನಾವು 90 mm, 110 ಎಲ್ಲ ಹಾಕ್ತಾ ಇದ್ವಿ. ಈಗ CPHU ಮ್ಯಾನ್ಯುಯಲ್ ಎಲ್ಲ ಹೇಳುತ್ತೆ ಮಿನಿಮಮ್ 100 mm ಹಾಕ್ಬಿಡಿ ಅಂತ ಕೊಟ್ಬಿಟ್ಟಿದ್ದಾರೆ ಹಿಂದೆನೆ. ತುಂಬಾ ಹಿಂದೆ, ಅದೊಂದು 20 ವರ್ಷದಿಂದನೂ ಹಂಗೆ ಇದೆ. ಸೊ ಮಿನಿಮಮ್ 100 mm ಪೈಪ್ ಲೈನ್ ಹಾಕ್ಬೇಕಂತಿದೆ. ಸೊ ಆತರ ಹಾಕಿದಾಗ ಈ 24 ಗಂಟೆ ಆದ್ರೂ ಅಷ್ಟೇ, ಇಂಟರ್ಮಿಟೆಂಟ್ ಆದ್ರೂ ಅಷ್ಟೇನೆ. ಈಗ ನೀವು 24 ಗಂಟೆ ಕೊಡೋದನ್ನ 2 ಗಂಟೆ ಅಥವಾ 4 ಗಂಟೆ ಕೊಟ್ಟಾಗ ಪೀಕ್ ಫ್ಯಾಕ್ಟರ್ ಜಾಸ್ತಿ ಆಗ್ಬಿಡುತ್ತಲ್ಲ. ಈಗ 24 ಗಂಟೆ ಕೊಡೋ ನೀರನ್ನ ನೀವು 2 ಗಂಟೆಲಿ ಫೀಡ್ ಮಾಡ್ಬೇಕು. ಅವಾಗ ನಿಮ್ಗೆ ಹೈಯರ್ ಡಯಾಮೀಟರ್ ಬೇಕಾಗ್ಬೋದು ಅಂತ ಇದೆ. ಈ ಡಿಫರೆನ್ಸ್ ಆಗೋ ಚಾನ್ಸಸ್ ಇದೆ. ಈಗ ನಾವು 24/7 ಕಾನ್ಸೆಪ್ಟ್ ಅಲ್ಲಿ ಏನಾಯ್ತು, ಫಾರ್ ಎಕ್ಸಾಂಪಲ್ ಈಗ ಹುಬ್ಳಿ ಧಾರವಾಡಲ್ಲೇ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಲ್ಲಿ ಡಿಸೈನ್ ಮಾಡಿದಾಗ ಅವರು ಹೈಯರ್ ಡಯಾಮೀಟರ್ ಹಾಕ್ಲಿಲ್ಲ, 63 ಡಯಾಮೀಟರ್ ರೆಕಮೆಂಡ್ ಮಾಡಿದ್ರು. ಎಸ್ಪೆಷಲಿ ಇನ್ನರ್ ಮೇನ್ಗಳಿಗೆ, ಅಂದ್ರೆ ಲೋಯೆಸ್ಟ್ ಡಯಾ ಸಣ್ಣ ರೋಡ್ಗಳಿಗೆ 63 ತನಕನೂ ಹೋಗ್ಬೋದು ಅಂತ ಹೇಳಿದ್ರು. ನಾವು ಹಿಂದೆ ಏನು ಮಿನಿಮಮ್ 90 ಹಾಕ್ತಾ ಇದ್ವಿ ಹಿಂದೆ, ಯೂಶುವಲ್ ಆಗಿ 90 to 100 mm ಹಾಕ್ತಾ ಇದ್ವಿ. ಅದನ್ನ 63 ಅಥವಾ 75 ತನಕ ಹೋಗ್ಬೋದು ಅಂತ ಬಂತು. ಯಾಕೆ? ಪ್ರೆಷರ್ ಬಿಲ್ಡಪ್ ಆಗ್ಬೇಕಂದ್ರೆ ಆ ಡಯಾಮೀಟರ್ ಆಪ್ಟಿಮೈಸ್ ಆಗ್ಬೇಕು. ಸುಮ್ನೆ ದೊಡ್ಡ ಡಯಾ ಪೈಪ್ ಹಾಕಿದ್ರೆ ಅದು ಬೆನಿಫಿಟ್ ಆಗಲ್ಲ, ಪ್ರೆಷರ್ ಬಿಲ್ಡಪ್ ಆಗಲ್ಲ. ಒಂದು ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಇಶ್ಯೂ. ಅಂದ್ರೆ ನೀರು ಸ್ಟಾಗ್ನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಪೈಪ್ ಲೈನ್ ಡಯಾಮೀಟರ್ ಜಾಸ್ತಿ ಆಗ್ತಿದ್ದಂಗೆನೆ ಅದೊಂಥರ ನಿಮ್ಗೆ ಪ್ರೆಷರ್ ಬಿಲ್ಡಪ್ ಆಗಲ್ಲ, ಫ್ಲೋ ಆಗಲ್ಲ. ಈ ವೆಲಾಸಿಟಿ ಏನಾಗುತ್ತೆ, ನಾರ್ಮಲ್ ವೆಲಾಸಿಟಿ ಏನು ನಮ್ದು ಬರುತ್ತಲ್ಲ, ಅಬೌಟ್ 0.6 to 0.8 to 0.9 1 ಮೀಟರ್ ವೆಲಾಸಿಟಿ ಯೂಶುವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೇಕಾಗುತ್ತೆ. ಇದೇನಾಗುತ್ತೆ 0.1, 0.05, 0.2 ಅಂದ್ರೆ ತುಂಬಾ ಕಡಿಮೆ ವೆಲಾಸಿಟಿ ಬರುತ್ತೆ. ಈ ಯೂಶಲಿನಲ್ಲಿ ಲೋ ನಾನ್ ಸ್ಕವರಿಂಗ್ ವೆಲಾಸಿಟಿ, ನಾನ್ ಕ್ಲಿಯನ್ಸಿಂಗ್ ವೆಲಾಸಿಟಿ ಅಂತೆಲ್ಲ ಮಾಡ್ತೀವಿ. ಅಂದ್ರೆ ಅದು ಸೆಟ್ಲ್ ಆಗ್ಬಾರ್ದು ಅಂತ. ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಆಗ್ಬಿಟ್ಟು ಆ ನೀರು ಒಂಥರ ಸ್ಟಾಗ್ನೇಷನ್ ಆಗಿ ಆ ಕ್ವಾಲಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಇದಾಗಿದೆ. ಅಂದ್ರೆ ನೀವು ಸುಮ್ಮನೆ ಡಯಾಮೀಟರ್ ಬೇಕಾಬಿಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಆ ಕೇಸಲ್ಲಿ ಏನಾಗುತ್ತೆ, ಈಗ 24/7 ಅಂತ ನಾವು ಡಯಾಮೀಟರ್ ರಿಡ್ಯೂಸ್ ಮಾಡಿದ್ವಿ. ಮುಂದೆ ಅದನ್ನ ಇಂಟರ್ಮಿಟೆಂಟ್ ಆದಾಗ ಎಷ್ಟು ಎಫೆಕ್ಟ್ ಆಗ್ಬೋದು, ಇದ್ರ ಬಗ್ಗೆ ನಾವೊಂದು ಡೀಟೇಲ್ ಡಿಸೈನ್ ಚೆಕ್ ಮಾಡಿದ್ವಿ ಹಿಂದೆ. ಈಗ ನೀವು ಫಾರ್ ಎಕ್ಸಾಂಪಲ್ 63 ಡಯಾನೇ ಅಸ್ಯೂಮ್ ಮಾಡ್ಕೊಳ್ಳಿ. ಈಗೆಲ್ಲ 75 ಆಗ್ತಾ ಇದೀವಿ ಯೂಶುವಲ್ ಆಗಿ. 63ನೇ ವರ್ಸ್ಟ್ ಕಂಡೀಷನ್ ಅಂತ ಇಟ್ಕೊಂಡು ಈಗ 63 ಡಯಾ ಇದ್ದಾಗ ನೀವು ಡಿಸೈನ್ ಚೆಕ್ ಮಾಡಿದಾಗ ಆಕ್ಚುಲಿ ನಮ್ಗೆ 63 ಡಯಾ ಬೇಕಾಗಲ್ಲ 24/7 ಸಿಸ್ಟಮ್ ಅಲ್ಲೂ ಕೂಡ. ಮಿನಿಮಮ್ ಡಯಾ ಅಂತ ಹೇಳಿ ನಾವು ಅದಕ್ಕಿಂತ ಕೆಳಗೆ ಹೋಗಕ್ಕಾಗಲ್ಲ ಯಾವ್ದೇ ಸಿಟಿಗೆ. ಯಾಕಂದ್ರೆ ಯಾವ್ದೋ ಒಂದು ಸಣ್ಣ ಗಲ್ಲಿಗೆ ಮಾಡ್ಬೋದೇ, ಒಂದು 10 ಮನೆ 5 ಮನೆಗೆ ಮಾಡ್ಬೋದೇ ಹೊರತು ಮೇಜರ್ ಲೈನ್ ಗಳಿಗೆ ಮಿನಿಮಮ್ 63 ಅಥವಾ 75 ಹಾಕ್ತಾ ಇದ್ವಿ. ಅದನ್ನ ನೀವು ಡಿಸೈನ್ಗೆ ನೀವು ಡೀಟೇಲ್ ಡಿಸೈನ್ ನೋಡಿದಾಗ ನೀವು ಇಂಟರ್ಮಿಟೆಂಟ್ ಬೇಕಾಗಲ್ಲ. ಯಾಕಂದ್ರೆ ಮಿನಿಮಮ್ ಡೇ ಅಂತ ಹಾಕ್ಬಿಟ್ಟಿರ್ತೀವಿ. ನೀವೀಗ ಏನ್ ಮಾಡ್ಬೋದು, ಅದನ್ನ ಡಿಸೈನ್ ಚೆಕ್ ಮಾಡ್ಬೋದು. ನಾವು ಪೀಕ್ ಫ್ಯಾಕ್ಟರ್ 2 to 3 ಅಂತ ಅಸ್ಯೂಮ್ ಮಾಡ್ತೀವಿ ನಾವು. ಆ 2 to 3 ಬದಲು ಪೀಕ್ ಫ್ಯಾಕ್ಟರ್ 6 ಹಾಕಿ, ಅಂದ್ರೆ 24/7 ಬದಲು ಬರೀ ನಾನು 4 ಗಂಟೆ ಕೊಡ್ತೀನಿ ಅಲ್ವಾ. ಸೊ 24/7 4 ಅಂದ್ರೆ 6. ಸೊ 6 ಪೀಕ್ ಫ್ಯಾಕ್ಟರ್ ಆಗ್ಬೇಕಲ್ಲ. ಸೊ ನೀವು 6 ಪೀಕ್ ಫ್ಯಾಕ್ಟರ್ ಹಾಕಿ ರನ್ ಮಾಡಿದ್ರು ಕೂಡ ಡಯಾಮೀಟರ್ ವಿಲ್ ನಾಟ್ ಬಿ ಮೋರ್ ದನ್ 63 ಅಥವಾ 75. ನಾವು ಈಚೆಗೆ ಏನ್ ಮಾಡ್ತಾ ಇದ್ವಿ, ಸೇಫರ್ ಸೈಡ್ ಅಂದ್ಬಿಟ್ಟು 75 ಡೇ ಆಗ್ತಾ ಇದ್ವಿ. ಅಂದ್ರೆ ಮುಂದೆ ಅಕಸ್ಮಾತ್ ನೀವು
24/7 ಇಂದ ಇಂಟರ್ಮಿಟೆಂಟ್ಗೆ ಸ್ವಿಚ್ ಓವರ್ ಆದ್ರೂ ಕೂಡ ಇದು ಡಯಾಮೀಟರ್ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದರಿಂದ ಅದ್ರ ಬಗ್ಗೆ ನಾವೇನು ಅಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಫೋಕಸ್ ಮಾಡುವಂತ ತುಂಬಾ ಇದಾವೆ ಮೇಂಟೆನೆನ್ಸ್ ಆಸ್ಪೆಕ್ಟ್ಸ್ ಅಲ್ಲಿ. ಮೇಂಟೆನೆನ್ಸ್ ಆಸ್ಪೆಕ್ಟ್ಸ್ ಅನ್ನ ಸ್ವಲ್ಪ ಹೆಚ್ಚು ನಾವು ಗಮನ ಕೊಟ್ಟು ಮಾಡ್ಬೇಕಾಗುತ್ತೆ. ಜನಗಳಿಗೆ ಪ್ರೆಷರ್ ಬರಬೇಕು, ಆತರ ನಾವು ಮೇಂಟೈನ್ ನಾವು ಏನು ಪ್ರೆಷರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಅದು ಹೇಳೋದ್ ಸುಲಭ, ಬಟ್ ಅದು ಫೀಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ತುಂಬಾನೇ ನೀವು ಸರ್ಕಸ್ ಮಾಡ್ಬೇಕಾಗುತ್ತೆ. ಇದು ಕಷ್ಟ ಅನ್ನೋಕ್ಕಿಂತನೂ ಅದ್ ಮಾಡಿ ರಿಸಲ್ಟ್ ಬಂದಾಗ ಕಸ್ಟಮರ್ಸ್ ವಿಲ್ ಬಿ ವೆರಿ ಹ್ಯಾಪಿ. ನಾವು ಇದನ್ನೇ ಈ ಡೆಮೋ ಝೋನ್ ಅಲ್ಲಿ ಮಾಡಿರೋದು. ಹುಬ್ಳಿ ಧಾರವಾಡಲ್ಲಿ ಇದನ್ನ ಮಾಡಿದ್ಮೇಲೆ ಈವನ್ 2006 to 2008 ಕಂಪ್ಲೀಟ್ ಆಗಿದೆ. 2008 ಇಂದ ಇಲ್ಲಿ ತನಕನು ಆಲ್ಮೋಸ್ಟ್ ಎಷ್ಟು 11 ವರ್ಷ ಆಯ್ತು. 12 ವರ್ಷ ಆದ್ರೂ ಕೂಡ ಸ್ಮೂತ್ ಆಗಿ ನಡ್ಕೊಂಡ್ ಬಂದಿದೆ. ಅವಾಗ ಏನ್ ಮಾಡಿದ್ರು ಬಹಳ ಸಿಸ್ಟಮ್ಯಾಟಿಕ್ ಆಗಿದೆ. ಈಗಲೂ ಕೂಡ ಫಂಕ್ಷನಿಂಗ್ ಇದೆ, ಈಗಲೂ ಫಸ್ಟ್ ಕ್ಲಾಸ್ ಪ್ರೆಷರ್ ಇದೆ, ಮೇಂಟೈನ್ ಆಗಿದೆ. ಸೊ ಆತರ ಒಂದ್ಸಲ ನಾವು ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ್ರೆ ಕಸ್ಟಮರ್ಸ್ ವಿಲ್ ಬಿ ವೆರಿ ಹ್ಯಾಪಿ. ನಿಮ್ಗೂ ಕೂಡ ಮತ್ತೆ ಮತ್ತೆ ಅದ್ರ ಮೇಲೆ ಫೋಕಸ್ ಮಾಡೋದು, ಮತ್ತೆ ಖರ್ಚು ಮಾಡೋದು ಇವೆಲ್ಲ ಅವಕಾಶ ಇರಲ್ಲ. ಹಾಗಾಗಿ ನಾವು ಟೆಕ್ನಿಕಲ್, ಹೈಲಿ ಟೆಕ್ನಿಕಲ್ ಏನು ಇವಾಗ ಫೆಸಿಲಿಟಿ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಪಕ್ಕಾ ಸಿಸ್ಟಮ್ ಮಾಡೋದು ಒಳ್ಳೇದು. ಸೊ ದಟ್ ನಿಮ್ಗೆ ಇದನ್ನ ಮರ್ತ್ಬಿಟ್ಟು ನೀವು ಬೇರೆ ಕಡೆ ಫೋಕಸ್ ಮಾಡಕ್ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಷ್ಟೇ ಇಂಪಾರ್ಟೆನ್ಸ್ ಈಗ ಸೂರ್ಯ ಸಿಸ್ಟಮ್ಸ್ ಇದೆ. ಎಲ್ಲ ಕಡೆ ಪೊಲ್ಯೂಷನ್ ಆಗ್ತಾ ಇದೆ. ನೀರೇನೋ ಕೊಟ್ಬಿಡ್ತೀರಾ, ಆ ನೀರ್ ಆಚೆ ಬಂದ ತಕ್ಷಣ ಪೊಲ್ಯೂಷನ್ ಆಗಿರುತ್ತೆ. 80% ನೀರ್ ಆಚೆ ಬಂದು ಮತ್ತೆ ಸಿಟಿ ಎಲ್ಲ ಹಾಳು ಮಾಡ್ತಾ ಇರುತ್ತೆ. ಸೊ ಅದು ಇನ್ನೊಂದು ಬಿಗ್ ಹೆಡೇಕ್. ನೆಕ್ಸ್ಟ್ ನಾವು ಇದನ್ನ ಸಾಲ್ವ್ ಮಾಡಿ ನಾವು ಆ ಕಡೆ ಹೋಗಿ ಹೌ ಟು ಏನೋ ನೀವು ಟ್ರೀಟ್ ಸ್ವೇಜ್ ವಾಟರ್ ಅದನ್ನ ನಾವು ಹೆಚ್ಚು ಫೋಕಸ್ ಮಾಡ್ಬೇಕಾಗುತ್ತೆ. ವಾಟರ್ ಸಪ್ಲೈ ಇದನ್ನ ಆದಷ್ಟು ಬೇಗನೆ ಒಂದು ಸ್ಟೇಜಿಗೆ ತಂದು ಯಾವುದೇ ರೀತಿಯ ಸಮಸ್ಯೆ ಇಲ್ದಂಗೆ ಒಳ್ಳೆ ಸರ್ವಿಸ್ ಬರೋಂಗೆ ನೋಡ್ಕೊಳ್ಳೋದು ಬಹಳ ಒಳ್ಳೇದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬಹಳ ಪೇಷನ್ಸ್ ಇಂದ ಕೇಳಿದೀರಾ. ಯಾರಾದ್ರೂ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಈ ನಂಬರ್ ಅಥವಾ ಒಂದು ಇಮೇಲ್ ಶೇರ್ ಮಾಡ್ತಾರೆ, ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್. ಇದುವರೆಗೂ ಫಂಕ್ಷನಲ್ ಟ್ಯಾಪ್ ಹೌಸ್ ಕನೆಕ್ಷನ್ಸ್ ಬಗ್ಗೆ ವಿವರವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಕೇಸ್ ಸ್ಟಡೀಸ್ ಮೂಲಕ ಮತ್ತೆ ಅನುಭವಗಳನ್ನು ಹಂಚಿಕೊಂಡಿರುವಂತ ಡಾಕ್ಟರ್ ಜಯರಾಮ್ ಇವರು ಚೀಫ್ ಇಂಜಿನಿಯರ್, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಇಂಡಸ್ಟ್ರಿ ಚೀಫ್ ಇಂಜಿನಿಯರ್ ಇದ್ರು. ಈಗ ಕನ್ಸಲ್ಟೆಂಟ್ ಮಂಗಳೂರು ಸಿಟಿ ಕಾರ್ಪೊರೇಷನ್ KDFC ವತಿಯಿಂದ ಕನ್ಸಲ್ಟೆಂಟ್ಸ್ ಆಗಿದ್ದಾರೆ. ಸೊ ಇವರು ತಮ್ಮ ಅನುಭವಗಳನ್ನು ಒಂದು ವಿವಿಧ ರೀತಿಯಲ್ಲಿ ಮತ್ತೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿರೋದ್ರಿಂದ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಧನ್ಯವಾದಗಳು. ನಮಸ್ಕಾರ.